ಯಾವ ಕಾಂಟ್ರವರ್ಸಿಯೂ ಇಲ್ಲ, ಯಾವ ವಿವಾದವೂ ಇಲ್ಲ, ಅಂಥ ಸ್ವಚ್ಛ ವ್ಯಕ್ತಿತ್ವ. ಅವರ ಹೆಸರು ಕೀರ್ತಿರಾಜ್. ಮಾಡ್ರನ್ ದುಡ್ರನ್ ದುಶ್ಯಾಸನ. ಅದೇ ನಿಮ್ಗೆ ಜ್ಞಾಪಕ ಇದೆ ಅನ್ನೋದು. ನಮಸ್ತೆ ಸರ್. ನನ್ನ ಮಗನೇ ನೀನು ಕಾಲೆತ್ತು ನಮಸ್ಕಾರ ಮಾಡ್ತಿದ್ದೀನಿ, ಚಡ್ಡಿನೇ ಆಗದೆ ಕಾಲೆತ್ತಿದ್ಯಲ್ಲ. ಎಷ್ಟು ಫಿಲ್ಮ್ ಆಯ್ತು ಸರ್? ಸುಮಾರು ಚಿತ್ರಗಳು ಜನ ಈಗಲೂ ನೆನೆಸ್ಕೊಳ್ತಾರೆ. ಅದರಲ್ಲಿ ಡ್ಯಾನ್ಸ್ ರಾಜ ಡ್ಯಾನ್ಸ್ ಇರ್ಬೋದು, ಕಿತ್ತೂರಿನವಲ್ಲಿ, SP ಭಾರ್ಗವಿ, ಚಿತ್ರಲೇಖ. ಅದರಲ್ಲಿ ನಾನು ಆಲ್ಮೋಸ್ಟ್ ಹೀರೋ. ಆ ಒಂದು ಸಾಂಗು ಓ ಮಂದಾಕಿನಿ ನಾನಾಗಿ ನಿನ್ನ ಏನು ಕೇಳೋದಿಲ್ಲ, ನೀನಾಗಿ ನೀಡು ಬೇಡ ಅನ್ನೋದಿಲ್ಲ. ಅವರು ಹೇಗೆ ಒಪ್ಕೊಂಡ್ರೆ ಇದೆಲ್ಲ ನಿಮ್ಮ ಈ ಸಿನಿಮಾ ಎಂಟ್ರಿ? ಅದೆಲ್ಲ ನಮ್ಮ ತಾಯಿಗೆ ಆಸೆ ನಾನು ಡಾಕ್ಟರ್ ಆಗಬೇಕು ಅಂತ ಹೇಳಿ. ನಮ್ಮ ತಂದೆಯವ್ರಿಗೆ ಏನಂದರೆ ಅವರು ನಾನು ಲಾಯರ್ ಆಗಬೇಕು ಅಂತ ಆಸೆ. ನೀವು LLB ಮಾಡಿರೋದು? ಲಾ ಕಾಲೇಜ್ನಲ್ಲಿ ಏನಾಯಿತು, ಏಕಪಾತ್ರ ಅಭಿನಯ. ನಾನೇ ಸ್ಕಿಟ್ ಬರ್ಕೊಂಡು ಮಹಿಷಾಸುರ ಮರ್ದಿನಿದು, ಏನು ರಕ್ತ ಬೀಜ ಸತ್ತಾನೆ ವರ್ಕೌಟ್ ಆಗಿದೆ. ನೀನು ಹಾಡು ಹೇಳು ಅಂದರೆ ನಾನು ಆಡ್ತಿದ್ದು ಒಂದೇ ಹಾಡು. ಯಾವುದಪ್ಪ ಅಂದರೆ ಅಪಾರ ಕೀರ್ತಿ ಗಳಿಸಿ ಮೆರವ ಭವ್ಯ ನಾಡಿದು, ಕರ್ನಾಟವಿದು ನೃತ್ಯ ಶಿಲ್ಪಿ ಕಲೆಗಳ ಬೀಡಿದು. ಅಪಾರ ಕೀರ್ತಿಯೇ ಸರ್, ನಾನು ಹೀರೋ ಆಗಬೇಕು ಅಂತ ಕಷ್ಟಪಟ್ಟು ಅದನ್ನು ಕನಸು ಕಾಣ್ತಾ ಇದ್ದೀನಿ. ವಿಲನ್ ಅಂದರೆ ಇಲ್ಲಮ್ಮ, ನಿನ್ನ ಹೀರೋ ಆಗ್ತೀಯಾ, ನೀನು ಚಿಕ್ಕ ವಯಸ್ಸು ಇನ್ನೂ, ಇದೊಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ನಾನು ಆಮೇಲೆ ನೀನು ಮಾಡು. ನೀವು ನಿಮ್ಮ ಮಗನಿಗೆ ಏನು ಹೇಳಿದ್ರಿ? ನೀನೇನು ಬೇಕಾದರೂ ಆಗು, ಶ್ರದ್ಧೆಯಿಂದ ಮಾಡು, ಪುಟ್ ಯುವರ್ 100%. ನೀನು ಅಂದ್ಕೊಂಡಾಗೆ ಗೆಲುವು ನಿನ್ನ ಹಿಂದೆ ಬರೋಲ್ಲ. ರೇಪಿನ ಘಟನೆ ಹೇಳಿ ಸರ್. ಅಲ್ಲಿ ನನಗೆ ಒಬ್ಬ ಹೆಣ್ಮಗಳು ಯಾವುದೋ ಕಾರಣ ಅವಮಾನ ಮಾಡಿಬಿಟ್ಟಿರ್ತಾಳೆ. ಸೊ ಅವಳು ಲೋನ್ಲಿ ರೋಡಲ್ಲಿ ನಾನು ನಿಂತಿರ್ಬೇಕಾದ್ರೆ ನಾನು ಪಾಸ್ ಆಗ್ತೀನಿ. ಅವಾಗ ಅವಳು ಹೇಳಿದು, ಎಷ್ಟು ಧೈರ್ಯ ನನಗೆ ಅವಮಾನ ಮಾಡ್ದಲ್ಲ, ಇವತ್ತು ನಿನಗೆ ಏನು ಶಿಕ್ಷೆ ಕೊಡ್ತೀನಿ ನೋಡು ಅಂತೇಳಿ ಆಟೋನು ತಿಳ್ತೀನಿ. ಆ ಕಹಿ ಘಟನೆಗಳನ್ನು ನೆಕ್ಸ್ಟ್ ಪೀಳಿಗೆಗೆ ಹೇಳುವಾಗ ಡಬ್ಬಂದ ಒಂದು ಸೌಂಡ್, ಆ ಗ್ಲಾಸಸ್ ಪೀಸಸ್ ನನ್ನ ಮುಖಕ್ಕೆ ಕೊಡಿ ಅಂದ್ಕೊಂಡೆ. ಇನ್ನು ನನ್ನ ಆ್ಯಕ್ಟಿಂಗ್ ಕೆರಿಯರ್ ಎಲ್ಲ ಮುಗೀತು. ಅದೃಷ್ಟಕ್ಕೆ ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದೆ. ಆ ಕೂಲಿಂಗ್ ಗ್ಲಾಸ್ ಎಲ್ಲ ತೆಗೆದು ನೋಡಿ ಮುಖದಲ್ಲಿ ನೋಡಿದ್ರೆ ಅಂತ ಚೀರ್ತಾ ಇದ್ದಾರೆ. ಅವ್ರದ್ದು ಕೈಯೇ ಇಲ್ಲ, ಅಲ್ಲೇ ಬಿದ್ದೋಗಿದೆ. ಸಿನಿಮಾದವರು ನೆಮ್ಮದಿ ಅಂತ ಹೇಳುವುದೇ ಇಲ್ಲ. ಸಿಂಪಲ್ ಹೇಳ್ಬಿಡ್ತೀನಿ, ಮೈ ವೈಫ್ ಇಸ್ ದ ಬ್ಯೂಟಿಫುಲ್, ಮೈ ಕಾರ್ ಇಸ್ ದ ಬೆಸ್ಟ್ ಕಾರ್. ನನ್ನ ಯೋಗ್ಯತೆಗೆ ನಾನು ಯಾವ ಮನೆಯಲ್ಲಿಂತ ಬಾಡಿಗೆ ಇರ್ಬೋದು, ಸ್ವಂತ ಇರ್ಬೋದು, ಅದು ಅನ್ಕೊಂಡ್ಬಿಟ್ರೆ ನಿಮಗೆ ಜೀವನ ಪರ್ಯಂತ ಕಷ್ಟ ಬರೋದಿಲ್ಲ. ನಾನೊಂದು ಗುರಿ ಮುಟ್ಟಬೇಕು, ಆ ಗುರಿ ಕಡೆ ಹೊರಡ್ತೀನಿ. ಬಂಡೆ ಸಿಗ್ಬೋದು, ಕೆರೆ ಸಿಗ್ಬೋದು, ಅದನ್ನು ಚಾಣಾಕ್ಷತನದಿಂದ ಎಡು ಬಿಡಿದಾಗೆ ಇಲ್ಲ ನೀರಲ್ಲಿ ಮುಳುಗಿದ ಹಾಗೆ ಆ ಕಡೆ ಈ ಕಡೆ ಹೋಗ್ಬೇಕು. ಹೋದಾಗ ನಿಮಗೆ ಒಂದು ಗುರಿ ತಲುಪಬಹುದು. ಇದೆಲ್ಲ ಸೇರಿದಾಗ ನವಗ್ರಹಗಳ ಅನುಗ್ರಹ ಲಾಗೋಯ್ತು ಅವರಿಗೆ. ಚದುರಿದ ಚಿತ್ರಗಳಿಗೂ ನಿಮಗೂ ಏನು ಸಂಬಂಧ? ಜೀವಂತವಾಗಿರೋಕೆ ಎಷ್ಟು ಬೇಕೋ ಅಷ್ಟು ಊಟ ಮಾಡೋಕ್ಕೆ ಜೀವಿಸಬಾರ್ದು. ಆರೋಗ್ಯ ಕೆಟ್ಟರೆ ಎಷ್ಟೇ ಹಣ ಇದ್ರು ಅವನ ಸ್ಥಿತಿಗತಿಗಳು ಏನಾಗುತ್ತೆ, ಅವರನ್ನ ನಂಬಿದವ್ರು ಇರ್ಬೋದು. ನಿಮಗೆ ಈ ರೌಡಿಗಳ ಸ್ನೇಹ ಇತ್ತು ಅಥವಾ ಸಂಪರ್ಕ ಇತ್ತು ಅಂತ? ಇಲ್ಲ ಸರ್, ಅದು ಅನಿರೀಕ್ಷಿತವಾಗಿ ಕೆಲವು ಇದು ಎಲ್ಲೋ ಒಂದು ಕಡೆ ಯಾರನ್ನೋ ಭೇಟಿ ಆಗ್ತೀವಿ. ಆಫ್ಟರ್ ನಾಗರಹಾವು ಅದೇ ಬಂದಾಯ್ತು. ಬಟ್ ಸಿನಿಮಾ ರಂಗಕ್ಕೆ ಬಂದಮೇಲೆ ಹಳೆದನ್ನ ನೆನೆಸ್ಕೊಂಡು ಮಾತಾಡೋರು, ಮನಸ್ಸು ಬಿಚ್ಚಿ ಮಾತಾಡೋರು. ಪುಟ್ಟಣ್ಣ ನಿಮಗೆ ಸಿಗಲೇ ಅಲ್ವಾ? ಡು ಯು ಬಿಲೀವ್ ದಟ್ ಐ ವರ್ಕ್ ವಿತ್ ಹಿಮ್ ಆಸ್ ಎ ಅಸಿಸ್ಟೆಂಟ್ ಡೈರೆಕ್ಟರ್ ಶರಪಂಜರ ಪಿಕ್ಚರ್ದಲ್ಲಿ? ಅಪ್ಪ ನಾನು ಯಾಕಪ್ಪ ಹಿಂಗಾಯ್ತು, ಹುಚ್ಚಿ ನೋಡಿ ನಿಮ್ಮ ಬಾಯಿಲೆ ಬರ್ತಾ ಇದೆ, ಎಲ್ಲರೂ ನಾನು ಹುಚ್ಚಿ ಅಂತ ನೀವು ನನ್ನ ಹುಚ್ಚಿ ಅಂತ ಕರೆಸಿದಿರಲ್ಲ. ಧರ್ಮನ ಪ್ರೊಫೆಷನಲ್ ಇದೆ ಹೇಗಿದೆ ಈಗ? ಸರ್, ರೆಗ್ಯುಲರ್ ಫಿಲ್ಮ್ಸ್ ಇದೆ. ಹೋದ ತಿಂಗಳು ಒಂದು ರಿಲೀಸ್ ಆಯ್ತು, ಅದಕ್ಕೆ ಮುಂಚೆ ಒಂದು ರಿಲೀಸ್ ಆಯ್ತು, ಈ ತಿಂಗಳು ಒಂದು ರಿಲೀಸ್ ಇದೆ, ಬುಲೆಟ್ ಅಂತ ಹೇಳಿ. ಈಗ ಹೇಗಿದೆ ಫೈನಾನ್ಷಿಯಲ್ ಕಂಡೀಷನ್? ಅಲ್ಲೇ ಬ್ಯಾಂಕ್, ATM ಇದೆ, ಕಾರ್ಗೆ ಕೆಲಸನೇ ಇಲ್ಲ, 4 ಸ್ವಿಮ್ಮಿಂಗ್ ಪೂಲ್ಗಳಿದೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಜಿಮ್ ಇದೆ, ಅಲ್ಲೇ ಹೇರ್ ಕಟಿಂಗ್ ಸಲೂನ್ ಇದೆ, ಅಲ್ಲೇ ಆದೇಶ್ವರ್ ಡಿಪಾರ್ಟ್ಮೆಂಟಲ್ ಸ್ಟೋರ್ ಇದೆ. ನಿಮಗೆ ಆಸೆ ಇಲ್ಲದಿರ್ಬೋದು, ನಿಮ್ಮ ಮಿಸ್ಸಸ್ಸಿಗೆ? ಅವ್ರಿಗೆ ನಾನಿನ್ನ ಬರೀ ತಿಂಡಿ ಏನು ಮಾಡಲಿ, ಮಧ್ಯಾಹ್ನ ಊಟ ಏನು ಮಾಡಲಿ, ಯಾರಿಗೆ ಏನು ಕೊಡಲಿ, ಆ ಮನೆ ಕೆಲಸದವ್ರು ಬರ್ತಾರ, ಅವ್ರು ತಿಂದಿರ್ತಾರಲ್ಲ, ಬೆಳಗ್ಗೆನೇ ಬರ್ತಾರೆ, ಅವ್ರು ಏನಾದ್ರು ತಿನ್ಬೇಕು ಮೊದಲು. ಆ ಕಾಲದ್ದು ನೋಡಿದ್ದೀರಿ, ಈ ಕಾಲದ್ದು ನೋಡ್ತಾ ಇದ್ದೀರಿ, ವ್ಯತ್ಯಾಸ ಏನು ಗೊತ್ತಾಗುತ್ತೆ ಸರ್? ಏನು ಇದಿಲ್ಲ ಸರ್, ಅವಾಗ ನಿಮ್ಮ ಜೊತೆ ಎಲ್ಲ ಒಡನಾಟನೇ ಬೇರೆ. ಏನುದಾ ಯಾವ ಮೋ ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕೈಸರೆ, ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕೈಸರೆ, ಕೂಡಿನಲಿವ ಆಸೆ ಮನದಿ ಮೂಡಿರೆ, ಸುಖವು ಎಲ್ಲಿ ನಾವು ಬೇರೆಯಾದರೆ, ಸುಖವು ಎಲ್ಲಿ ನಾವು ಬೇರೆಯಾದರೆ, ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ನಮಸ್ಕಾರ, ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನಮ್ಮ
ಆಫೀಸಿಗೆ ಬರುವಂಥ ನಮ್ಮ ಸ್ಟುಡಿಯೋಕ್ಕೆ ಬರುವಂಥ ಎಲ್ಲ ಸ್ಟಾರ್ಗಳು ಒಂದು ರೀತಿಯಲ್ಲಿ ಬಿಯಾಂಡ್ ಲಿಮಿಟ್ಸೇ. ಆ ಲಿಮಿಟ್ಟೇ ಇರೋಲ್ಲ. ಎಲ್ಲೋ ಸಾಗರ ಆಕಾಶ ಯಾವುದಿದೆಯೋ ಅದೆಲ್ಲವನ್ನು ದಾಟಿ ಬಂದಂಥ ವ್ಯಕ್ತಿಗಳು. ಇವತ್ತು ಅಂಥ ಒಬ್ಬ ಹೃದಯವಂತ ನಟ. ಬಹುಶಃ ಅವರ ಬದುಕಿನಲ್ಲಿ ಯಾವ ಕಾಂಟ್ರವರ್ಸಿಯೂ ಇಲ್ಲ, ಯಾವ ವಿವಾದವೂ ಇಲ್ಲ. ಅಂಥ ಸ್ವಚ್ಛ ವ್ಯಕ್ತಿತ್ವವನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಸುಮಾರು 40, 45, 50 ವರ್ಷದಿಂದ. ಅವರ ಹೆಸರು ಕೀರ್ತಿರಾಜ್. ನಮಸ್ಕಾರ ಜಯಕುಮಾರ್ ಅವರೇ. ನಮಸ್ಕಾರ. ಅರೆ ಅದೇ ನಿಮ್ಗೆ ಜ್ಞಾಪಕ ಇದೆಯಾ ಅನ್ನೋದು ಸರ್? ನಾವು ಯಾವ ಕಾಲದ ಸ್ನೇಹಿತರು? ನೀವು ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು, ರಾಮಚಂದ್ರ ಅವರು, ರಾಮನ್ ಅವರು, ಸುಧೀಂದ್ರ ಅವರೆಲ್ಲ ಸೇರ್ಕೊಂಡು ತಾನೆ ನನಗೆ ಜಯಕುಮಾರ್ ಅಂತ ಇದ್ದಿದ್ದನ್ನು ಚೇಂಜ್ ಮಾಡಿ ನಿಮಗೆ ಕೀರ್ತಿ ಬಂದಿಲ್ಲ, ಕೀರ್ತಿ ಬರಲಿ ಅಂತ ಆಶೀರ್ವಾದ ಮಾಡಿ ನನಗೆ ಕೀರ್ತಿ ಅಂತ ಮಾಡಿದ್ದು, ನೀವು ನಾಮಕರಣ ಮಾಡಿದ್ದು. ವಿವರಿಸಿ ಹೇಳಿ. ವಿವರಿಸಿ ಹೇಳಿ. ಅದೇ ಅಲ್ಲಿ ನಾವು ರೆಕಾರ್ಡಿಂಗ್ನಲ್ಲಿ ಕುಂತಿದ್ವಿ. ಅದೆಲ್ಲ ನಮ್ಮ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು, ಪ್ರಜಾವಂತ ರಾಮಚಂದ್ರ ಅವರು, ಆಮೇಲೆ ರಾಮನ್ ಅವರು, ಆಮೇಲೆ ನಮ್ಮ ಸುಧೀಂದ್ರ ಅವರು. ಒಲವಿನ ಹುಡುಗರೆ ಫಿಲ್ಮ್ ಜಯಕುಮಾರ್. ಅದು ನಮ್ಮ ವೀರಾಸ್ವಾಮಿ ಅವರ ಆಫೀಸ್ನಲ್ಲಿ ಆ ಡೈರೆಕ್ಟ್ರು CV ರಾಜೇಂದ್ರನ್ ಅವರು ಫಸ್ಟ್ ಫಿಲ್ಮ್ ಮಾಡಿದಾಗ ಅವರು ಇದು ಮಾಡಿದರು. ಯಾಕಂದರೆ ಅದಕ್ಕೆ ಮುಂಚೆ ನಾನು ಒರಿಜಿನಲ್ ಇವತ್ತೂ ನಾನು ಸಿಗ್ನೇಚರು ಇದೆಲ್ಲ ಮಾಡೋದು ವೆಂಕಟೇಶ್ ಅಂತ. ನಾನು ವೆಂಕಟೇಶ್. ಯಾಕಂದರೆ ನಾವು ನಮ್ಮ ತಾಯಿ ತಂದೆ ತಿರುಪತಿ ವೆಂಕಟೇಶ್ ಭಕ್ತರು, ಅದರಿಂದ ವೆಂಕಟೇಶ್ ಅಂತ ಇಟ್ಟಿದ್ದು. ನಾನು ಮದುವೆ ಆಗಿದ್ದು ತಿರುಪತಿನಲ್ಲೇನೆ. ಹಾಗಾಗಿ ಅದು ಅಲ್ಲಿ ಬಂದಾಗ ಏನು ಹೇಳಿದ್ರು ಅಂದರೆ, ವೀರಸ್ವಾಮಿ ಸಾರು ನೋಡಿ ಮರಿ ನೀವು GK ವೆಂಕಟೇಶ್ ಇದ್ದಾರೆ, BM ವೆಂಕಟೇಶ್ ಇದ್ದಾರೆ, ಇನ್ಯಾರೋ SP ವೆಂಕಟೇಶ್ ಅಂತ ಯಾರೋ ಇದ್ದಾರೆ, ಅದಕ್ಕೆ ಅದ್ರ ಜೊತೆ ನಿಂದು ವೆಂಕಟೇಶ್ ಅಂತ ಬಂದರೆ ಅಷ್ಟು ಇದಿರಲ್ಲ, ಬೇರೆ ಯಾವುದಾದ್ರೂ ಯಾಕೆ ಚೇಂಜ್ ಮಾಡಬಾರ್ದು ಹೆಸರು ಅಂದರು. ಆವಾಗ CV ರಾಜೇಂದ್ರನವರು ಅಲ್ಲೇ ಇದ್ದರು. ಅವರು ತಮಿಳ್ ಡೈರೆಕ್ಟ್ರು. ಅದು ದೀಪಾ ಪಿಕ್ಚರ್ನ ಡೈರೆಕ್ಟ್ ಮಾಡ್ತಾಯಿದ್ರು. ನಾನಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡ್ತಾಯಿದ್ದೆ, ನೆಗೆಟಿವ್ ವಿಲನ್ ಪಾತ್ರ ಮಾಡ್ತಾ. ಅದು ನನ್ನ ಮೊದಲನೇ ಚಿತ್ರ. ಆವಾಗ ಅವರೇನು ಹೇಳಿದ್ರು, ಇಲ್ಲ ನಿಮ್ಮ ತಾಯಿಯವ್ರ ಹೆಸರೇನು ಅಂತ ಹೇಳಿದ್ರು. ನಾನಿದೆ ಜಯಮ್ಮ ಅಂತೇಳಿ. ಸರಿ ಜಯಕುಮಾರ್ ಅಂತ ಹೇಳೋಣ, ತಾಯಿ ಹೆಸರು ಇದ್ದಾಗ ನಿಮಗೆ ಆಶೀರ್ವಾದ ಇದ್ದಂಗೂ ಆಗುತ್ತೆ ಅಂತ ಹೇಳಿದ್ರು. ಆಯಿತು ಅಂತ ನಾನು ಒಪ್ಕೊಂಡಾದಮೇಲೆ ಸುದೀರ್ಘವಾಗಿ ಒಂದಷ್ಟು ಚಿತ್ರಗಳನ್ನು ಮಾಡಿದೆ. ಇದಾಯಿತು. ಆಮೇಲೆ ಜಯಕುಮಾರ್ ಅಂತ ನಾನು ಅವಾಗ ಎಲ್ಲರೂ ಜೈ ಅಂತ ಕರೆಯೋರು. ನನ್ನ ಜಯಂತಿ ಅಮ್ಮ ಜೊತೆಯಲ್ಲಿ ಮಗನಾಗಿ ಕೆಲಸ ಮಾಡಿದೆ. ಅವರು ತೀರ್ಕೊಳ್ಳೋವರೆಗೂ ನಾನು ಎಲ್ಲೇ ಸಿಕ್ಕರು ಜೈ ಅಂತಲೇ ಕರಿತಾ ಇದ್ದರು, ಕೀರ್ತಿ ಅಂತ ಕರಿತಾ ಇರಲಿಲ್ಲ, ಜೈ ಅಂತ. ನಮ್ಮ D ರಾಜೇಂದ್ರ ಬಾಬು ಅವರು ಅಷ್ಟೇ ಜೈ ಅಂತ. ಅದು ಅಷ್ಟು ಒಂಥರ ಇದಾಗೋಗಿತ್ತು. ಆವಾಗ ನಾವು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಯಾರೋ ಒಬ್ಬರು ಬಂದರು, ಅವರು ಹೆಸರು ಜ್ಞಾಪಕ ಬರ್ತೀರ, ಬಂದು ಒಂದು ಮಗು ಆಯಿತು, ಗಂಡು ಮಗು ಆಯಿತು ಸರ್ ಅಂತ ಹೇಳಿದ್ರು ನಮ್ಮ ಡೈರೆಕ್ಟ್ರು ರಾಜೇಂದ್ರ ಬಾಬು ಅವ್ರ ಹತ್ರ. ಆವಾಗ ನಾವೆಲ್ಲ ಕಂಗ್ರ್ಯಾಚುಲೇಷನ್ ಅಂತ ಹೇಳಿದೆ. ಆವಾಗ ಏನು ಹೆಸರಿಟ್ಟಿದ್ದೀರಾ ಅಂತ, ಹೆಸರಿಡಬೇಕು ಅಂತಿದ್ದೀರಾ ಅಂತ. ಇಲ್ಲ ಅದು ಜಾತಕ ತೋರಿಸಿದ್ವಿ, ಆ ಜಾತಕದಲ್ಲಿ ಅವ್ರಿಗೆ K ಅಥವಾ S ಈ ಇದರಲ್ಲಿ ಬಂದರೆ ಒಳ್ಳೆಯದು, K ಅಥವಾ S ಅಂತೇಳಿ. ಅದಕ್ಕೆ ನನಗೆ ಅದು ಏನಾಯಿತೋ ಗೊತ್ತಿಲ್ಲ, ಇಮಿಡಿಯೇಟಾಗಿ ಹೇಳಿದೆ, ಸರ್ ಒಂದು ಕೆಲಸ ಮಾಡಿ, K ಅಂದರೆ ಕೀರ್ತಿ ಅಂತ ಹೇಳಿ, ಇಲ್ಲ S ಅಂತ ಇಡಬೇಕು ನಿಮಗೆ ಅನಿಸಿದ್ರೆ ಶಕ್ತಿ ಅಂತ ಹೇಳಿ. ಆ ಮಗುಗೆ ಕೀರ್ತಿನೂ ಬರಬೇಕು, ಶಕ್ತಿನೂ ಇರಬೇಕು, ಭಾಳ ಚೆನ್ನಾಗಿರುತ್ತೆ ಅಂತ. ಹೌದಲ್ಲ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ, ನನ್ನ ಮನೆಯಲ್ಲಿ ಡಿಸ್ಕಸ್ ಮಾಡ್ತೀನಿ ಅಂತ ಅವ್ರು ಹೊರಟೋದಾದಮೇಲೆ ನಮ್ಮ ರಾಮಚಂದ್ರ ಅವರು, ಶ್ಯಾಮ್ ಸುಂದರ್ ಕುಲಕರ್ಣಿ ಅವರಿದ್ದರು. ಅವರು ಜಯ್ ನೀವು ಹೇಳಿದ್ದು ನನಗೇನೋ ಒಂದು ಫ್ಲ್ಯಾಶ್ ಆಯಿತು, ಇಷ್ಟೊಂದು ಸಿನಿಮಾ ಮಾಡಿದ್ರು ನಿಮ್ಗೆ ಅಷ್ಟು ಇದಾಗ್ತಾಯಿಲ್ಲ, ಯಾಕೆ ಒಂದು ನ್ಯೂಮರಾಲಜಿ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ಹೆಸರು ಚೇಂಜ್ ಮಾಡಬಾರ್ದು? ನಾನು ಹೇಳಿದೆ, ನನ್ನ ಹೆಸರು ಏನಂತ ಮಾಡೋದು ಸರ್? ಇಲ್ಲ ನೀವು ಈಗ ತಾನೇ ಹೇಳಿದ್ರಿ, ನಮಗೆ ಭಾಳ ಇಷ್ಟ ಆಯಿತು, ಕೀರ್ತಿ ಅಂತ ಇಡೋಣ, ಕೀರ್ತಿ ಬರುತ್ತೆ ಈ ಚಿತ್ರದಲ್ಲಿ, ಈ ಚಿತ್ರ ಆದಮೇಲೆ ನಿಮಗೆ ಕೀರ್ತಿ ಬರಬೇಕು, ಕೀರ್ತಿ ಅಂತ ಇಡೋಣ ಅಂತ ಹೇಳಿದ್ರು. ನಾನು ಯೋಚನೆ ಮಾಡಿದೆ, ಇರ್ಬೋದೇನೋ, ಎಷ್ಟೋ ಜನ ರಾಮ್ ಅಂತ ಇದ್ದಾರೆ, ರಾಮ ಅಂತ ಇರ್ತದೆ, ಇಲ್ಲ ಡಬಲ್ ಎ ಆಗ್ತಾರೆ, ರಾಮ ಅಂತೇಳಿ. ಆವಾಗ ಏನೋ ಒಂದು ಇದು ಕಂಡಿರ್ತದೆ ರೀ. ಇವಾಗ ರಜನಿಕಾಂತ್ ಅವರು ಒರಿಜಿನಲ್ ಹೆಸರು ಶಿವಾಜಿ ಅಂತ, ಶಿವಾಜಿರಾವ್ ಅಂತ. ಅವ್ರು ಅಲ್ಲಿ ಹೋಗಿ ಬಾಲಚಂದ್ರ ಅವರು ಹೇಳಿದ್ರು ಅಂತೇಳಿ ರಜನಿಕಾಂತ್ ಅಂತ ಚೇಂಜ್ ಮಾಡಿಕೊಂಡ್ರು. ಒಳ್ಳೇದಾಯಿತು. ಅದು ನೋಡೋಣ, ಆ ಒಂದು ನಂಬಿಕೆ ಅಷ್ಟೇ. ಇದಕ್ಕೇನು ಇದರಲ್ಲೇನು ದುಡ್ಡು ಖರ್ಚಿಲ್ಲ ಎಂಥದ್ದಿಲ್ಲ, ಇಲ್ಲ ಬೇರೆಯವ್ರಿಗೇನು ಅನ್ಯಾಯ ಆಗುವಂಥದ್ದಿಲ್ಲ ಅಂತ. ಆಯಿತು ಸರ್ ಹಂಗೆ ಅಂತೇಳಿ ಆವಾಗ ಇಮಿಡಿಯೇಟಾಗಿ ಅವರೇನೇ ಅದೇನೋ ಹೂವು ತರಿಸಿ ಇದು ಮಾಡಿ, ಒಂದು ತೆಂಗಿನಕಾಯಿ ತರಿಸಿ ಇದು ಮಾಡಿ, ಎಣ್ಣೆ ಉಳಿಸಿ ಏನೋ ಮಾಡಿ ಕೀರ್ತಿ ಅಂತ ಇಟ್ಟರು. ನಿಜ ಹೇಳಬೇಕು ಅಂದರೆ ನಾನು ಅಂದ್ಕೊಳ್ಳೋದಷ್ಟು
ಅಂದರೆ ಅದರಲ್ಲಿ ನಾನು ಸಹ ನಿರ್ದೇಶಕನಾಗೂ ಕೆಲಸ ಮಾಡ್ತಿದ್ದೆ ಡಿ ರಾಜೇಂದ್ರ ಬಾಬು ಅವರಿಗೆ. ಸೊ ಡೈರೆಕ್ಷನ್ನಲ್ಲೇ ಹೋಗೋ ಅಂತ ಒಂದು ಇದಿತ್ತು. ಒಲವಿನ ಹುಡುಗರ ರಿಲೀಸ್ ಆದ ತಕ್ಷಣ 10-12 ಫಿಲಮ್ ನಂದು ಶುರು ಆಗೋಯ್ತು. ಹೇಗೆಂದರೆ ಇವಾಗ ವಿಷ್ಣುಜಿ, ಅಂಬರೀಷ್ ಜಿ, ದೇವು ಇವರೆಲ್ಲ ವರ್ಷಕ್ಕೆ 2 ಪಿಕ್ಚರ್, 1 ಪಿಕ್ಚರ್, 2 ಪಿಕ್ಚರ್ ಹೀರೋ ಮಾಡೋರು. ಇವ್ರ ಜೊತೆ ಎಲ್ಲ ನಾನು ಖಳನಟನಾಗಿರ್ತಾಯಿದ್ದೆ. ನಂದು 10-12 ಪಿಕ್ಚರ್ ವರ್ಷಕ್ಕೆ ಇದಾಗೋದು. ಆ ಥರ ಆಗಿ ಕೀರ್ತಿ ಅಂತ ನನ್ನ ಹೆಸರು. ನೆಕ್ಸ್ಟ್ ಡ್ಯಾನ್ಸ್ ರಾಜ ಡ್ಯಾನ್ಸ್ ಮಾಡಬೇಕಾದ್ರೆ ದ್ವಾರಕೀಶ್ ಅವರು ಹೀಗೆ ಸಾಯಂಕಾಲ ಊಟಕ್ಕೆ ಅಂತ ಕುಂತಿದ್ವಿ ಎಲ್ಲರೂ. ನಾನು ಮುಖ ನೋಡಿಬಿಟ್ಟು ಚಿನ್ನ ಒಂದು ಕೆಲಸ ಮಾಡೋಣ ಕಣೋರು. ಏನು ಸರ್ ಅಂತ ಅಂದೆ. ನಿನ್ನ ಹೆಸರನ್ನು ಸ್ವಲ್ಪ ಚೇಂಜ್ ಮಾಡಲಾ ಅಂತ. ಏನಂತ ಮಾಡ್ತೀರಾ, ಹೇಗೆ ಕೀರ್ತಿಯನ್ನು ಚೆನ್ನಾಗಿಲ್ಲ. ಇಲ್ಲ ಕಣ, ಕೀರ್ತಿ ರಾಜ್ ಅಂತ ಇಡೋಣ. ಯಾಕಂದರೆ ವಿನೋದ್ ರಾಜ್, ದೇವರಾಜ್, ಕೀರ್ತಿರಾಜ್, ಸುಂದರ್ ರಾಜ್, ರಾಜ್ಗಳ ಮಯ, ಡ್ಯಾನ್ಸ್ ರಾಜ ಡ್ಯಾನ್ಸ್ ಹೇಗಿರುತ್ತೆ ಚಿನ್ನ ಅಂದರು. ಆಯಿತು ಸರ್. ಅವ್ರು ಹೇಳಿದ ರೀತಿ ಇದೆಲ್ಲ ನೋಡಿ ಹೌದು ಚೆನ್ನಾಗಿದೆ ಅನ್ನಿಸ್ತು. ಅದು ಆ ಥರ ಚೇಂಜ್ ಮಾಡಿದಾಗಲೂ ಇನ್ನೂ ಒಂದು ಹೆಜ್ಜೆ ಜೀವನದಲ್ಲಿ ಕೀರ್ತಿ ಜಾಸ್ತಿ ಆಯ್ತಾ ಹೋಗ್ತಾ ಗೊತ್ತಿರಲ್ಲ. ದಿಸ್ ಇಸ್ ದ ಇದು ವರ್ಕೌಟ್ ಆಗಿದೆ ಸರ್. ವರ್ಕೌಟ್ ಆಗಿದೆ. ಇವತ್ತು ಸರ್ ನನ್ನ ಲೆಕ್ಕ ಇಟ್ಟಿಲ್ಲ. ಸುಮಾರು ಒಂದು 300 ದಾಟಿರ್ಬೋದು ಅಂತ ನನಗೆ. ಚಿಕ್ಕ ಪುಟ್ಟ ಪಾತ್ರ ಸೇರಿಸಿ, ಮೇಜರ್ ಪಾತ್ರ ಸೇರಿಸಿ ಎಲ್ಲ ಸೇರಿಸಿ ಇದೆ ಆಗಿದೆ. ಅದರಲ್ಲಿ ಸುಮಾರು ಚಿತ್ರಗಳು ಜನ ಈಗಲೂ ನೆನೆಸ್ಕೊಳ್ತಾರೆ. ಅದರಲ್ಲಿ ಡ್ಯಾನ್ಸ್ ರಾಜ ಡ್ಯಾನ್ಸ್ ಇರ್ಬೋದು, ಇದು ಕಿತ್ತೂರಿನ ಹುಲಿ, SP ಭಾರ್ಗವಿ, ಆಮೇಲೆ ನಮ್ಮ ಇದು ಚಿತ್ರಲೇಖ. ಅದರಲ್ಲಿ ನಾನು ಆಲ್ಮೋಸ್ಟ್ ಹೀರೋ. ಆ ಒಂದು ಸಾಂಗು, ಓ ಮಂದಾಕಿನಿ ನನ್ನಾಕಿನಿ ನಾನಾಗಿ ನಿನ್ನ ಏನು ಕೇಳೋದಿಲ್ಲ, ಈ ಸಾಂಗ್ ಸೂಪರ್ ಡೂಪರ್ ಹಿಟ್ಟು. ಎಲ್ಲರೂ ಅವಾಗ ಒಂಥರ ಗಾಂಧಿನಗರದಲ್ಲಿ ಕೀರ್ತಿರಾಜ್ ಇನ್ಮೇಲೆ ನಾಯಕ ನಟ ಅಂತ ಬಿರುದು ಕೊಡ್ತಾರೆ ಅಂತಲೇ ಅಂದ್ಕೊಂಡಿದ್ದು. ಆದರೆ ಬ್ರಹ್ಮಲಿಖಿತ ಅನ್ನೋದೊಂದು ಇರುತ್ತೆ, ಅದೃಷ್ಟದ ರೇಖೆ ಅನ್ನೋದೊಂದಿರುತ್ತೆ. ಎಲ್ಲೋ ಒಂದು ಕಡೆ ಅದು ಮಿಸ್ ಆಯಿತು. ಕೊರಗಿಲ್ಲ, ಅದರಿಂದ ಕೊರಗಿಲ್ಲ. ಇವತ್ತು ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ, 5-6 ಪಿಕ್ಚರ್ನಲ್ಲಿ ಆ್ಯಕ್ಟ್ ಮಾಡ್ತಿದ್ದೀನಿ. ಪ್ರಮೋಷನ್ ಸಿಕ್ಕಿದೆ. ಹೀರೋಯಿನ್ ತಂದೆ ಇರ್ಬೋದು, ಊರಿನ ಒಂದು ಹಳ್ಳಿಯ ಜಮೀನ್ದಾರ ಯಜಮಾನ ಇರ್ಬೋದು, ಊರಿನ ಒಳಿತಿಗ ಕೆಲಸ ಮಾಡೋನು ಇರ್ಬೋದು, ಇಲ್ಲ ಯಾವುದೋ ಪಿಕ್ಚರಲ್ಲಿ ರಾಜಕೀಯ ಪಕ್ಷದ ಇದಾಗಿ ಹೈಕಮಾಂಡ್ ಥರದ ಒಂದು ಪಾತ್ರ ಇವಾಗ ಮಾಡ್ತಾಯಿದ್ದೀನಿ. 2 ಪಾತ್ರ. ಒಂದು ಟೆರರ್ ಅಂತ ಹೇಳಿ ಆದಿತ್ಯ, ಅದು ಇನ್ನೊಂದು ಆದಿತ್ಯದ ಇನ್ನೊಂದು ಪಿಕ್ಚರ್ ಇದೆ ಮಾಸ್ ಅಂತ ಹೇಳಿ. ಅದೆರಡರಲ್ಲೂ ಒಂದರಲ್ಲಿ ಇದು ವಿರೋಧ ಪಕ್ಷದ ನಾಯಕ, ಇನ್ನೊಂದರಲ್ಲಿ ಆಡಳಿತ ಪಕ್ಷದ ಒಂಥರ ಸ್ಟೇಟ್ ಲೆವೆಲಲ್ಲಿ ಹೈಕಮಾಂಡ್. ಅವನ್ನ ಹೇಳ್ದಂಗೆ ಡಿಸಿಷನ್ ತೊಗೊಳುತ್ತೆ ಸೆಂಟ್ರಲ್ ಹೈಕಮಾಂಡ್. ಆ ಥರ ಒಂದು ಪಾತ್ರ. ಯಾವುದು ಇನ್ನು ಅಂಥ ಆಸೆಗಳಲ್ಲ, ಅಂಥ ಆಸೆಗಳಿಲ್ಲ. ಹಾಗೆ ಮಾಡಬೇಕು ಅನ್ನೋದು ಯಾರಿಗೂ ಅನಿಸಲ್ಲ ಅಂತ ಕಾಣಿಸುತ್ತೆ. ಯಾಕೆಂದರೆ ಬ್ರ್ಯಾಂಡೆಡ್ ಇವಾಗ ಅಷ್ಟೇ. ಸ್ವಲ್ಪ ಹಿಂದೆ ಹೇಳಿ ಜಸ್ಟಿಸ್ ಭೀಮಯ್ಯ, ಜಸ್ಟಿಸ್ ಆಗಿದ್ದವರು. ಹೌದೌದು. ಅವರು ಹೇಗೆ ಒಪ್ಕೊಂಡ್ರೆ ಇದೆಲ್ಲ ನಿಮ್ಮ ಈ ಸಿನಿಮಾ ಎಂಟ್ರಿ ಅದು ಎಲ್ಲ? ನೀವು LLB ಮಾಡಿರೋದು? ಮಾಡಿದೆ. ಅದೇ ಏನೇನು ನೋಡಿ, ಅದೇ ಹೇಳ್ತೀನಿ. ತಾನೊಂದು ನೆನೆದರೆ ಮಾನವ ಬೇರೊಂದು ಬರೆಯಿತು ದೈವ ಅಂದಾಗೆ ನಮ್ಮ ತಾಯಿಗೆ ಆಸೆ ನಾನು ಡಾಕ್ಟ್ರ್ ಆಗಬೇಕು ಅಂತ ಹೇಳಿ. ಯಾಕಂದರೆ ಒಳ್ಳೆ ಸಾಫ್ಟ್ ನೇಚರು, ಯಾರಿಗೆ ಏನೇ ಆದರೂ ತಕ್ಷಣ ಅದಕ್ಕೊಂದು ಪರಿಹಾರ ಹೇಳುವಂಥ ಗುಣ. ಒಳ್ಳೆ ಡಾಕ್ಟ್ರ್ ಆಗ್ಬೋದು ಅವ್ರಿಗೆ ಆಸೆ. ನಮ್ಮ ತಂದೆಯವ್ರಿಗೆ ಏನಂದರೆ, ನೀನು ಚೆನ್ನಾಗಿ ಮಾತಾಡ್ತೀಯ, ನಿನಗೆ ಸೆನ್ಸ್ ಆಫ್ ಹ್ಯೂಮರ್ ಇದೆ, ಆಮೇಲೆ ಟಕ್ ಅಂತ ಹೇಳಿ ಕರೆಕ್ಟಾಗಿ ಏನು ಹೇಳಬೇಕು ಅದನ್ನು ಹೇಳ್ತೀಯ, ಯು ಕ್ಯಾನ್ ಬಿ ಎ ಗುಡ್ ಲಾಯರ್. ಅದಕ್ಕೆ ಆ ಲಕ್ಷಣಗಳೆಲ್ಲ ಇದೆ ಅಂತ ಅವರು ನಾನು ಲಾಯರ್ ಆಗಬೇಕು ಅಂತ ಆಸೆ. ಹಾಗಂತ ಹೇಳಿ ನಾನು ಓದೋಕ್ಕೆ ಶುರು ಮಾಡಿದೆ. ಆಮೇಲೆ ಅವ್ರು ಇನ್ನೊಂದು ಹೇಳಿದ್ರು, ಆ ಲಾ ಸೇರೋಕ್ಕೆ ಮುಂಚೆ ನಾನು BA ಓದುವಾಗಲೇ ಕೆಲವು ಚಿತ್ರಗಳ ಹತ್ರ ಚಿತ್ರರಂಗದ ಕಡೆ ಮನಸ್ಸು ಹೋಗ್ತಾ ಇರೋದು ಅವ್ರಿಗೆ ಅರ್ಥ ಆಗಿತ್ತು. ಅವ್ರು ಹೇಳಿದ್ರು, ಚಿತ್ರರಂಗ ಇಸ್ ನಾಟ್ ಎನ್ ಆರ್ಡಿನರಿ ಥಿಂಗ್. ಅದರಲ್ಲಿ ಹೆಸರು ಮಾಡಿದಾಗೆ ಯಾವ ರಂಗದಲ್ಲೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಕ್ಸಾಂಪಲ್ ಕೊಡ್ರಿ. ಇವಾಗ ರಾಜ್ಕುಮಾರ್ ಅವರು ಅಂತ, ಅವರು ವಯಸ್ಸಲ್ಲಿ ದೊಡ್ಡವರು, ಅವ್ರಿಗೆ ಅವ್ರು ಪಡೆದಿರುವಂಥ ಒಂದು ಬಿರುದುಗಳು, ಅವ್ರಿಗಿರುವಂಥ ಹೆಸರು, ಅವ್ರಿಗಿರುವಂಥ ಇದು ಫಾಲೋವರ್ಸು ತಪ್ಪಿಲ್ಲ. ಆದರೆ ನೀನು ನನ್ನ ಮಗನಾಗಿ, ಜಡ್ಜ್ ಮಗನಾಗಿ
ಒಂದು ಡಿಗ್ರಿ ಅಂತ ಮಾಡೋದು ಒಳ್ಳೆಯದು. ಆಮೇಲೆ ನಿನಗೇನು ಇಷ್ಟನೋ ಅದು ಮಾಡು. ನಾನು ಡಿಗ್ರಿ ಮಾಡಿದೆ ನೆಟ್ಗೆ ಹೋಗಿ ಲಾ ಕಾಲೇಜ್ ಸೇರಿಕೊಂಡೆ, ಲಾನು ಮಾಡ್ತಾಯಿದ್ದೆ. ಅಲ್ಲಿ ವರ್ಷ ಆ್ಯನ್ಯುವಲ್ ಡೇ ಡ್ರಾಮಾ ಮಾಡ್ತಾರೆ. ಇಲ್ಲ ಅವಾಗ ಕೆಲವು ಕಾರ್ಯಕ್ರಮಗಳು, ಕಾರ್ಯಕ್ರಮ ಹಾಡೋದಿರ್ಬೋದು, ಆಮೇಲೆ ಏಕಪಾತ್ರಾಭಿನಯ ಇರ್ಬೋದು. ನಾನು ಇದರಲ್ಲಿ ಪಾತ್ರ ಮಾಡಿದೆ. ಸ್ಕೂಲಲ್ಲಿ, ಮೈಸೂರಲ್ಲಿ ಓದಬೇಕು, ಸ್ಕೂಲಲ್ಲೂ ಮಾಡ್ತಾಯಿದ್ದೆ. ಅದು ಫಸ್ಟ್ ಇಯರ್ ನಾನು 8th ಸ್ಟ್ಯಾಂಡರ್ಡ್, 8th, 9th, 10th 3 ವರ್ಷದ್ದು ಅದು ಹೈಸ್ಕೂಲು. 8th ನಾನು ಸೆಲೆಕ್ಷನ್ ಕರೆದ್ರು, ನಾನು ಹೋಗಿದ್ದೆ. ನಾನು ಅದಕ್ಕೆ ಏನೋ ಆ್ಯಕ್ಟಿಂಗ್ ಹೇಳಿದ್ರು, ಅದು ಮಾಡಿ ತೋರಿಸಿದ ತಕ್ಷಣ ಅವರು ಮೇಷ್ಟಿದ್ದವರು 3 ವರ್ಷ ನೀನೇ ಹೀರೋನಪ್ಪ ಅಂತ ಹೇಳಿದ್ರು. ನಾನೋಗಿದ್ದು ಏನೋ ಒಂದು ಪಾತ್ರ ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಆ ಡ್ರಾಮಾ ಆದಮೇಲೆ ನಮ್ಮ ಎಸ್ ಮೂರ್ತಿ ಅವ್ರದ್ದು ಹೆಣ್ಣು ಹೊನ್ನು ಮಣ್ಣು ಅಂತ ಇದೆ. ಅದರಲ್ಲಿ ಒಬ್ಬ ಸಿನಿಮಾ ತಾರೆ ಕ್ಯಾರೆಕ್ಟರ್ ಬರ್ತದೆ, ಅವನು ಮೇಜರ್ ಹೀರೋ. ಅದನ್ನು ನೋಡಿಬಿಟ್ಟು ಅಲ್ಲಿ ಮೇಷ್ಟ್ರುಗಳು ತುಂಬ ಚೆನ್ನಾಗಿ ಮಾಡ್ತೇಕೊಂಡು ನೀನು, ನೀನು ಸಿನಿಮಾ ನಟ ಆಗ್ಬೋದು, ಒಳ್ಳೆ ಕಲಾವಿದ ಆಗ್ಬೋದು ಅಂತ ಅಲ್ಲಿ ಬೀಜ ಎಲ್ಲ ಒಂದು ಕಡೆ ಬಿತ್ತು. ಲಾ ಕಾಲೇಜ್ನಲ್ಲಿ ಏನಾಯಿತು, ಒಂದು ಇದು ಏಕಪಾತ್ರ ಅಭಿನಯ. ನಾನೇ ಸ್ಕಿಟ್ ಬರ್ಕೊಂಡು ಮಹಿಷಾಸುರ ಮರ್ದಿನಿದು. ಮಹಿಷಾಸುರ ಕೂತಿರ್ತಾನೆ, ಅಲ್ಲಿ ರಕ್ತ ಬೀಜ ಸತ್ತೋದ ಅಂತ ಮೆಸೆಂಜರ್ ಬಂದು ಹೇಳ್ತಾನೆ, ಏನೋ ರಕ್ತ ಬೀಜ ಸತ್ತಾನೆ ಅಂತ ಹಿಂಗೆಲ್ಲ ಡೈಲಾಗ್ ಬರ್ಕೊಂಡು ನಾನೇ ಬಡ್ದೆ ಮಾಡಿ ಬಂದು ಕುಂತ್ಕೊಂಡಿದ್ದೇನೆ. ಅಲ್ಲೊಬ್ಬರು ಸೀನಿಯರು, ಅವರು 2nd ಇಯರ್ ಲಾನಲ್ಲಿದ್ದರು. ಅವ್ರು ಬಂದು ಹೇಳಿದ್ರು, ಕಂಗ್ರ್ಯಾಚುಲೇಷನ್ ಅಮ್ಮ, ನಿಮಗೆ ಫಸ್ಟ್ ಪ್ರೈಸ್ ಬರೋದು ಅಂತ. ನಾನು ಹೇಳಿದೆ, ಯಾಕೆ ಸರ್ ಹಿಂಗೆ ಹೇಳ್ತಿದ್ದೀರ? ಇಲ್ಲ, ಲಾಸ್ಟ್ ಟೈಮ್ ನಾನು ಗದಾ ಯುದ್ಧ ಮಾಡಿ ನನಗೆ ಫಸ್ಟ್ ಪ್ರೈಸ್ ಬಂದಿತ್ತು, ಬಟ್ ಈ ಸಾರಿ ಬರೋಲ್ಲ ನನಗೆ, ನಿನಗೆ ಬರೋದು ಚೆನ್ನಾಗಿ ಮಾಡಿದೆ ಅಂತ ಹೇಳಿ ಕಟ್ ಮಾಡಿದ್ರೆ ನನಗೆ ಫಸ್ಟ್ ಪ್ರೈಸು. ಆಮೇಲೆ ಅಲ್ಲಿದ್ದ ಲೆಕ್ಚರರ್ ಒಬ್ಬರು ಸಾವಂತ್ ಅಂತ ಲೆಕ್ಚರರ್ ಇದ್ದರು ನಮಗೆ. ಅವ್ರು ಹೇಳಿದ್ರು, ಹೇ ಮ್ಯಾನ್, ಯು ಆರ್ ಎ ನೈಸ್ ಆ್ಯಕ್ಟರ್, ವೈ ಡೋಂಟ್ ಯು ಬಿಕಮ್ ಅನ್ ಆ್ಯಕ್ಟರ್ ಅಂತ ಹೇಳಿ. ನೋಡಿ, ಇದು ಇನ್ನೂ ಬಲಿತಾ ಹೋಯ್ತು. ಆ ಬೀಜ ಅನ್ನೋದು ಏನು ಬಿದ್ದಿತ್ತು ತಲೆಯಲ್ಲಿ ಬಲಿತಾ ಹೋಯ್ತು. ಬಟ್ ಅವಾಗ ಇಮಿಡಿಯೇಟಾಗಿ ನಾನು ಆ್ಯಕ್ಟರ್ ಆಗಬೇಕು ಅಂತ ಕಟ್ ಮಾಡಿದ್ರೆ ಗಾಂಧಿನಗರ ಎಂಟ್ರಿ ಕೊಡೋದು ಅದೇನು ಆಗಲಿಲ್ಲ. ಅದು ನಾನು ಲಾ ಕಾಲೇಜ್ ಓದ್ತಾ ಇರಬೇಕಾದ್ರೆ ನಮ್ಮ ತಾಯಿಯವರಿಗೆ ಕ್ಯಾನ್ಸರ್ ಅಟ್ಯಾಕ್ ಆಯಿತು, ಬ್ರೆಸ್ಟ್ ಕ್ಯಾನ್ಸರ್ ಆಗಿ. ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಅವ್ರಿಗೆ ಬ್ರೆಸ್ಟ್ ಎಲ್ಲ ಆಪ್ರೇಟ್ ಮಾಡಿ, ಅದೂ ಸಾಲಿಲ್ಲ ಅಂತ ಹೇಳಿ ಅಲ್ಲಿ ಒಬ್ಬರು ಯಾರೋ ಇದರಲ್ಲಿ ವೆಲ್ಲೂರಲ್ಲಿ CMC ಹಾಸ್ಪಿಟಲ್ ಅಂತ ವೆರಿ ಫೇಮಸ್, ಅಲ್ಲಿ ಯಾರೋ ಫಾರಿನಿಂದ ಒಬ್ಬರು ಜರ್ಮನಿಂದ ಸರ್ಜನ್ ಬಂದಿದ್ದಾರೆ, ಅವ್ರಿಗೊಂದು ಸರಿ ತೋರ್ಸೋಣ ಬನ್ನಿ ಅಂತ ಯಾರೋ ಗೊತ್ತಿದ್ದರು, ಕರ್ಕೊಂಡೋಗಿ ಅವಾಗೆಲ್ಲ ನಾನೇ ನಮ್ಮ ತಾಯಿಯವ್ರನ್ನ ಜೊತೆ ಹೋಗೋದು. ನಮ್ಮ ತಂದೆಯವ್ರ ಆಫೀಸ್ ಇರ್ತಾಯಿತ್ತು, ಅವರು ವೀಕೆಂಡ್ ಬರ್ತಾಯಿದ್ರು. ಅಲ್ಲಿ ಸುಮಾರು ದಿವಸ, ಒಂದು ತಿಂಗಳಷ್ಟು ಕೀಮೊಥೆರಪತಿ ಎಲ್ಲ ತಿರುಪತಿ ಎಲ್ಲ ಮಾಡಬೇಕಾಗಿತ್ತು. ಎಲ್ಲ ಅವ್ರಿಗೆ ಕರ್ಕೊಂಡು ಓಡಾಡೋದು, ಇದರಲ್ಲಿ ಸ್ವಲ್ಪ ಮನಸ್ಸು ಇದಾಯಿತು. ಆಮೇಲೆ ಅವ್ರ ಟ್ರೀಟ್ಮೆಂಟ್ ಆಯಿತು. ಬಂದಮೇಲೆ ಇಲ್ಲ, ನಾನು ಏನೋ ಆಗೋಗ್ಬಿಡುತ್ತೆ ನನಗೆ, ಅದಕ್ಕೆ ಮುಂಚೆ ನೀನು ಮದುವೆ ನೋಡಬೇಕು. ನನ್ನ ನಿಯತ್ತಿದ್ದದ್ದೇನಪ್ಪ ಅಂದರೆ, ನಾನು ಯಾವುದಾದ್ರೂ ಒಂದು, ಅದು ಲಾಯರ್ ಆಗಿರ್ಬೋದು, ಆ್ಯಕ್ಟ್ರ್ ಆಗಿರ್ಬೋದು, ಏನೇ ಆಗಿರ್ಬೋದು, ನನ್ನ ಕಾಲ ಮೇಲೆ ನಾನು ನಿಂತು, ನಾನು ದುಡಿದು ನನ್ನ ಹೆಂಡತಿ ಮಕ್ಕಳನ್ನ ಸಾಕೋ ತಾಕತ್ತು ಬಂದಾಗಲೇ ನಾನು ಮದುವೆ ಆಗೋದು ಅಂತ ಒಂದು ಧ್ಯೇಯ ಇಟ್ಕೊಂಡಿದ್ದವನು. ಯಾಕಂದರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನೀವು ಮದುವೆ ಆಗೋವರೆಗೂ ನಿಮ್ಮ ತಂದೆ ತಾಯಿ ಹತ್ರ ಯಾವಾಗ ಬೇಕಾದ್ರೂ ದುಡ್ಡು ಕೇಳ್ಬೋದು. ಅಪ್ಪ, ನಾನು ಊಟಿಗೆ ಹೋಗ್ತೀನಿ, ಒಂದು 10,000 ರೂಪಾಯಿ ಬೇಕಾಗಿತ್ತು, ಅಪ್ಪ ನನ್ನ ಫ್ರೆಂಡ್ ಬರ್ತ್ಡೇ ಇವತ್ತು, ಅವನು ಪಾರ್ಟಿ ಕೊಡಬೇಕು, ಕೇಳ್ಬೋದು. ಆದರೆ ನಾನು ಪಿಕ್ಚರ್ಗೆ ಹೋಗ್ತಿದ್ದೀನಿ, ನಾನು ಹೆಂಡ್ತಿನ ಕರ್ಕೊಂಡು ಕಾಸು ಕೊಡಿ ಅಂತ ಕೇಳೋಕ್ಕಾಗಲ್ಲ. ಅಲ್ಲಿ ಒಂದು ಈಗೋ ಅಂತ ಪ್ರತಿಷ್ಠೆ ಅನ್ನೋದು ಬಂದ್ಬಿಡ್ತದೆ. ಹಂಗೆ ಇದ್ದೋ ನಾನು, ಅದನ್ನೆಲ್ಲ ಯೋಚನೆ ಮಾಡ್ಕೊಂಡಿದ್ದಾನು. ಇವತ್ತು ತಾಯಿಯವ್ರು ಹಿಂಗೆಲ್ಲ ಹೇಳಿದ್ಮೇಲೆ ಏನಾಗುತ್ತೆ ಅಂತ ಮದುವೆ ಆಯಿತು. ಮದುವೆ ಆದಮೇಲೆ ಅಲ್ಲ, ನಾನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಇವಾಗ ಮದುವೆ ಆದ ತಕ್ಷಣ ಒಂದು ಸಂಸಾರ ಅಂತ ಶುರು ಆಗೋಗುತ್ತೆ. ಅದನ್ನು ನೋಡ್ಕೊಳ್ಳೋದಕ್ಕೆ ಇನ್ನೆಲ್ಲ ಇದು ಇನ್ನೇನೋ ಒಂದು ಇದು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಯಾರೋ ಒಬ್ಬರು ಕರ್ಕೊಂಡೋಗಿ ಗಾಂಧಿನಗರದಲ್ಲಿ, ಅಣ್ಣ ಬನ್ನಿ ನೀವು ನನ್ನ ಜೊತೆಯಲ್ಲಿ ಅಂತ ಹೇಳಿ ವೀರಸ್ವಾಮಿ ಅವ್ರ ಆಫೀಸಿಗೆ ಕರ್ಕೊಂಡು ಅಲ್ಲಿ ಸರಿ ಅಂತೇಳಿ, ನಿನ್ನ ನಾಳೆ ಬರ್ತೀಯಮ್ಮ ಅಂತ ಕರೆದ್ರು ಅವರು, ವೀರಸ್ವಾಮಿಯವರು ಅಲ್ಲಿ ನಟ. ಸರಿ, ಬೆಳಿಗ್ಗೆ ಬರ್ತೀನಿ ಸರ್, ಫೋಟೋಸ್ ಏನಾದರೂ ಇದ್ದರೆ ತೊಗೊಂಡು ಬಾ. ನನ್ನ ಹತ್ರ ಅವಾಗೊಂದು ಸ್ವಲ್ಪ ನನ್ನ ಶೋಕಿ ಇತ್ತು, ಫೋಟೋಸ್ ಎಲ್ಲ ಹಿಂದಿ ಸ್ಟಾರ್ಗಳು ನೋಡಿ, ಈ ಫಿಲ್ಮ್ ಫೇರಲ್ಲಿ ಸ್ಕ್ರೀನ್ನಲ್ಲಿ ಅವ್ರು ಬರೋ ಸ್ಟೈಲು ಅದು ಇದೆಲ್ಲ ನೋಡಿ ಇಟ್ಕೊಂಡು ಆ ಫೋಟೋಸ್ ಎಲ್ಲ ಆಲ್ಬಮ್ ಮಾಡಿ ಇಟ್ಕೊಂಡಿದ್ದೆ. ಆಲ್ಬಮ್ ತೋರಿಸಿದೆ. ಅವತ್ತಿನ ನೆಕ್ಸ್ಟ್ ಡೇ ಬೆಳಗ್ಗೆ ಹೋದ ತಕ್ಷಣ ಹೇಳಿದ್ದು, ಬಾಮ್ಮ ಕುಂತ್ಕೊ. ನಮ್ಮ ಬ್ಯಾಕ್ಗ್ರೌಂಡ್ ಗೊತ್ತಿತ್ತು ಅವರಿಗೆ ಸ್ವಲ್ಪ, ಇದರಿಂದ ಅದು ಸ್ವಲ್ಪ ಹೆಲ್ಪ್ ಆಯಿತು. ಗಂಗಪ್ಪ ಅಂತ ಅವ್ರ ಪಾರ್ಟ್ನರ್ ಇದ್ದರು, ಅವರು ನಮಗೆ ಪರಿಚಯಸ್ಥರು ಸ್ವಲ್ಪ. ಅವರ ಶ್ರೀಮತಿಯವರು ನಮ್ಮ ಮನೆಗೆಲ್ಲ ಬರೋರು, ನಮ್ಮ ತಾಯಿಯವ್ರ ಫ್ರೆಂಡ್ ಆಗಿದ್ದರು.
ಸರಿ ಅಂತಲೇ ತಿಂಡಿ ತಿನ್ನಮ್ಮ ಅಂತ ಫಸ್ಟ್ ತಿಂಡಿ ತಿನ್ನಿಸ್ಬಿಟ್ಟು ಅಲ್ಲಿ ಯಾರ್ಯಾರು ಕುಂತಿದ್ದಾರೆ, ಚಂದುಲಾಲ್ ಜೈನ್ ಅವ್ರು ಕುಂತಿದ್ದಾರೆ, ವರದಪ್ಪ ಅವ್ರು ಕುಂತಿದ್ದಾರೆ, ಆಮೇಲೆ ನಮ್ಮ ಬಾಲಣ್ಣವ್ರು ಕುಂತಿದ್ದಾರೆ. ಏನು ಟೀಮ್ ಅದು, ಫುಲ್ ಟೀಮ್ ಕುಂತಿದೆ ಅಲ್ಲಿ. ಅವಾಗ ತಾನೇ ಅವರು ಭೂತೆಯ ನಮಗ ಅಯ್ಯು ಮಾಡಿ ಸೂಪರ್ ಡೂಪರ್ ಹಿಟ್ ಫಿಲ್ಮ್ ಕೊಟ್ಟಿದ್ದರು. ನೆಕ್ಸ್ಟು ಹೇಮಾವತಿ ಮಾಡೋ ಚಿಂತನೆಯಲ್ಲೇ ಇದ್ದರು, ಕೆಲಸಗಳು ನಡೀತಾ ಇತ್ತು. ಏನಾದರೂ ಒಂದು ಆ್ಯಕ್ಟಿಂಗ್ ಮಾಡಿ ತೋರಿಸು ಮರಿ ಅಂತ ಹೇಳಿದೆ. ಆಯಿತು ಸರ್ ಅಂತ ಹೇಳ್ಬಿಟ್ಟು ನಾನೇ ಇಮ್ಯಾಜಿನೇಷನ್, ಅಣ್ಣ ತಮ್ಮದಿರಿಬ್ಬರೂ ಆಸ್ತಿಗೋಸ್ಕರ ಇದು ಮಾಡೋದು. ಅದಕ್ಕೆ ತಮ್ಮ ತಾಯಿಗೆ ಏನೋ ಕೆಟ್ಟದಾಗೇನೋ ಬಿಹೇವ್ ಮಾಡ್ತಾನೆ. ಅದಕ್ಕೆ ಏಯ್ ತಾಯಿಗೆ ಮಾತ್ರ ಹಾಗೆ ಹೇಳ್ಬೇಡ, ತಾಯಿ ಶಾಪ ನಿನ್ನ ಮೇಲೆ ಬಿದ್ದರೆ 7 ಜನ್ಮ ಎತ್ತಿದ್ರು ನೀನು ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ. ಆಸ್ತಿ ತಾನೇ ಬೇಕು, ಏನೇನು ಬೇಕು ತಗೋ ಬರ್ಕೊಡ್ತೀನಿ. ಈ ಥರ ಒಂದು ಸ್ಕಿಟ್ ಮಾಡಿದ್ರೆ ಎಲ್ಲರೂ ಒಂಥರ ಸೈಲೆಂಟಾಗಿ ನೋಡ್ಕೊಂಡಿದ್ರು. ಒಂದು ವಾಯ್ಸ್ ಕೇಳಿಸ್ತು, ಮಗಿನಲ್ಲಿ ಸರ್ಕ್ ಐತೆ. ಅದು ಯಾರಪ್ಪ ಅಂದರೆ ಬಾಲಣ್ಣವರು. ಕುಂತ್ಕೊಂಬ ಅಂತ ಡ್ಯಾನ್ಸ್ ಎಲ್ಲ ಮಾಡ್ತೀನಿ. ಹಾಂ ಸರ್ ಕಲ್ತಿದ್ದೀನಿ, ಕಾಲೇಜ್ ಡೇಸಲ್ಲೆಲ್ಲ ಅಲ್ಲೆಲ್ಲೇ ಹೋಗೋದು ಎಲ್ಲ ಜಾಮ್ ಸೆಷನ್ ಅಲ್ಲೆಲ್ಲ ಅವೆಲ್ಲ ಅಭ್ಯಾಸ ಇತ್ತು ಸ್ವಲ್ಪ. ಮ್ಯೂಸಿಕ್ಕೆಲ್ಲ ಏನಿಲ್ಲ, ನಾನೇ ಅಲ್ಲೇ ಏನಾಕೊಂಡು ಏನೋ ಒಂದು ಹಾಡು ಹೇಳ್ಕೊಂಡು ಇದು ಅವಾಗ ಸ್ವಲ್ಪ ಹಾಡೋದ್ರ ಮೇಲೆ ಈಗಲೂ ಅಷ್ಟೇ. ಆಗ್ಲಿಂದನೂ ನನಗೆ ಸ್ವಲ್ಪ ಹುಚ್ಚು. ಸ್ಕೂಲಲ್ಲಿದ್ದಾಗಲೇ ಯಾರಾದರೂ ನಮ್ಮ ಮೇಷ್ಟ್ರುಗಳು ಬರೋ ನೀನು ಹಾಡು ಹೇಳು ಅಂದರೆ ನಾನು ಆಡ್ತಿದ್ದು ಒಂದೇ ಹಾಡು ವರ್ಷ ಪೂರ್ತಿ. ಯಾವುದಪ್ಪ ಅಂದರೆ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದು ನೃತ್ಯ ಶಿಲ್ಪಿ ಕಲೆಗಳ ಬೀಡಿದು ಅಪಾರ ಕೀರ್ತಿ. ನಾನು ಅದನ್ನೊಂದು 15 ಸಾರಿ ನೋಡಿದ್ದೀನಿ ಸುದರ್ಶನ್ ಸಾರ್ಗೋಸ್ಕರ. ಅವರು ನನ್ನ ಜೊತೆ ಆ್ಯಕ್ಟ್ ಮಾಡೋಕೆ ಹೇಳಿದೆ, ಸರ್ ನಿಮ್ಮಿಂದಲೇ ನಾನು ಆ್ಯಕ್ಟರ್ ಆಗಿತ್ತು, ನಿಮ್ಮ ಪಿಕ್ಚರ್ ನೋಡಿ ಅಂತ. ಅಲ್ಲಿ ಆ್ಯಕ್ಟ್ ಮಾಡ್ಬಿಟ್ಟು ಬಂದು ಅವಾಗಲೇ ನಾನು ನನ್ನ ಫ್ರೆಂಡು ಕಡ್ಡಿಗಳು ಇಟ್ಕೊಂಡು ಗತ್ತೆ ಅವ್ನು ನನ್ನ ಫ್ರೆಂಡ್ ಹುಷಾರು, ನಾನು ಸುದರ್ಶನ್ ಹೀರೋ, ನೀನು ನಾಗೇಂದ್ರ ರಾವ್ ಆ ವಿಲನ್ನು ಅಂತೇಳಿ ಹಿಂಗೆಲ್ಲ ಆಡಿ ಅವನಿಗೆ ಏಟು ಬಿದ್ದು ಅವ್ನು ಬಂದು ನಮ್ಮಮ್ಮನ ಹತ್ರ ಹೇಳಿ, ಅವ್ರ ಅಮ್ಮ ಬಂದು ನಮ್ಮಮ್ಮ ಹತ್ರ ಹೇಳಿ ಈ ಥರ ಎಲ್ಲ ಆಗ್ತಾಯಿತ್ತು. ಅಲ್ಲಿಂದ ಶುರು ಆಯಿತು ಸರ್. ಅಲ್ಲಿ ಒಂದು ನೀವು ಜೀವನದಲ್ಲಿ ನಿಮ್ಮ ಯಾವುದಾದ್ರೂ ಒಂದು ಅಹಿತಕರ ಕಹಿ ಘಟನೆ ಏನಾದರೂ ಹೇಳಿ ಅಂದರೆ ಇದು ಒಂದು. ಅದರಲ್ಲಿ ಏನಾಯಿತು ಅಂದರೆ ಅಲ್ಲಿ ಒಂದು ನ್ಯೂಸ್ ಬಂತು. ನಾನು ದಿವಸ ಆಫೀಸ್ಗೆ ಅವಾಗ ಹೋಗ್ತಾ ಇದ್ದೆ, ಸಿಲ್ಲಿಗಣ್ಣ ಅವ್ರು ಇರ್ತಿದ್ರು, ಅವರನ್ನು ನೋಡ್ತಾ ಇದ್ದೆ. ಅವರು ಕೆನ ಹಿಡ್ಕೊಂಡು ಮುದ್ದಾಗಿದೆ ಮರಿ ಇದು ಅಂತ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ಸೋರು ಎಲ್ಲ. ಯಾರೋ ಅವರು ಮ್ಯಾನೇಜರ್ ಅಲ್ಲಿದ್ದ, ಅವರು ಹೇಳಿದ್ರು, ನಾನು ಆರ್ಟಿಸ್ಟ್ ಲಿಸ್ಟ್ ನೋಡಿದೆ, ಉದಯ್ ಕುಮಾರ್ ಅವರು ಬಿಟ್ಟರೆ ನೆಕ್ಸ್ಟ್ ನಿಂದೇ ಇದೆಯಮ್ಮ ಅಂತ. ಅಂದರೆ ಅದರಲ್ಲಿ ನಾನು 2 ಹೀರೋ ಪಾತ್ರ, 2 ಹೀರೋ ಇದ್ದಾರೆ. ಅದರಲ್ಲಿ ಒಂದು ನಾನು ಮಾಡಬೇಕಾಗಿತ್ತು. ಯಾವುದೋ ಕಾರಣದಿಂದ ಅದು ನನ್ನ ಕೈ ತಪ್ಪೋಯ್ತು. ಯಾಕೆಂದರೆ ನಾನು ಫಸ್ಟ್ ಡೇ ಬಂದು ಅವ್ರ ಹತ್ರ ಆ್ಯಕ್ಟಿಂಗ್ ಮಾಡಿ ತೋರಿಸ್ದಾಗೆಲ್ಲ ಈ ಪಾತ್ರ ಮಾಡು ಅಂದಾಗ, ವಿಲನ್ ಮಾಡಿದಾಗ ನಾನು ಬಾಯ್ಬಿಟ್ಟು ಹೇಳಿದವನು, ಸರ್ ನಾನು ಹೀರೋ ಆಗಬೇಕು ಅಂತ ಕಷ್ಟಪಟ್ಟು ಅದನ್ನು ಕನಸು ಕಾಣ್ತಾ ಇದ್ದೀನಿ. ವಿಲನ್ ಅಂದರೆ ಇಲ್ಲಮ್ಮ ನೀನು ಹೀರೋ ಆಗ್ತೀಯಾ, ನೀನು ಚಿಕ್ಕ ವಯಸ್ಸು ಇನ್ನೂ, ಇದೊಂದು ಎಕ್ಸ್ಪೀರಿಯನ್ಸ್ ಅಷ್ಟೇ ನಾನು, ಆಮೇಲೆ ನೀನು ಮಾಡು ಅಂತ ಹೇಳಿದ್ದಕ್ಕೆ ಅದು ಒಪ್ಕೊಂಡು. ಇದು ಏನಕ್ಕಾಯಿತು ಅಂದರೆ ಅಲ್ಲಿ ನಾನು ಆಗಬೇಕಾಗಿದ್ದದ್ದು ಕೈ ಮಿಸ್ ಆಯಿತು. ಅದಕ್ಕೆ ಕಾರಣ ಏನು ನನಗೆ ಏನು ಇದಾದ. ಬಟ್ ಏನು ನನಗಿಂತ ಒಳ್ಳೆಯ ಕಲಾವಿದ ಅವ್ರ ಕಣ್ಣಿಗೆ ಬಿದ್ದಿರ್ಬೋದು, ಇದು ಮಾಡಿರ್ಬೋದು. ಸರಿ ನಮ್ಮ ಹುಡುಗ ತಾನೇ ಮಾಡ್ಸೋಣ ಮುಂದೆ ಅಂತ ಹೇಳಿ ಮಾಡಿರ್ಬೋದು ಅಂತ. ಈ ರೀತಿಯಾಗಿ ಜಡ್ಜ್ ಮಗ ಆದವನು ನಮ್ಮ ತಾಯಿ ಒಂದೇ ಮಾತು ಹೇಳೋರು, ನೀನು ಮುದ್ದಾಗಿ ಸಾಕಿದ್ದೀನಿ, ಹೀರೋ ಥರ ಸಾಕಿದ್ದೀನಿ, ಹೋಗಿ ಏನೋ ಬಲಾತ್ಕಾರದ ಸೀನ್ಗಳು ಮಾಡಿ ಹೀರೋಗೆ ನಾನು ಒದೇ ತಿನ್ಕೊಂಡು ಬರ್ತೀಯಲ್ಲಪ್ಪ ಅಂತ ಹೇಳಿದೆ. ಅದಕ್ಕೆ ನಮ್ಮ ತಂದೆ ಹೇಳ, ನಾನು ಕಲಾವಿದ ಆದಮೇಲೆ ಎಲ್ಲ ಮಾಡಬೇಕು. ಏನೋ ರಾವಣ ಇಲ್ಲದೆ ರಾಮಾಯಣ ನಡೆಯುತ್ತಾ, ದುರ್ಯೋಧನ ಇಲ್ಲದೆ ಮಹಾಭಾರತ ಓದ್ತೀಯ ನೀನು. ಅದು ಕಲಾವಿದ ಅಂದರೆ ಅವನು ಖಳನಟ ಅಂದರೆ ಅವನಿಗೂ ಎಷ್ಟು ಬೇಕೋ ಅಷ್ಟು ಗೌರವ ಇದ್ದೇ ಇರುತ್ತೆ. ಅದು ಆ್ಯಕ್ಟ್ ಮಾಡೋದು ಅಷ್ಟೇ, ಅವನೇನು ಇದು ಮಾಡ್ತಾ ಇಲ್ಲ ಅಂತ ಹೀಗೆ ಹೇಳೋದು. ಹಿಂಗೆ ನಿಮ್ಮ ಫಾದರ್ ನಿಮಗೆ ಈ ಥರ ಉಪದೇಶ ಮಾಡಿ ಅವರು ಒಂದೇ ಹೇಳ್ತಾ ಇದ್ದದ್ದು, ನೀನು ಏನಾದರೂ ಮಾಡು ಜೀವನದಲ್ಲಿ, ಒಬ್ಬರಿಗೆ ಅನ್ಯಾಯ ಮಾಡಬೇಡ. ಎಸ್, ನೀವು ನಿಮ್ಮ ಮಗನಿಗೆ ಏನು ಹೇಳಿದಿರಿ? ನಾನು ಅದೇ ಹೇಳೋದು, ನೀನೇನು ಬೇಕಾದರೂ ಆಗು, ಶ್ರದ್ಧೆಯಿಂದ ಮಾಡು, ಪುಟ್ ಯುವರ್ 100%. ನೀನು ಅಂದ್ಕೊಂಡಾಗೆ ಗೆಲುವು ನಿನ್ನ ಹಿಂದೆ ಬರೋಲ್ಲ.
ನಿನ್ನ ಶ್ರಮ ಪಡ್ತಾ ಹೋದಾಗ ಆ ಗೆಲುವು ನಿನ್ನನ್ನು ಅಟ್ಟಿಸ್ಕೊಂಡು ಬರುತ್ತೆ. ಅವಾಗ ನಿನ್ನ ಟೈಮೇ ಇರೋಲ್ಲ, ಅಂಥ ಗೆಲುವು ಬರ್ತದೆ. ಬಟ್ ಆ ಶ್ರದ್ಧೆ ಇರಬೇಕು, ನಿಯತ್ತಿರಬೇಕು. ಇವಾಗ ನಾನು ಹೀರೋ ಆಗಬೇಕಂದ್ರೆ ನಾನು ಆಗಲಿಲ್ಲ, ಸ್ವಲ್ಪ ಮನಸ್ಸಿಗೆ ಇದಾಯಿತು, ನೋವು ಆಗುತ್ತೆ. ಬಟ್ ಹಿಂದೆ ನೋಡಿದ್ರೆ ನಂತರ ಎಷ್ಟು ಜನ ಹೀರೋ ಆಗಬೇಕು ಬಂದ್ರೆ ಏನೂ ಆಗದೆ ಉಳಿದು ಹೋದ್ರಲ್ಲ. ನಿಮಗೆ ಏನಾದರೂ ಆಲ್ಟರ್ನೇಟಿವ್ ಒಂದು ಸಾಮ್ರಾಜ್ಯ ಕಟ್ಕೊಂಡ್ರೆ ನಮ್ಮ ಸಾಮ್ರಾಜ್ಯ. ಇವಾಗ ಯಾರು ಹಾಕೋಣ ವಿಲನ್ ಅಂದರೆ ಕೀರ್ತಿ ಕಾಂಟ್ಯಾಕ್ಟ್ ಮಾಡಿ, ಇದು ಮಾಡಿ, ಅದು ಮಾಡಿ, ಕರೆದು ಎಲ್ಲಿವರೆಗೂ ಅಂದರೆ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳು ನಾನು ಒಂದೇ ಮಾತು ಹೇಳೋರು, ನೋಡಮ್ಮ ನೀನು ಬರೀ ಕಲಾವಿದ ವಿಲನ್ ಮಾತ್ರ ಅಲ್ಲ, ಇವರ ಟೆಕ್ನಿಷಿಯನ್ ಆಲ್ಸೋ. ಏನಾದರೂ ಸೀನ್ ಓದ್ಬಿಟ್ಟು ಏನಾದರೂ ಚೇಂಜಸ್ ಇದೆ ಇದ್ದರೆ ಯು ಕ್ಯಾನ್, ನಿನಗೆ ಸ್ವಾತಂತ್ರ್ಯ ಇದೆ, ನೀನು ನೋಡ್ಕೊಂಬ ಅಂತ ಹೇಳು. ಅದಕ್ಕೆ ನಾವು ಇಷ್ಟಾದರೂ ನಮಗೆ ಗೌರವ ಇದೆಯಲ್ಲ. ಎಲ್ಲರೂ ಇವಾಗ ಮಕ್ಕಳು ಒಳ್ಳೆ ಲಾಯರ್ ಆಗಬೇಕು ಅಂತ ಲಾಯರ್ ಆದವರು ಯೋಚನೆ ಮಾಡ್ತಾರೆ, ಆಗದೇ ಇರ್ಬೋದು, ಅವರು ಸಾಧ್ಯ ಅಲ್ಲ. ದಿಸ್ನೋ ಎಲ್ಲ ನಾವೇನಾಗಬೇಕು ಏನು ಮಾಡಬೇಕು ಅಂದ್ರೂ ನಮ್ಮ ನಿಯತ್ತಿರೋದಕ್ಕೆ ಇದ್ದರೆ ನಾವು ಗೌರವವಾಗಿ ಸಮಾಜದಲ್ಲಿ ಬದುಕೋದಕ್ಕೆ ಏನು ಬೇಕೋ ಅದನ್ನು ಭಗವಂತ ಕೊಟ್ಟೇ ಕೊಡ್ತಾನೆ. ಅದು ಕೊಟ್ಟೇ ಕೊಡ್ತಾನೆ. ನಿಮ್ಮ ಊಟಕ್ಕೆ ತೊಂದರೆ ಇರಲ್ಲ, ನೀವು ಮದುವೆ ಆದರೆ ನಿಮ್ಮ ಹೆಂಡತಿ ಮಕ್ಕಳನ್ನು ಸಾಕೋಕ್ಕೆ ತೊಂದರೆ ಇರಲ್ಲ, ನೀವು ಓಡಾಡೋಕ್ಕೆ ಒಂದು ವೆಹಿಕಲ್ ಬೇಕು ಅಂದರೆ ಅದಕ್ಕೆ ತೊಂದರೆ ಇರಲ್ಲ, ಇದಕ್ಕೆ ಕೊಟ್ಟೇ ಕೊಡ್ತಾನೆ. ಅದಕ್ಕಿಂತ ಹೆಚ್ಚು ನೀವು ಆಸೆ ಪಟ್ಟು ಇನ್ನೂ ನಾನೇನು ಗಳಿಸ್ಬೇಕು ಅಂದರೆ ನೀವು ಎಷ್ಟೇ ಪ್ರತಿಭೆ ಇದ್ರೂ ಕೆಲವೊಮ್ಮೆ ಬ್ರಹ್ಮಲಿಖಿತ ಇಲ್ಲ ಅಂದರೆ ಅದು ನಿಮಗೆ ದಕ್ಕೋದಿಲ್ಲ. 30 ವರ್ಷ ಕಷ್ಟಪಟ್ಟು ಪಕ್ಷಕ್ಕೆ ದುಡಿದವರು MLA ಆಗೋಕ್ಕೂ ಸಾಧ್ಯ ಆಗಲ್ಲ. ಫಸ್ಟ್ ಟೈಮು ಬೈ ಚಾನ್ಸ್ ಇಂಡಿಪೆಂಡೆಂಟ್ ಆಗಿ ನಿಂತವನು ಮಿನಿಸ್ಟ್ರ್ ಆಗಿ ಹೋಗ್ಬಿಡ್ತಾನೆ. ನಂಬರ್ ಗೇಮಲ್ಲಿ ಅವ್ರಿಗೂ ನಂಬರ್ ಬೇಕು, ನಾನು ಮಿನಿಸ್ಟ್ರ್ ಕೊಟ್ಟರೆ ನಾನು ಬರ್ತೀನಿ ಅಂತ. ಅದಕ್ಕೆ ಬ್ರಹ್ಮಲಿಖಿತ ಅನ್ನೋದು. ಇದನ್ನು ಮಗನಿಗೆ ಹೇಳಿದೆ, ಅದೃಷ್ಟ. ನಿಜವಾಗಿ ಹೇಳಿದ್ದೇನೆ, ನನ್ನ ಮಕ್ಕಳ ಹೆಸರು ಸತ್ಯ ಧರ್ಮ ಅಂತ, ಮಗಳ ಹೆಸರು ಸತ್ಯ, ಮಗನ ಹೆಸರು ಧರ್ಮ ಅಂತೇಳಿ. ಏನಕ್ಕೆ ಇಟ್ಟಿದ್ದೀವಿ ಅಂದರೆ ಯಾವುದೇ ಕಾರಣಕ್ಕೂ ಇದನ್ನು ನಾವು ಮರಿಬಾರ್ದು ಜೀವನದಲ್ಲಿ. ಎಷ್ಟೇ ಕಷ್ಟ ಬರಲಿ, ಸುಖ ಬರಲಿ, ಏನೇ ಬರಲಿ, ನಮ್ಮ ಕೈಲಾಗಿದ್ದು ಒಂದು ಒಳ್ಳೇದು ಮಾಡಬೇಕಷ್ಟೇ ಹೊರತು ಕೆಟ್ಟದ್ದು ಒಳ್ಳೇದು ಮಾಡೋಕ್ಕಾಗದೇ ಇರೋ ಸುಮ್ಮನೆ ಅದು ಕೆಟ್ಟದಂದ್ರೂ ಮಾಡುವ. ಈ ವಿದ್ಯಮಾನವನ್ನು ಇಟ್ಕೊಂಡು ಬದುಕ್ತವನು. ಮಗನಿಗೂ ಅದೇ ಹೇಳಿದ್ದೀನಿ, ನೀನು ಶ್ರಮ ಪಡ್ತಾ ಹೋಗು ಅಷ್ಟೇನೇ. ಎಷ್ಟೋ ಜನ ದೊಡ್ಡ ಡೈರೆಕ್ಟ್ರ್ ಆದವರು ದಾರಿಲಿ ಹೋಗೋ ಹುಡುಗನ ಕರ್ಕೊಂಡು ಬಂದು ಚಕ್ಕಂತ ಒಂದು ಪಿಕ್ಚರ್ ಮಾಡಿದ್ರೆ ಅವನೇ ಹೀರೋ ಆಗೋಗ್ಬಿಡ್ತಾನೆ. ಬಟ್ ಅದೇ ಸ್ವಂತ ಮಕ್ಕಳನ್ನೇ ಮಾಡೋಕ್ಕೆ ಹೊರಟಾಗ ಎಷ್ಟೇ ಕಷ್ಟಪಟ್ಟು ಮಾಡಿದ್ರೂ ಏನೂ ಆಗಲ್ಲ. ಅದಕ್ಕೆ ಅದೃಷ್ಟ ರೇಖೆ, ಬ್ರಹ್ಮಲಿಖಿತ ಇದಿರಲೇಬೇಕು. ನಮ್ಮ ಕೈನಲ್ಲೇನಿದೆ, ನನಗೊಂದು ಗುರಿ ಮುಟ್ಟಬೇಕು, ಆ ಗುರಿ ಕಡೆ ಹೊರಡ್ತೀನಿ. ಬಂಡೆ ಸಿಗ್ಬೋದು, ಕೆರೆ ಸಿಗ್ಬೋದು, ಅದನ್ನು ಚಾಣಾಕ್ಷತನದಿಂದ ಬಂಡೆ ಮೇಲೆ ಬೀಳ್ದಾಗೆ, ಎಡು ಬೀಳ್ದಾಗೆ, ಇಲ್ಲ ನೀರಲ್ಲಿ ಮುಳುಗಿದ ಹಾಗೆ ಆ ಕಡೆ ಈ ಕಡೆ ಹೋಗಬೇಕು. ಹೋದಾಗ ನಿನಗೆ ಒಂದು ಗುರಿ ನೀನು ತಲುಪಬಹುದು. ಅಲ್ಲಿ ಯಾರೋ ಸಿಕ್ಕಿ ನಿನಗೆ ಶ್ರೀರಾಮಚಂದ್ರನಿಗೆ ಹನುಮಂತ ಇವರೆಲ್ಲ ವಾನರ ಸೈನ್ಯ ಎಲ್ಲ ಸಿಕ್ಕಿ ಸಹಾಯ ಮಾಡ್ದಂಗೆ ಲಂಕೆಯಲ್ಲಿ ಯುದ್ಧ ಮಾಡ್ಬ ಯಾರಾದರೂ ಸಿಗ್ಬೋದು ನಿನಗೆ. ಯಾವುದೋ ನೀನು ಕಷ್ಟಪಡ್ತಿರ್ತೀಯ, ಎಲ್ರಿಗೂ ಗೊತ್ತು. ಬಟ್ ಏನೋ ಮಾರ್ಕೆಟ್ ಇಲ್ಲ, ಅವ್ರಿಗೆ ಬಿಸ್ನೆಸ್ ಆಗಲ್ಲ, ಯೋಚನೆ ಮಾಡ್ತಿರ್ತಾರೆ. ಆದರೆ ಯಾರೋ ಒಬ್ಬ ಹೆಸರಾದಂಥ ಕಲಾವಿದ ಅವ್ರು ಟ್ರೈ ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ಇವ್ರಿಗೆ ಡೇಟ್ಸ್ ಕೊಡೋಕ್ಕೆ ಆಗ್ತಿರಲ್ಲ. ಇನ್ಯಾವುದೋ ಕ್ಲಾಶ್ ಇರುತ್ತೆ, ಇನ್ಯಾವುದೋ ಪಿಕ್ಚರ್ ನಡೀತಾ ಇರ್ತದೆ, ಇನ್ನೇನೋ ಆಗ್ತದೆ, ಅದಕ್ಕೆ ಸಾಲ. ಆವಾಗ ನೀನು ಕಣ್ಣಿಗೆ ಬಿದ್ದಾಗ ಧರ್ಮ ಹಾಕೊಂಡು ಮಾಡ್ಬಿಡೋಣ ಅಂದಾಗ ಆ ಸಿನಿಮಾದ ಕತೆ, ಆ ಚಿತ್ರಕಥೆ, ಅಲ್ಲೊಂದೆರಡು ಸಾಂಗು ಕ್ಲಿಕ್ ಆದಾಗ ಅದೊಂದು ಮುಂಗಾರು ಮಳೆ ಆಗಿಬಿಡುತ್ತೆ. ಕೂಡಿ ಬರೋದು ಅಂದರೆ ಇವಾಗ ಮುಂಗಾರು ಮಳೆ ಸೂಪರ್ ಹಿಟ್ ಆಯಿತು. ಎಂಥ ಆ್ಯಕ್ಟಿಂಗು ಗಣೇಶಿಂದ, ಅದು ಕೊಡ್ತಾ ಇಲ್ಲ. ಮ್ಯೂಸಿಕ್ ಎಲ್ಲೋ ಇದ್ದ ಮನೋಮೂರ್ತಿಯವ್ರಿಗೆ ಫೋನ್ ಮಾಡಿ ಕರೆದು ನನಗೆ ಮ್ಯೂಸಿಕ್ ಬೇಕು ಅಂತ ಬಡ್ಜೆಟ್ನೊಳಗಡೆ ಹಾಡು ಹಾಕ್ಸೋದು. ಎಂಥ ಸಾಹಿತ್ಯ, ನಾಗೇಂದ್ರ ಪ್ರಸಾದ್, ಅದಕ್ಕೋಸ್ಕರ ಬಿಡ್ತಾರೆ. ಎಂಥ ಫೋಟೋಗ್ರಫಿ, ಆ ಜೋಗ್ ಜಲಪಾತನ ಹೇಗೆ ತೋರಿಸಿದ್ರು ಮೊದಲನೇ ಬಾರಿ, ಅದನ್ನು ನೋಡೋಕ್ಕೆ ಖುಷಿ ಆಗ್ತದೆ. ಅದು ಕೊಡ್ತಾ ಎಂಥ ಮುದ್ದಾದ ತಾಯಂದಿರು. ನಾವು ಪಂಡರಮ್ಮ ಇವ್ರನ್ನ ಎಲ್ಲರನ್ನೂ ಕಳ್ಕೊಂಡು ವಯಸ್ಸಾದಮೇಲೆ ಆ ಮುದ್ದಾದ ತಾಯಂದಿರು ಆ್ಯಂಡ್ ಅಂಥ ಒಂದು ಬಹಳ ನಂತರ ಅನಂತನಾಗ್ ಅವರ ಆ್ಯಕ್ಟಿಂಗು, ಇದೆಲ್ಲ ಸೇರಿದಾಗ ನವಗ್ರಹಗಳ ಅನುಗ್ರಹ ಅಲ್ಲಾಗೋಯ್ತು ಅವ್ರಿಗೆ.
ಇದೆಲ್ಲ ಆಗಬೇಕು ಅಂತ ಈ ಕೃಷ್ಣಪ್ಪನವ್ರ ಹಣೆಯಲ್ಲಿ ಬರೆದಿತ್ತು. ಅವ್ರಿಗೂ ಸಿನಿಮಾಗೂ ಸಂಬಂಧನೇ ಇಲ್ಲ. ಅವ್ರೇನಿದ್ರು ಎಕರೆ ಲೆಕ್ಕದಲ್ಲಿ ತೊಗೊಳೋದು, ಅಡಿ ಲೆಕ್ಕದಲ್ಲಿ ಮಾರೋದು ಇಂಥಲ್ಲ ಇದು. ಏನೋ ಈ ಹುಡುಗರು ಬಂದು ಕೇಳಿದ್ರಲ್ಲ, ಫೋರ್ಸ್ ಮಾಡ್ತಾರೆ, ಆಯ್ತಪ್ಪ ಇದೊಂದು ಬಡ್ಜೆಟ್ನ ಕೊಡ್ತೀನಿ ಮಾಡ್ಕೊ ಹೋಗ್ರೆ ಅದೇನೋ ಅಂತ ಸೂಪರ್ ಡೂಪರ್ ಹಿಟ್ ಪಿಕ್ಚರ್. ಇದಕ್ಕೆ ಅದೃಷ್ಟ ಬೇಕು. ಆ ಅದೃಷ್ಟ ಬೇಕು. ಭಗವಂತ ಅದನ್ನು ಕೊಟ್ಟಾಗ ಅದನ್ನು ಉಳಿಸ್ಕೊಂಡೋಗೋ ಚಾಣಾಕ್ಷತೆ ನಮ್ಮಲ್ಲಿರಬೇಕು ಕಲಾವಿದರಲ್ಲಿ. ಇಲ್ದಿರ ಅಣ್ಣ ಅವರು ಅಷ್ಟು ವರ್ಷಗಳ ಕಾಲ 200 ಸಿನಿಮಾ ಮಾಡಿದ್ದಾರೆ. ಅದರಲ್ಲಿ ಕೆಟ್ಟ ಸಿನಿಮಾ ಯಾವ್ದು ಹೇಳಿ, ಫ್ಲಾಪ್ ಆದ ಸಿನಿಮಾ ಯಾವ್ದು ಹೇಳಿ ಹುಡುಕಬೇಕು. ಅಂಬರೀಷ್ ಅವರು, ವಿಷ್ಣುಜಿ 100 ಪಿಕ್ಚರ್ ಮೇಲೆ ಮಾಡಿದ್ದಾರೆ. ಅದರಲ್ಲಿ ಫ್ಲಾಪ್ ಆದ ಪಿಕ್ಚರು ಹುಡುಕ್ಬೇಕು ನೀವು. ಇವಾಗ ಹಿಟ್ ಪಿಕ್ಚರ್ ಹುಡ್ಕೊಂಗಾಗ್ಬಿಟ್ಟಿದ್ದೆ. ದಟ್ ಈಸ್ ಅದಕ್ಕೆ ಒಬ್ಬ ಕಲಾವಿದ ಸೂಪರ್ ಡೂಪರ್ ಹಿಟ್ ಆಗ್ಬೇಕಾದ್ರೆ ಹಾಡುಗಳಿಂದ ಹಿಟ್ ಆಗ್ಬಿಡ್ಬೋದು. ಇವಾಗ ನಮ್ಮ ರಾಜೇಶ್ ಖನ್ನಾ ಅವರಿದ್ದರು. ಅವರು ಈಸ್ ನಾಟ್ ಎ ಗ್ರೇಟ್ ಫೈಟರ್ ಲೈಕ್ ಆ್ಯಂಗ್ರಿ ಯಂಗ್ ಮ್ಯಾನ್, ಅಮಿತಾಬ್ ಬಚ್ಚನ್ ಥರ ಗ್ರೇಟ್ ಫೈಟರ್ ಏನಲ್ಲ, ಇಲ್ಲ ಗ್ರೇಟ್ ಮಿಥುನ್ ಇವನು ಋತುಕೃಷ್ಣನ್ ಥರ ಡ್ಯಾನ್ಸರು ಅಲ್ಲ. ಬಟ್ ಅವರ ಹಾಡುಗಳು ಸಿನಿಮಾದಲ್ಲಿ ಎಂಥ ಸೂಪರ್ ಹಿಟ್ ಹಾಡುಗಳು. ಬಟ್ ಅದ್ಭುತ ಕಲಾವಿದ. ಸುಮ್ಮನೆ ನೋಡಿ ಪುಷ್ಪ ಅಂದ್ರೇ ಇನ್ನೊಂದು ಸರಿ ಪಿಕ್ಚರ್ ನೋಡಬೇಕು ಅನ್ನೋವಂಥ ಕಲಾವಿದರು. ಅದ್ರ ಜೊತೆಗೆ ಹಾಡುಗಳೇ ಅವ್ರನ್ನ ಸೂಪರ್ ಸ್ಟಾರ್ ಲೆವೆಲಿಗೆ ಕರ್ಕೊಂಡು ಹೊರಡೋಯ್ತು. ಅದಕ್ಕೆ ಅದೃಷ್ಟ, ಬ್ರಹ್ಮಲಿಖಿತ, ಯೋಗ ಮತ್ತು ಯೋಗ್ಯತೆ ಇರಬೇಕು, ಯೋಗ ಕೂಡಿ ಬರಬೇಕು. ಅದೇ. ಬಟ್ ಈ ಇಂಡಸ್ಟ್ರಿನಲ್ಲಿ ಈ ಸರಸ್ವತಿ ಕಲಾದೇವಿ ಎಂಥವ್ರು ಅಂದರೆ ಎಲ್ಲರೂ ಕೈ ಬೀಸಿ ಕರೀತಾರೆ, ಕಮಾನ್ ಕಮಾನ್ ಕಮಾನ್. ಕೆಲವ್ರನ್ನ ಮಾತ್ರ ತಪ್ಕೋತಾರೆ. ಭಾಗ್ಯವ್ರನ್ನವ್ರು ಹಂಗಾಗ್ಬಿಡುತ್ತೆ. ನೀವು ದೇವಿ ತಪ್ಕೊಳ್ಳೋ ಥರ ನಡ್ಕೋಬೇಕು ಅಷ್ಟೇ. ಆ ಪ್ರಬುದ್ಧತೆ ಇರಬೇಕು, ಹಗಲು ರಾತ್ರಿ. ಅದೇ ನೀವು ಹೀರೋ ಆಗಬೇಕು ಅಂತ ಇರ್ಬೋದು. ಕೀರ್ತಿರಾಜ್ ಪಿಕ್ಚರ್ ನೋಡುವಾಗ ಅವ್ನು ಎಷ್ಟು ಚೆನ್ನಾಗಿ ರೇಪ್ ಮಾಡ್ತಾನೆ ಅದನ್ನು ಗ್ರಹಿಸ್ಕೋಬೇಕು. ಎಲ್ಲರ ಕಡೆ ನಿಮ್ಗೆ ಆ ಚಾನ್ಸ್ ಬಂದುಬಿಡ್ಬೋದು. ಯಾರೋ ಕೇಳಿದ್ರು, ಸರ್ ಯಾಕೆ ಸರ್ ನೀವು ಬರೀ ಈ ವಿಲನ್ ಪಾತ್ರನೇ ಮಾಡ್ತೀರ? ನಾನು ಏನಪ್ಪ ಮಾಡಲಿ, ಏನೋ ಬಿಗಿನಿಂಗಲ್ಲಿ ಒಂದೆರಡು ರೇಪ್ ಮಾಡಿದ್ರೆ ಅದು ಭಾಳ ಚೆನ್ನಾಗಿ ಮಾಡ್ತಾರೆ ಅಂತ. ರೇಪಿನ ಘಟನೆ ಹೇಳಿ ಸರ್, ಸ್ವಾರಸ್ಯಕರವಾಗಿದೆ. ಸ್ವಾರಸ್ಯಕರವಾಗಿದೆ. ಒಂದು ಆಟ ಏನೋ ನೋಡಿದ್ದೀನಿ. ಹಾಂ, ಅದು ನಾನು ಇದು ಕೆಲವು ವರ್ಷಗಳ ಹಿಂದೆ. ಅವಾಗಲೇ ನಾನು ಒಂಥರ ಹುಡುಗ, ನಿಮಗೆ ಗೊತ್ತಿಲ್ಲದೆ ಏನೋ ನಡೀತಾ ಇರೋದಲ್ಲಿ. ಹಾಂ, ಅಲ್ಲಿ ಒಂದು ಇದರ ಡಾನ್ ನಾನು. ಅಲ್ಲಿ ನನಗೆ ಒಬ್ಬ ಹೆಣ್ಮಗಳು ಯಾವುದೋ ಕಾರಣ ಅವಮಾನ ಮಾಡಿಬಿಟ್ಟಿರ್ತಾಳೆ. ಸೊ ಅವಳು ಲೋನ್ಲಿ ರೋಡಲ್ಲಿ ನಾನು ನಿಂತಿರಬೇಕಾದ್ರೆ ನಾನು ಪಾಸ್ ಆಗ್ತೀನಿ. ಆವಾಗ ಅವಳು ಹೇಳಿದು, ಎಷ್ಟು ಧೈರ್ಯ ನನಗೆ ಅವಮಾನ ಮಾಡ್ದಲ್ಲ, ಇವತ್ತು ನಿನಗೇನು ಶಿಕ್ಷೆ ಕೊಡ್ತೀನಿ ನೋಡು ಅಂತೇಳಿ ಆಟೋನ ತೆಳ್ತೀನಿ. ನಾನು ಕುಂತ್ಕೊಳ್ತೀನಿ. ನಾನು ಹೇಳಿದೆ ಅವರಿಗೆ, ಸರ್ ಇವಾಗ ಈ ಗೆಟಪ್ಪಲ್ಲಿ ಈ 3 ಪೀಸ್ ಸೂಟ್ ಹಾಕ್ಕೊಂಡು ಹಾಕ್ಕೊಂಡು ಈ ವಯಸ್ಸಿನಲ್ಲಿ ಆ ಚಿಕ್ಕ ಮಗು ಜೊತೆ ಇದು ಮಾಡೋದು ಸರಿನಾ ಅಂತ ಹೇಳಿ. ಇಲ್ಲ ಸರ್, ನೀವು ಸುಮ್ಮನೆ ಆಟೋಲ್ಲಿ ಕುಂತ್ಕೊಳ್ತೀರ ಅಷ್ಟೇ. ಕಟ್ ಮಾಡಿದ್ಮೇಲೆ ಆ ಹುಡುಗಿ ಮನೆಯಲ್ಲಿ ಹೋಗಿ ಹೇಳ್ತಾ ತಂದೆ ತಾಯಿ ಹೇಳ್ತಾ ಇರ್ತಾರೆ, ಹಿಂಗಾಗೋಯ್ತು ಅದು ಇದು ಅಂತ. ಅದು ಇದನ್ನೆಲ್ಲ ಇದು ಮಾಡಲ್ಲ ಆಯಿತು ಅಂತ ಆದಮೇಲೆಗಡೆ ನಾನು ಇದು ಆ ಶಾರ್ಟ್ ಆಯಿತು, ಅಲ್ಲಿ ತೆಗೆದಿದ್ದಾಯಿತು. ನೆಕ್ಸ್ಟ್ ಡಬ್ಬಿಂಗ್ ಟೈಮಲ್ಲಿ ನೋಡಿದ್ರೆ ಆಟೋ ಅಲ್ಲಾಡ್ತಾ ಇದೆ. ನಾನು ಏನು ಸರ್ ಡೈರೆಕ್ಟರ್ ಜೊತೆ ಹಿಂಗೆ ಇದು ಮಾಡಿದ್ದೀರಾ? ಇಲ್ಲ ಸರ್, ಅದು ಫೈನಲಿ ಎಡಿಟಿಂಗ್ ನಾನು ಕಟ್ ಮಾಡಿಬಿಡೆ, ಲ್ಯಾಕ್ ಬಿಟ್ಟಿದ್ದೀನಿ, ಲ್ಯಾಕ್ ಕಟ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ಆಯಿತು ಅಂತೇಳಿ ಸುಮ್ಮನೆ ಈ ರೀತಿ ಘಟನೆಗಳು. ಆಮೇಲೆ ಇನ್ನೊಂದು ಸಾರಿ ನಮ್ಮ ಜಯಂತಿಮ್ಮ ಅವರ ಜೊತೆಯಲ್ಲಿ ಮಗನಾಗಿ ಆ್ಯಕ್ಟ್ ಮಾಡ್ತಾಯಿದ್ದೆ. ಅವರು ಬಂದವರೆಲ್ಲ ಹೇಳೋರು, ಎಲ್ಲಿ ಹುಡ್ಕಿದ್ರಿ ಇವನ್ನ, ಜಯಂತಿ ಅಮ್ಮ ಅವ್ರ ಮಗನ ಥರನೇ ಇದ್ದಾರಲ್ಲ, ಎಲ್ಲಿ ಹುಡ್ಕಿದ್ರಿ ಅಂತ ಹೇಳಿ ಅವರು ಕೊನೆ ಉಸಿರೋವರೆಗೂ ನನಗೆ ಜೈ ಅಂತ ಪ್ರೀತಿಯಿಂದ ಮಾತಾಡಿ ನಾನು ಅಮ್ಮ ಅಂತಲೇ ಕರಿತಾಯಿದ್ದೆ. ಅವ್ರ ಜೊತೆಯಲ್ಲಿ ಮಗನಾಗಿ ನಾನೊಂದು ಪಾತ್ರ ಮಾಡ್ತಾಯಿದ್ದೆ. ನಮ್ಮ ಪ್ರಮಿಳಾ ಜೋಶಿಯವರು ನನ್ನ ಲವ್ವರ್ ಆಗಿ ಪಾತ್ರ ಲವ್ವರ್ ಅಂದರೆ ಅವ್ರು ಇನ್ನೊಬ್ಬನ್ನ ಇದು ಮಾಡ್ತಿರ್ತಾರೆ, ನಾನು ಅವ್ರನ್ನ ಭಾಳ ಮನಸಾರೆ ಪ್ರೀತಿಸ್ತಾ ಇರ್ತೀನಿ. ಅವರು ನಮ್ಮ ಮನೆಗೆ ಒಂದೊಂದು ಸಾರಿ ಬಂದಾಗ ಹಿಂಗೆ ರೂಮ್ ಒಳಗಡೆ ಹಾಕೊಂಡು ಬಾಗಿಲು ಹಾಕ್ಕೊತೀನಿ.
ಜಯಂತಿಯಮ್ಮ ಅವ್ರು ಬಂದು ಏನದು ವಿಕ್ಕಿ ಏನು ಮಾಡ್ತಾರೆ, ತೆಗಿಯೋ ಬಾಗಿಲು ತೆಗಿಯೋ ಅಂತ ಕೂಗಾಡ್ತಾ ಇರ್ತೀನಿ. ಇವಳು ಅಮ್ಮ ಕಾಪಾಡಿ ಅಂತ ಕಿರ್ಚ್ತಾ ಇರ್ತಾರೆ. ಸೊ ಅದು ಒಳಗಡೆಯಿಂದ ಆ ಶಾರ್ಟ್ಸ್ ತೆಗೆದಿತ್ತು, ಹೊರಗಡೆಯಿಂದ ಆಯಿತು. ಆಮೇಲೆ ಬಂದು ನನ್ನ ಶಾರ್ಟ್ ಆದ್ಮೇಲೆ ಜಯಂತಿಯಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳೆ. ಕಳ್ಳ, ನಾನು ಮೇಲೆ ಹೇಳಿದ್ದೆ, ಅವರು ಲೈಟ್ ಆಫೀಸರ್ ಇದ್ದಾರಲ್ಲ ಅವ್ರಿಗೆ ನೋಡ್ತಾ ಇರಿ ಏನು ಮಾಡ್ತಾನೆ ಇವನು ಅಂತ ಹೇಳಿ ಅದ. ಅಮ್ಮ ನನಗೆ ಗೊತ್ತು ನೀನು ಹೇಳಿದ್ದು, ಅದಕ್ಕೆ ನಾನು ಏನೂ ಮಾಡಲಿಲ್ಲ ಸುಮ್ಮನೆ ಅಂತ ಹೇಳಿದ್ದಾರೆ. ಈ ರೀತಿ ತಮಾಷೆ ಮಾಡ್ಕೊಂಡೆಲ್ಲ ಇರ್ತಾಯಿದ್ವಿ ನಾವು. ಆಮೇಲೆ ನಾನು ಇದು ನ್ಯಾಚುರಲಾಗಿ ಬರಬೇಕಂದ್ರೆ ಸ್ವಲ್ಪ ಹಾರ್ಷಾಗಿ ಇರಲೇಬೇಕಾಗುತ್ತೆ. ಇವಾಗ ದುಶ್ಯಾಸನ ಸೀರೆ ಎಳಿಬೇಕು ಅಂದರೆ ಅದು ಸುಮ್ಮನೆ ಹಿಂಗೆ ಇಡೋಕ್ಕಾಗಲ್ಲ, ಇದು ಬೇರೆ. ಹಂಗೆ ಮಾಡುವಾಗ ಅವರು ಸ್ವಲ್ಪ ಸೊಂಟ ನೋವು ಆಗ್ಬೋದು. ಅದಕ್ಕೆ ನಾನು ಮೊದಲೇ ಹೇಳ್ಬಿಡ್ತದೆ, ಯಾರ ಜೊತೆನೇ ಆ ಸೀನ್ ಮಾಡಿದ್ರೆ ದಯವಿಟ್ಟು ಅಮ್ಮ ಕ್ಷಮಿಸಿ, ನನಗೆ ಯಾವ ಇದು ಕೆಟ್ಟ ಭಾವನೆಗಳು ಇಲ್ಲ, ಇದರಲ್ಲಿ ನ್ಯಾಚುರಲ್ ಬರಲಿ ಅಂತ ನಾನು ಮಾಡಿದಾಗ ಏನೋ ಕೈ ತಗೊಳ್ಬೋದು, ಉಗುರೇನಾದ್ರು ತಗೊಳ್ಬೋದು, ಅದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಇಲ್ಲ ಸರ್ ಅಂತ ಇದು ಅಂತ ಈ ರೀತಿ ಒಂದು ಸಿನಿಮಾದಲ್ಲಿ ನೀವು ನೋಡೋದು ಸ್ಕ್ರೀನ್ ಮೇಲೆ ಮಾತ್ರ ಅದಲ್ಲ, ಜೀವನ ಬೇರೆ ಇದೆ. ಹೌದೌದು, ಕಹಿಯಾಗಿದೆ, ಇದು ಸಿಹಿಯಾಗಿರ್ಬೋದು. ಆ ಕಹಿ ಘಟನೆಗಳನ್ನು ನಿಮ್ಮ ಇದಕ್ಕೆ ಏನು ಪೀಳಿಗೆಗೆ, ನೆಕ್ಸ್ಟ್ ಪೀಳಿಗೆಗೆ ಹೇಳುವಾಗ ಒಂದು ಭಗವದ್ಗೀತೆನೋ ಯಾವುದೋ ಒಂದು ಪುಸ್ತಕ ಕೊಡಬೇಕಾಗುತ್ತೆ. ನೀವು ನೋಡಿ, ಒಳ್ಳೆತನಕ್ಕೆ ನಾನು ಯಾರೇ ಹುಡುಗರು 10 ವರ್ಷ 12 ವರ್ಷ ಒಳಗಡೆ ಹುಡುಗರು ಬರ್ತ್ಡೇಗೆ ಕರೆದ್ರೆ ಅವರ ತಂದೆ ತಾಯಿ, ನಾನು ಮಾಡೋದೇ ಆ ಕೆಲಸ. ಒಂದು ಭಗವದ್ಗೀತೆ ತೊಗೊಳ್ತೀನಿ, ಅವನ ಬ್ಯಾಕ್ಗ್ರೌಂಡ್ ತಿಳ್ಕೊತೀನಿ, ಅವನ ಕನ್ನಡ ಚಿರಪರಿಚಿತನ ಇಲ್ಲ ಬೇರೆ ಲ್ಯಾಂಗ್ವೇಜಿನವರ, ಇಂಗ್ಲೀಷ್ ಕೊಡಬೇಕಾ ಕನ್ನಡದಲ್ಲಿ ಕೊಡಬೇಕಾ ಅಂತೇಳಿ ಅದು ಫಸ್ಟ್ ಪೇಜಲ್ಲಿ ಅವ್ರಿಗೇನು ಬಹುಮಾನ ಇದು ಬಡವಳಿಗೆ ಕೊಡಬೇಕು, ಗಿಫ್ಟ್ ಕೊಡಬೇಕು ಅಂದ್ಕೊಂಡಿರ್ತೀನೋ ಆ ದುಡ್ಡನ್ನ ಇಟ್ಬಿಟ್ಟು ಪ್ಯಾಕ್ ಮಾಡಿಸಿ ಅದನ್ನು ಕೊಡ್ತಾಯಿರ್ತೀನಿ. ಯಾಕಂದರೆ ಯಾವುದೇ ಮನುಷ್ಯ ಎಷ್ಟೇ ಚಿಂತನೆಯಲ್ಲಿದ್ರೂ ಅವನು ಒಂದು ಸಾರಿ ಭಗವದ್ಗೀತೆನ ಓದಿಬಿಟ್ರೆ ಅವನ ಮನಸ್ಥಿತಿನೇ ಬೇರೆ ಆಗಿಬಿಡುತ್ತೆ. ಇದು ಸಂಜಯ್ ದತ್ ಅವರು ಹೇಳಿದ್ರು. ಅವರು ಯಾವುದೋ ಕಾರಣಕ್ಕೆ ಜೈಲು ಸೇರಿದ್ದಾಗ ಅವ್ರಿಗೆ ಧೈರ್ಯ ತುಂಬಿದ್ದೆ ಅವರು ಭಗವದ್ಗೀತೆ ಓದಿದ್ರಿಂದ ಅಂತೇಳಿ. ಆ ರೀತಿ ಆಗ್ತದೆ, ಕಹಿ ಘಟನೆಗಳು ಆಗ್ತವೆ ಸರ್. ನನ್ನ ಜೀವನದಲ್ಲಿ ಪರ್ಸನಲ್ಲಾಗಿ ಆದ ಕಹಿ ಘಟನೆ ಹೇಳಬೇಕು ಅಂದರೆ ಮೊನ್ನೆ ಸಿಂಪಲ್ ಹೇಳ್ಬಿಡ್ತೀನಿ. ಮೈ ವೈಫ್ ಇಸ್ ದ ಬ್ಯೂಟಿಫುಲ್ ವೈಫ್. ನನ್ನ ಹೆಂಡ್ತಿನೇ ಅತಿಲೋಕ ಸುಂದರಿ. ಮೈ ಕಾರ್ ಇಸ್ ದ ಬೆಸ್ಟ್ ಕಾರ್. ನನ್ನ ಯೋಗ್ಯತೆಗೆ ನಾನು ಏನು ಕೊಂಡ್ಕೊಂಡಿದ್ದೆ ಅದು ಬೆಸ್ಟ್ ಕಾರ್. ನನ್ನ ಯೋಗ್ಯತೆಗೆ ನಾನು ಯಾವ ಮನೆಯಲ್ಲಿಂದ ಬಾಡಿಗೆ ಇರ್ಬೋದು, ಸ್ವಂತ ಇರ್ಬೋದು, ಅದು ಅಂದ್ಕೊಂಡ್ಬಿಟ್ರೆ ನಿಮಗೆ ಜೀವನ ಪರ್ಯಂತ ಕಷ್ಟ ಬರೋದೇ ಇಲ್ಲ. ಇದೇ ಒಬ್ಬರು ಹೇಳ್ತಾರೆ, ಅವನಿಗೆ ಒಂದು ಗೋಲ್ ಅನ್ನೋದಿಲ್ಲ, ಅಲ್ಪ ಸಂತುಷ್ಟಿ ಅಂತ. ಗೋಲ್ ಇದೆ ಸರ್. ನಾನು ಅಣ್ಣವ್ರ ಥರ, ವಿಷ್ಣುವರ್ಧನ್ ಜಿ ಥರ ಒಬ್ಬ ಮೇರು ನಟನಾಗಿ ಮೆರಿಬೇಕು ಅಂತಲೇ ಬಂದವನು. ಕಾರಣಾಂತರಗಳಿಂದ ಅದು ಅವಕಾಶ ಸಿಗಲಿಲ್ವೋ, ಇಲ್ಲ ನನ್ನಲ್ಲೇ ಆ ಪ್ರಬುದ್ಧತೆ ಇರಲಿಲ್ವೋ, ಆಗಲಿಲ್ಲ. ಹಾಗಂತ ನಾನು ಇಂಡಸ್ಟ್ರಿ ಬಿಟ್ಟು ಹೋಗಲಿಲ್ಲ, ಇಲ್ಲ ಅಳ್ತಾ ಕೂರಲಿಲ್ಲ. ಇವತ್ತಿಗೂ ನಾನು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಿದ್ರೆ ಚಪ್ಪಾಳೆ ತಟ್ತಾರೆ ಜನ. ಒಂದು ಜಮೀನ್ದಾರನ ಆ್ಯಕ್ಟ್ ಏನೋ ಮಾಡಿದ್ರೆ, ಊರಿಗೆ ಒಳ್ಳೇದಾಗಬೇಕು ಅಂತ ಮಾಡ್ತಾಯಿದ್ದೀನಿ, ನನ್ನ ಸ್ವಂತಕ್ಕಲ್ಲ, ಅರ್ಥ ಆಯಿತು ತಾನೇ. ಇದು ಮಾಡಿದ್ರೆ ಕ್ಯಾಮ್ರಾಮನ್ ಬಂದು ತಪ್ಕೊಳ್ತಾರೆ. ಡೈರೆಕ್ಟ್ರು, ಸರ್ ಬಾಸ್ ಈ ವಾಯ್ಸಲ್ಲಿ ಏನು ವಾಯ್ಸ್ ಬಾಸ್ ನಿಮ್ಮದು, ಫೈನ್ ದರ್ಶನ. ಕೋಟಿ ತಗೊಂಡು ಏನು ಕಂತೆ ತಿನ್ನೋಕ್ಕಾಗುತ್ತೆ ಬೆಳಗ್ಗೆ ತಿಂಡಿಗೆ? ಅದೇ ಉಪ್ಮಾ, ಅದೇ ಇಡ್ಲಿ, ಅದೇ. ನಾನು ಹೇಳಿದೆ, ಸಿನಿಮಾದವರು ನೆಮ್ಮದಿ ಅಂತ ಹೇಳೋದೇ ಇಲ್ಲ, ಆರಾಮಾಗಿದ್ದೇನೆ ಅಂತ ಹೇಳಿದ್ರೆ ನಾನು ತುಂಬ ಅಪರೂಪ. ಏನದ ಅಯ್ಯೋ ಇಲ್ಲಿ ಬಂದ್ಬಿಟ್ಟು ಅಯ್ಯೋ ಹಿಂಗಾಯಿತು, ಇದೇ ಗೋಳು. ಇಲ್ಲ ಅದೇ ಹೇಳ್ತೀನಲ್ಲ ನಾನು. ಇವಾಗ ಯಾರೋ ಒಬ್ಬರು ಕೇಳ್ತಾರೆ, ಸರ್ ನೀವು ಇಷ್ಟು ವರ್ಷಗಳಿಂದ ಅಭಿನಯ ಮಾಡ್ತಾ ಬಂದಿದ್ದೀರಾ, ನಿಮಗೆ ಅವಾರ್ಡ್ಗಳು ಏನೂ ಬಂದಿಲ್ವಾ ಅಂತೇಳಿ. ನಾನು ಹೇಳಿದೆ, ಬರಬೇಕಾಗಿತ್ತು. ಯಾಕಂದರೆ ಒಂದು ಡ್ಯಾನ್ಸ್ ರಾಜ ಡ್ಯಾನ್ಸ್ ನಾನು ಮಾಡ್ತಾ ಇರಬೇಕಾದ್ರೆ ನಮ್ಮ ಕ್ಯಾಮ್ರಾಮನ್ ದೇವಿ ಪ್ರಸಾದ್ ಅವರು ಇರ್ಬೋದು, ಬೇರೆಯವ್ರು ಇರ್ಬೋದು, ಅವ್ರು ಹೇಳೋ, ಸರ್ ಈ ಸಾರಿ ನಿಮಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂದೇ ಬರುತ್ತೆ ಸರ್, ಡೆಫಿನೆಟಾಗಿ ನಮ್ಮ ಐ ಪ್ರಾಮಿಸ್ ಯು ಗೆಟ್ ಇಟ್ ಅಂತ ಹೇಳಿ. ಬಟ್ ಬರ್ಬೋದೇನೋ ಅನ್ನೋ ಒಂದು ನಂಬಿಕೆ ಇರುತ್ತೆ. ಬರದೇ ಇದ್ದಾಗ ಹತ್ಕೊಂಡು ಕುಂತ್ಕೊಳ್ಳಲಿಲ್ಲ ನಾನು. ಇನ್ನೊಂದು ವರ್ಷ ಬರ್ಬೋದು. ಈ ವರ್ಷದಲ್ಲಿ ಮತ್ತೊಬ್ಬ ಕಲಾವಿದ ನನಗಿನ್ನ ಚೆನ್ನಾಗಿ ಆ್ಯಕ್ಟ್ ಮಾಡಿರ್ಬೋದು, ಅವ್ನ ಪಾತ್ರ ಚೆನ್ನಾಗಿರ್ಬೋದು, ಅದು ಅಲ್ಲಿ ಯಾರು ಸೆಲೆಕ್ಟ್ ಮಾಡ್ತಾರೆ ಅವ್ರಿಗೆ ಅದು ಹಿಡಿಸಿರ್ಬೋದು ಅಷ್ಟೇ.
ಹಿಂಗೆ ಅಂದ್ಕೊಂಬಿಟ್ರೆ ನಿಮಗೆ ಇದೇ ಪಾಸಿಟಿವ್ ಥಿಂಕಿಂಗ್ ಇದೇ ಮುಂದೆ ಜೀವನ ಮಸ್ತಾಗಿದೆ ಬರಲಿ. ನನಗೆ ಎಲ್ಲೋ ದೇವಸ್ಥಾನಕ್ಕೆ ಹೋದಾಗಲೋ ಎಲ್ಲೋ ದಾರಿನಲ್ಲಿ ಹೋಗಲೋ ಯಾರೋ ಬಂದು ಅಣ್ಣ ನಿಮ್ಮ ಪಿಕ್ಚರ್ ಚಿತ್ರರೇಖ ನೋಡಿದೆಣ್ಣ ಸೂಪರ್ ಅಣ್ಣ ಸಾಂಗು, ಅದೇ ಆಸ್ಕರ್ ಅವಾರ್ಡ್ ನನಗೆ. ಅದಕ್ಕಿಂತ ಏನೇನು ಬೇಕು? ಅದೇ ಅವಾರ್ಡ್. ಎಲ್ಲೋ ಫಂಕ್ಷನ್ಗೆ ಹೋಗ್ತೀವಿ, ಗಣೇಶನ ಫಂಕ್ಷನು, ರಾಜ್ಯೋತ್ಸವ ಫಂಕ್ಷನು, ಅಲ್ಲಿ ನಾವು ಸ್ಟೆಪ್ ಹತ್ತಿ ಸ್ಟೇಜ್ ಮೇಲೆ ಬಂದ ತಕ್ಷಣ ಹುಡುಗರು ಶಿಲ್ಲೆ ಹೊಡೆದೆ ಕೀರ್ತಿರಾಜ ಚಪ್ಪಾಳೆ ತರ್ತಾರಲ್ಲ, ಅದಕ್ಕಿನ್ನ ಇನ್ನೇನು ಅವಾರ್ಡ್ ಬೇಕ್ರಿ? ಅದೇ ಅಣ್ಣ. ಆದರೆ ಬಂದರೆ ಬೇಡ ಅನ್ನೋ ದುರಹಂಕಾರ ಇಲ್ಲ. ಓಕೆ, ಸಂತೋಷ ಕೊಟ್ಟರೆ, ಕೊಡಲಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋ ಮಟ್ಟಕ್ಕೂ ಹೋಗೋದು ಬೇಕಾಗಿಲ್ಲ. ದಿಸ್ ಇಸ್ ಮೈ ಇದನ್ನು. ಆಮೇಲೆ ಒಂದು ಕಹಿ ಘಟನೆ ಅಂತ ಏನೋ ಹೇಳಿಕೊಟ್ರಿ ಅದು. ನನಗೆ ಬಾಕಿದು ಯಾವುದೇ ಸ್ಥಿತಿನಲ್ಲಿ ನಾನಿದ್ದಾಗಲೂ ಚಿಕ್ಕ ವಯಸ್ಸಿನಿಂದ ನಾನು ಯಾವತ್ತೂ ಮರುಗಿದವನಲ್ಲ, ಕೊರಗಿದವನಲ್ಲ. ಏನೋ ಒಂದು ಕಷ್ಟ, ಏನೋ ಇದಾಯಿತು, ಇದಿಲ್ವಲ್ಲ ಅಂತ ನಾನು ಅಂದ್ಕೊಂಡವನೇ ಅಲ್ಲ. ಆದರೆ ನನಗೆ ಆ ಸ್ಥಿತಿ ಬಂದಾಗ ಮೊದಲು ಅದನ್ನು, ಇವಾಗ ಒಂದು ಕಾರ್ ಇರ್ಬೋದು, ಒಂದು ಬ್ಯೂಟಿಫುಲ್ ಕಾರ್ ನೋಡ್ತೀನಿ ಯಾವುದೋ, ಆದರೆ ನನಗೆ ತಗೊಳ್ಳೋ ಶಕ್ತಿ ಇಲ್ಲ, ಅದು ಕೊರಗಲ್ಲ. ಬಟ್ ಆ ಸನ್ನಿವೇಶ ಬಂದಾಗ ಫಸ್ಟ್ ಆ ಕಾರ್ ನನ್ನ ಮುಂದೆ ಇರಬೇಕು. ಇದು ಆಮೇಲೆ ಅದನ್ನು ಸ್ವಲ್ಪ ದಿವಸ ಯೂಸ್ ಮಾಡಿ ನನಗೇನೋ ಅದರಿಂದ ಏನೋ ಅನ್ನಿಸ್ತು, ಬೇಡ ಅನ್ನಿಸ್ತು, ಇಮಿಡಿಯೇಟ್ಲಿ ಅಲ್ಲ ಗೆಟ್ ಇಟ್ ಆಫ್. ಈ ರೀತಿ ಹೀಗೆ ಇರಬೇಕು ಅಂದ್ಕೊಳ್ದೆ ಇದ್ದಾಗ ಮದುವೆ ವಿಷಯನೇ ತಲೆಗೆ ಹೋಗಿರಲಿಲ್ಲ. ನಾನು ನಿಮ್ಗೆ ಹೇಳಿದ್ನಲ್ಲ, ನನ್ನ ಸ್ವಂತ ಕಾಲ ಮೇಲೆ ನಿಲ್ಲಬೇಕು, ನಾನು ಇದು ಮಾಡಬೇಕು ಅಂತ ಇದ್ದಾಗ ನನಗೆ ಗೊತ್ತಿಲ್ಲದ ಹಾಗೆ ಒಬ್ಬ ಹೆಣ್ಣು ನನ್ನ ಜೀವನಕ್ಕೆ ಬರ್ತಾಳೆ. ನಮ್ಮ ತಾಯಿಯವರು ಹೇಳಿದ್ನಲ್ಲ, ಅವರು ಮದುವೆ ಆಗುವಂತ ಹೇಳ್ತಾಯಿದ್ರು. ಆ ಹೆಣ್ಣು ಮಗಳ ಮದುವೆ ಆದಾಗ ಎಲ್ಲಪ್ಪ ಹುಡುಕ್ತೆ ಇಂಥ ಸುಂದರಿನಾ ಅನ್ನೋ ಥರ ಇದ್ದಂಥವಳು. ತಿರುಪ್ತಿನಲ್ಲಿ ನಮ್ಮದು ಶಾಸ್ತ್ರೋಕ್ತವಾಗಿ ಮಂಗಲ್ಯ ಧಾರಣೆ ಮದುವೆ ಎಲ್ಲ ಆಯಿತು. ಇಲ್ಲಿ ನಮ್ಮ ಚೇಂಬರ್ ಪಕ್ಕದಲ್ಲಿದೆ ಗುರುರಾಜ್ ಕಲ್ಯಾಣ ಮಂಟಪ. ಅವಾಗ ಅದೇ ದೊಡ್ಡ ಚೌಲ್ಟ್ರಿ, ಅದು ಸೆಂಟರ್ ಆಫ್ ದ ಸಿಟಿ. ಅಲ್ಲಿ ಮದುವೆ, ಫುಲ್ ಟ್ರಾಫಿಕ್ ಜಾಮ್. ಎಷ್ಟೋ ಜನ ಬಂದವರು ಅಯ್ಯೋ ಇದು ಇವ್ರದ್ದಲ್ಲ ಬೇರೆ ಯಾರ್ದೋ ಇರಬೇಕು ಅಂತ ಹೋಗಿ ಆ ಥರ ಆದಂಥ ಮದುವೆ. ಪ್ರತಿ ವರ್ಷವೂ ನಾವು ಮಾಲಾ ಅವ್ರ ನಮ್ಮ ಮನೆ ಹತ್ರನೇ ಎದುರುಗಡೆ ಮನೆಯೇ, ಚಿಕ್ಕ ವಯಸ್ಸಿನ ಜೊತೆಯಲ್ಲಿ ಬೆಳೆದವ್ರನ್ನ. ಅವ್ರ ತಂದೆಯವ್ರಿಗೆ ವೈಜಂತಿ ಮಾಲಾ ಫ್ಯಾನ್ ಅವರು. ಇವ್ರಿಗೆ ಹೆಣ್ಮಗು ಆದಾಗ ವೈಜಂತಿನ ತೆಗೆದ್ಬಿಟ್ಟು ಮಾಲಾ ಹೆಸರಿಟ್ಟಿದ್ದದು ಅವ್ರಿಗೆ. ಅವರು ವರ್ಷ ನಾವು ಈ ಅಭ್ಯಾಸ ನಮ್ಮ ವಿಷ್ಣುಜಿಯವ್ರಿಗೂ ಇತ್ತು. ಅವರು ವರ್ಷ ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿಗೂ ಬರ್ತ್ಡೇಗೂ ತಿರುಪ್ತಿಗೆ ಹೋಗಿ ಬರೋರು. ನನಗೂ ಒಂದು ಸಾರಿ ಸಿಕ್ಕಿದ್ರು. ನಾವು ಹೋದಾಗ ಅವರು ಬಂದಿದ್ದರು, ನನಗೂ ಒಂದು ಸಾರಿ ಭಾರತಿ ಬಾಬಿ ಎಲ್ಲರೂ ಸಿಕ್ಕಿದ್ರು. ನಾವು ಹೋಗಿ ಬರೋದು ಅಭ್ಯಾಸ ಆಯಿತು. ನಾನು ಆ ವರ್ಷ ಹೋಗಬೇಕು ಅಂದ್ಕೊಂಡಾಗ ಹಿಂದಿನ ದಿವಸ ಡ್ರೈವ್ ಮಾಡಿಕೊಂಡು ಇದರಿಂದ ಬಂದಿದ್ದೆ ವಾಪಸ್ ಕುದುರೆಮುಖಿಂದ. ಅಲ್ಲಿ ನಾನು ಶೂಟಿಂಗ್ ಹೋಗಿದ್ದೆ, ಆರ್ಕೆಸ್ಟ್ರಾರ್ದು ಕೃಷ್ಣಾನಿ ಕುಣಿದಾಗ ಶೂಟಿಂಗ್ ನಡೀತಾ ಇತ್ತು. ಅದನ್ನು ಮುಗಿಸ್ಕೊಂಡು ವಾಪಸ್ ಬಂದೆ. ಸೊ ಏನಕ್ಕೆ ಮತ್ತೆ ಡ್ರೈವ್ ಮಾಡ್ಕೊಂಡು ಹೋಗೋದು, ಸ್ಟ್ರೈನ್ ಆಗ್ತದೆ ಅಂದ್ಬಿಟ್ಟು ನಾವೊಂದು ಬಸ್ಸು, ಟೂರಿಸ್ಟ್ ಬಸ್ಸು, ಅದನ್ನು ಬುಕ್ ಮಾಡಿ ಅವರೇ ಎಲ್ಲ ದರ್ಶನಕ್ಕೆ ಅರೇಂಜ್ ಮಾಡಿಬಿಡ್ತಾರೆ. ಅವರೇ ರೂಮ್ ಎಲ್ಲ ಹಾಕ್ಕೊಡ್ತಾರೆ, ಅವರೇ ಊಟ ಬೇಕು, ತಿಂಡಿ ಬೇಕು, ಯಾವ್ಯಾವ ಜಾಗದಲ್ಲಿ ನಿಲ್ಲಿಸ್ಬೇಕು ಎಲ್ಲ ಬಂದು ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಪಲ್ಮೇರ್ ಘಾಟ್ ಸೆಕ್ಷನ್ನಲ್ಲಿ ಒಂದು ಟರ್ನಿಂಗಲ್ಲಿ ಹಿಂಗೆ ಬಸ್ ಬಂದರೆ ಹಿಂಗೆ ಲಾರಿ ಬಂದು ಹಿಂಗೆ ಉಜ್ಕೊಂಡು ಹೋಯ್ತು. ನಾನು ಅಲ್ಲಿ ಮುಂದೆಗಡೆ ಕುಂತಿದ್ದವನಿಗೆ ನಮ್ಮ ಶ್ರೀಮತಿಯವರು ನನಗೆ ಭಾಳ ಸೆಕೆ ಆಗ್ತಾಯಿದೆ ಅಂತೇಳಿ ಆ ಗ್ಲಾಸ್ ವಿಂಡೋ ಸೈಡಿಗೆ ಅವರು ಬಂದು ಕುಂತ್ಕೊಂಡ್ರು. ನಾನು ಹಿಂದೆಗಡೆ ಸೀಟ್ ಹತ್ರ ಹಿಂದೆ ಎಡ್ಜಲ್ಲಿ ಕುಂತ್ಕೊಂಡು ಅವ್ರಿಗೆ ಹೇಳ್ತಾನೆ ಇದ್ದೀನಿ, ಇದನ್ನು ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಅಲ್ಲಿ ಯಾವುದೋ ಪಿಕ್ಚರ್ ಓಡ್ತಾಯಿತ್ತು, ಅವಾಗೆಲ್ಲ ಬಸ್ಸಲ್ಲಿ ಟಿ ವಿ ಇರೋದು, ಸಿನಿಮಾ ಓಡ್ತಾಯಿತ್ತು. ಈ ಕಡೆ ಬನ್ನಿ ಕಾಣಲ್ಲ, ಅಲ್ಲಿ ಪೋಲ್ ಇದೆ ಅಂತ ಹೇಳ್ತಾನೆ ಇದೆ. ಡಬ್ ಬಂದ ಒಂದು ಸೌಂಡ್ ಬಂದು ಆ ಗ್ಲಾಸಸ್ ಪೀಸಸ್ ನನ್ನ ಮುಖಕ್ಕೆ ಹೊಡಿತು. ಅಂದ್ಕೊಂಡೆ ಇನ್ನು ನನ್ನ ಆ್ಯಕ್ಟಿಂಗ್ ಕೆರಿಯರ್ ಎಲ್ಲ ಮುಗೀತು, ಎಲ್ಲ ಇದೆ. ಅದೃಷ್ಟಕ್ಕೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿದ್ದೆ. ಆ ಕೂಲಿಂಗ್ ಗ್ಲಾಸ್ ಎಲ್ಲ ತೆಗೆದು ನೋಡಿ ನಿಧಾನಗೋಸ್ಕರ. ಬಟ್ ಪಕ್ಕದಲ್ಲಿ ನೋಡಿದ್ರೆ ಅಂತ ಚೀರ್ತಾ ಇದ್ದಾರೆ, ಅವ್ರದ್ದು ಕೈಯೇ ಇಲ್ಲ, ಅಲ್ಲೇ ಬಿದ್ದೋಗಿದೆ. ಹೆಂಗಪ್ಪ ಮಾಡೋದು? ಬಸ್ನಲ್ಲಿದ್ದ ಯಾರಿಗೂ ಒಂದು ಸ್ಕ್ರ್ಯಾಚ್ ಇಲ್ಲ, ಇನ್ಕ್ಲೂಡಿಂಗ್ ಮೀ. ಅಕಸ್ಮಾತ್ ನಾನು ಅವ್ರ ಜಾಗದಲ್ಲಿ ಕುಂತಿದ್ರೆ ನನಗೆ ಕೆಟ್ಟ ಅಭ್ಯಾಸ, ಈ ತಲೆ ನಾವು ವಿಂಡೋಗೆ ಹಿಂಗೆ ಇಟ್ಕೊಂಡು ಮಲಗೋದು, ಅರ್ಧ ತಲೆ ಹೋಗ್ಬಿಟ್ಟಿರೋದು ಏನೋ.
ಆದರೆ ಅವರು ಹೇಳಿದ ಒಂದೇ ಮಾತು, ಹೌ ಟು ಐ ಕುಕ್, ಹೌ ಡು ಐ ಲುಕ್ ಆಫ್ಟರ್ ದ ಚಿಲ್ಡ್ರನ್ ಅಂತ. ನಾನು ಹೇಳಿದೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಇವತ್ತಿನವರೆಗೂ ನಿಮಗೆ 2 ಕೈ ಇತ್ತು, ಇವಾಗ ನಿಮಗೆ 3 ಕೈ ಇರುತ್ತೆ ಅಂತ. ಲೈಕ್ ದಟ್ ಈವನ್ ಟಿಲ್ ಟುಡೇ ಐ ಹ್ಯಾವ್ ಸ್ಪೆಂಟ್ ನನ್ನ ಮ್ಯಾಕ್ಸಿಮಮ್ ಜೀವನನ ಅವ್ರ ಜೊತೆ ಕಿಚನಲ್ಲೇ ಕಳೆದಿದ್ದೀನಿ. ಇವತ್ತಿಗೂ ಅವ್ರು ಏನೇ ಇದಾದರೂ ಕೆಲವು ಇರ್ತವೆ, ಕೆಲವು ಮಾಡ್ತಾ ಇರ್ತಾರೆ, ಕೆಲವು ಏನೋ ಕಟ್ ಮಾಡಬೇಕು, ಒಂದು ನಿಂಬೆಹಣ್ಣು ಕಟ್ ಮಾಡೋಕ್ಕೆ, ಒಂದು ತರಕಾರಿ ಕಟ್ ಮಾಡಿ, ಕೆಲಸದಮ್ಮ ಬಂದಿರಲಿಲ್ಲ ಇದನ್ನು, ಆ ಟೈಮಲ್ಲಿ ಒಂದು ನಿಮಿಷ ಅಂತಾರೆ. ನಾನಲ್ಲಿ ಏನೇ ಮಾಡ್ತಾಯಿದ್ರು ಎದ್ದು ಬಂದೆ ಅದನ್ನು ಅಟೆಂಡ್. ಇದು ಒಂದು ಕಹಿ ಘಟನೆ. ಬಟ್ ಅವರೊಂದು ಮಾತು ಹೇಳಿದ್ರು ನನಗೆ ಏನಪ್ಪ ಇದು ದೇವರಲ್ಲಿದ್ದಾನೆ ಅನ್ನೊಂದು ಪ್ರಶ್ನೆ ಕಾಡೋಕ್ಕೆ ಶುರುವಾಯಿತು. ನಾವು ದೇವಸ್ಥಾನದಲ್ಲೇ ಮದುವೆ ಆಗಿದ್ದು, ದೇವಸ್ಥಾನದಲ್ಲೇ ವರ್ಷ ಹೋಗ್ತಾಯಿದ್ದೆ, ಯಾಕೆ ಹಿಂಗೆ ದೇವ್ರು ಮಾಡ್ದ ಅಂತ ನನಗೊಂಥರ ಇದಾದಾಗ ಹಂಗೆಲ್ಲ ಮಾತಾಡಬೇಡಿ. ಅಕಸ್ಮಾತ್ ಸತ್ತೇ ಹೋಗಿದ್ರೆ, ಆ ಹುಡುಗರು ಬಂದರು, ಯಾರೋ 2 ಹುಡುಗರು ಬಂದು ನಮ್ಮನ್ನೆಲ್ಲ ಕಾರಣ ಕರ್ಕೊಂಡೋಗಿ, ಅದರಲ್ಲಿ ಒಬ್ಬ ಡಾಕ್ಟ್ರ್ ಹುಡುಗ, ಅವನು ಇದೆಲ್ಲ ನರ್ವ್ಸ್ ಬ್ಲಡ್ ವೇನ್ಸ್ನ ಸ್ಟಿಚ್ ಮಾಡಿ, ಸರ್ ನಿಮ್ಮನ್ನು ಇಲ್ಲಿ ಬಿಡೋಲ್ಲ, ಬನ್ನಿ ನಾವು ನಿಮ್ಮನ್ನು ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡ್ಬಂದು ಕಾಪಾಡಿದ್ರಲ್ಲ, ದೇವರು ಅವ್ರ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡಿರ್ಬೇಕಲ್ವ ಅಂತ ಅಂದ್ರೆ ಅವಾಗ ಅನ್ನಿಸ್ತು, ಹೌದು ಇದೆಲ್ಲ ವಿಧಿ ಬ್ರಹ್ಮಲಿಖಿತ, ದೇವರು ಮಾಡೋದಲ್ಲ ಇದು. ದೇವರು ಮಾಡೋದಿದ್ದರೆ ಹೋಗಿ ಕೇಳಿದವ್ರಿಗೆಲ್ಲ ಕೇಳಿದ್ದೆಲ್ಲ ಕೊಟ್ಬಿಡ್ಬೋದಲ್ಲ ಅಂತ ಹೇಳಿ ಅವಾಗ ಸಮಾಧಾನ. ಬಟ್ ಅದು ನನಗೆ ಇವಾಗಲೂ ಅಲ್ಲೇ ಬಿದ್ದೋಯ್ತು ಸರ್, ಅರ್ಧ ಇಲ್ಲಿವರೆಗೂ ಅಲ್ಲೇ ಹೊರಗಡೆ ಬಿದ್ದಿತ್ತು. ನಮ್ಮ ಅತ್ತೆನೂ ಜೊತೆಯಲ್ಲಿದ್ದರು, ಅವ್ರು ಹೋಗಿ ಹುಡುಕೊಂಡು ಇಲ್ಲೆಲ್ಲ ಹುಡುಕೊಂಡು ಅದನ್ನು ಒಂದು ಬಟ್ಟೆನಲ್ಲಿ ಹಾಕ್ಕೊಂಡು ಬಂದರು. ನಾನು ಅವ್ರಿಗೆ ನಂದು ಈ ಟವಲ್ ಇರ್ತದಲ್ಲ, ಸ್ನಾನ ಮಾಡಿದಾಗ ತಲೆ ಒರೆಸ್ಕೊಳ್ಳೋದು, ಅಂಗವಸ್ತ್ರ ಅಂತಾರಲ್ಲ, ಅದಿತ್ತು, ಅದನ್ನು ಅದನ್ನು ಸುತ್ತಿ ಅದನ್ನು ಕಟ್ಟು ನಡ್ಕೊಂಡು, ಅದು ಒಂದು ಜೀವನದಲ್ಲಿ ಮರೆಯಲಾಗದ. ಅದ್ರ ಮುಂದೆ ಇನ್ಯಾವುದು ನನ್ನ ಕಹಿ ಘಟನೆಯೇ ಅಲ್ಲ. ಅದಕ್ಕೆ ಮುಂಚೆ ಸ್ವಲ್ಪ ಕಿಂಚಿತ್ತಿದಾಗಿದೆ ಅಂದರೆ ಅದು ಹೇಮಾವತಿನಲ್ಲಿ ನನಗೆ ಚಾನ್ಸ್ ಮಿಸ್ ಆಗಿದೆ. ಅದು ಬಿಟ್ಟರೆ ಬಾಕಿ ಯಾವುದೇ ಇದರಲ್ಲಿ ನಾನು ಬಹಳ ನಿಯತ್ತಾಗಿ ಗಣೇಶ್ ಜಿಯವ್ರು ಕರೆದಿದ್ದಾರೆ, ಅವ್ರ ಜೊತೆ ಸಂದರ್ಶನ ಇದೆ ಅಂತೇಳಿ ಅರ್ಧ ಗಂಟೆ ಮುಂಚೆನೇ ರೆಡಿಯಾಗಿ ನಿಮಗೂ ಫೋನ್ ಮಾಡಿದೆ, ಎಲ್ಲಿ ಬರುತ್ತೆ ಏನು ಅಂತ ಕೇಳಿಕೊಂಡು ನಾನು ಹೊರಟೆ. ನಾನು ಯಾವತ್ತೂ ಕ್ಯಾಬ್ ಬುಕ್ ಮಾಡೋಣಲ್ಲ, ನನ್ನ ಕಾರಲ್ಲೇ ಬರ್ತೀನಿ. ಬಟ್ ಇಲ್ಲಿ ನೀವು ಯಾವ ಕಾರ್ ಪಾರ್ಕಿಂಗ್ ಕಷ್ಟ ಅಂದರು, ಜ್ಞಾನ ಎಲ್ಲ ಅಲ್ಲೇ ಇರುತ್ತೆ, ಟೆನ್ಷನ್ನಲ್ಲೇ ಮಾತಾಡಬೇಕು ಅಂತೇಳಿ ಕ್ಯಾಬ್ ಬುಕ್ ಮಾಡೋಣ ಅಂದರೆ ಅದು ಏನೋ ಆ ಕ್ಯಾಬ್ ಬರೋದೇ 15-20 ನಿಮಿಷ ಲೇಟ್ ಆಗಿದೆ. ಅದಾದಮೇಲೆ ಕಡೆ ಹೊರಡ್ತಿದ್ದಂಗೆ ಮಳೆ ಶುರುವಾಯಿತು. ಮಳೆ ಶುರುವಾದಾಗ ನಂಗೆ ಖುಷಿ ಆಗ್ತದೆ, ಯಾಕಂದರೆ ಒಳ್ಳೆ ಕಾರ್ಯ ಒಳ್ಳೆ ಸಕ್ಸಸ್ ಆಗುತ್ತೆ ಅಂತೇಳಿ. ತವರಿಗೆ ಬಾ ತಂಗಿ ಪಿಕ್ಚರೆಲ್ಲ ಶೂಟಿಂಗ್ ಆದಮೇಲೆ ಸೆಂಚುರಿ ಕ್ಲಬ್ಬಲ್ಲಿ ಪಾರ್ಟಿ ಅಲ್ಲೇ, ಆವಾಗ CD ಅಲ್ಲೇ ಬಿಡುಗಡೆ ಪಾರ್ಟಿ ಅದು. ಆವಾಗ ಅವರು RS ಗೌಡ ಅಂತ ಇದ್ದರು, ಇದು ತವರಿಗೆ ಅಲ್ಲಿ ಡ್ರಿಸ್ಲಿಂಗ್ ಆಯಿತು ಸ್ವಲ್ಪ. ಅಲ್ಲೇ ನಮ್ಮ ಆನಂದ್ ಆಡಿಯೋ ಮೋಹನ್ ಇದ್ದರು, ದೊಡ್ಡವರು ತೀರ್ಕೊಂಡ್ರಲ್ಲ ಅವರು. ಸರ್ ನಾನು ಹೇಳಿದೆ, ಮೋಹನ್ ಜಿ ನಾನು ಈ ಸಾಂಗ್ ಕೇಳಿದ್ದೀನಿ, ಇದು ಗೌಡ್ರೆ ಈ ಪಿಕ್ಚರ್ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿದೆ. ರಿಲೀಸ್ ಆದ ಮೊದಲನೇ ದಿವಸ 1-1:30 ಗಂಟೆಗೆ RS ಗೌಡ್ರು ಫೋನ್ ಬಂತು, ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ, ನೀವು ಅವತ್ತು ಬಾಯಿ ತುಂಬ ಹೇಳಿದ್ರಿ ಪಿಕ್ಚರ್ ಸೂಪರ್ ಹಿಟ್ ಆಗುತ್ತೆ ಅಂತ, ಒಳ್ಳೆ ರಿಪೋರ್ಟ್ ಇದೆ ಅಣ್ಣ, ಒಳ್ಳೆ ಕ್ರೌಡ್ ಇದೆ, ಐ ವೆರಿ ಹ್ಯಾಪಿ, ಥ್ಯಾಂಕ್ ಯು ವೆರಿ ಮಚ್ ಅಂತ. ಹಂಗೆ ಏನೋ ಒಂದು ನಂಬಿಕೆ, 1-2 ತುಂತು ಮಳೆ ಬಿದ್ದರೆ ಸಿಕ್ಕಾಪಟ್ಟೆ ಬಿದ್ದರೆ ಮನೇಲಿ ಹೊರಗಡೆ ಬರಲ್ಲ. ಅದು ಗಣೇಶಿ ದಯವಿಟ್ಟು ಕ್ಷಮಿಸ್ಬಿಡಿ, ಇನ್ನೊಂದು ಸಹ ಇಟ್ಕೊಳ್ಳೋದು. ಯಾಕೆಂದರೆ ಇವಾಗಾಗೋ ಅನಾಹುತಗಳನ್ನು ನೋಡಿದ್ರೆ ಅವ್ರ್ಯಾರು ಡ್ರೈನೇಜ್ ಒಳಗಡೆ ಹೋಗ್ಬಿಟ್ರಂತೆ, ಇವ್ರ್ಯಾರು ಇದ್ರಾಗ ರಾಜಕಾಲುವೆಲ್ಲಿ ಹೋಗ್ಬಿಟ್ರಂತೆ. ಅದಕ್ಕೆ ಯಾವ ನೀರಲ್ಲಿ ಯಾವ ಹಳ್ಳ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಅದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು. ನಾನು ನಮ್ಮ ಶ್ರೀಮತಿಯವ್ರ ಮದುವೆಗೆ ಅಂತ ರಾಜರಾಜೇಶ್ವರಿ ನಗರ ಹೋಗ್ಬೇಕಾದ್ರೆ ಒಂದು ಅಂಡರ್ ಬ್ರಿಡ್ಜ್ ಬರ್ತದೆ, ಅದರಲ್ಲಿ ನೀರು ತುಂಬಿಕೊಂಡಿತ್ತು. ಮುಂದೆಗಡೆ ಒಂದು ವೆಹಿಕಲ್ ಹೋಗ್ತಿದೆ ಅಂತ ನಾವು ಹೊರಟೆ, ನೀರು ಮೇಲೆ ಬರ್ತಾನೆ ಇದೆ ಜಾಸ್ತಿ. ಬಟ್ ಯಾರೋ ಒಬ್ರು ಹೇಳಿದರು, ಯಾವುದೇ ಕಾರಣಕ್ಕೂ ಆ್ಯಕ್ಸಿಲೇಟರ್ ಬಿಡಬೇಡಿ, ನೀರಲ್ಲಿ ಸಿಗಾಕೊಂಡು ಬರೋಣ ಅಂತ ಬಚಾವಾಗಿ ಅವತ್ತು ಪ್ರಮಾಣ ಮಾಡಿದೆ. ಇನ್ನು ಮಳೆ ಆದರೆ ಮನೆಯಿಂದ ಹೊರಗಡೆ ಬರೋಲ್ಲ. ಅವ್ರು ಯಾರು ಏನು ಬೇಕಾದರೂ ಬೈಕೊಳ್ಳಿ, ಅವ್ರು ಎಲ್ಲಿರ್ತೀನೋ ಅಲ್ಲಿಂದನೇ ಆಶೀರ್ವಾದ ಮಾಡ್ತೀನಿ ಅಂತ ಹೇಳೋದು. ಈ ಥರ ಘಟನೆಗಳು ಗಣೇಶ್ ಜಿ. ಅದು ಚದುರಿದ ಚಿತ್ರಗಳಿಗೂ ನಿಮಗೂ ಏನು ಸಂಬಂಧ? ಇದು ನಾವೆಲ್ ಚದುರಿದ ಚಿತ್ರಗಳು ಅಂತ ನಮ್ಮ ಆಪ್ತರೊಬ್ಬರು ಬರೆದಿದ್ದಾರೆ ಅದನ್ನು. ಅದರಲ್ಲಿ ನೀವು ಹಿರಿಯ ಕಲಾವಿದರು, ಹಿರಿಯ ತಂತ್ರಜ್ಞರು, ಫಾರ್ ಎಕ್ಸಾಂಪಲ್ ನಮ್ಮ ಉಡುಪಿ ಜಯರಾಮ್ ಜಿ, ದ ಬ್ಯುಸಿಯೆಸ್ಟ್ ಡ್ಯಾನ್ಸ್ ಮಾಸ್ಟರ್, ಅಣ್ಣ ಅವರಿಂದ ಹಿಡಿದು ಅಂಬರೀಷ್ ಜಿಯವ್ರಿಗೂ ಅವರು
ಚೆನ್ನಾಗಿ ಆರೋಗ್ಯವಾಗಿರೋವರೆಗೂ. ಮನೆಯಲ್ಲಿ ಅವರ ಮಿಸ್ಸಸ್ ಸೂಟ್ ಕೇಸ್ ರೆಡಿ ಮಾಡಿ ಇಡ್ತಿದ್ದರಂತೆ. ಚೆನ್ನೈಯಿಂದ ಬರೋರು ಎತ್ಕೊಳ್ಳೋದು, ಬಾಂಬೆಗೆ ಹೋಗೋದು, ಆ ಥರ ಲೈಫ್ ಇತ್ತು ಅವರು. ಅವರ ಸ್ಥಿತಿಗತಿಗಳನ್ನೆಲ್ಲ ನೋಡಿದಾಗ ನನಗನ್ಸಿದ್ದು ಜೀವನದಲ್ಲಿ ಯಾವುದೂ ಶಾಶ್ವತ ಅಲ್ಲ. ಒಂದು ನಮ್ಮ ಕೈನಲ್ಲಿದೆ, ಆದಷ್ಟು ಮಟ್ಟಿಗೆ ಆರೋಗ್ಯ ನಾವು ಕಾಪಾಡ್ಕೋಬೋದು. ಅದು ವೆರಿ ಸಿಂಪಲ್. ಜೀವಂತವಾಗಿರೋಕ್ಕೆ ಎಷ್ಟು ಬೇಕೋ ಅಷ್ಟು ಊಟ ಮಾಡೋದು. ಊಟ ಮಾಡೋಕ್ಕೆ ಜೀವಿಸ್ಬಾರ್ದು. ಯಾರೋ ಒಳ್ಳೆ ಬಿರಿಯಾನಿ ಮಾಡಿ ತಂದು ಕೊಡ್ತಾರೆ ಅಂದರೆ ಎಲ್ಲ ನಾನು ಒಬ್ಬನೇ ತಿಂದ್ಬಿಡ್ಬೇಕು, ಹಂಚ್ಕೊಂಡು ತಿನ್ನಬೇಕು. ನಿಮಗೆ ಎಷ್ಟು ಜೀರ್ಣಿಸ್ಕೊಳ್ಳೋಕ್ಕೆ ಶಕ್ತಿ ಇದೆಯೋ ಅಷ್ಟನ್ನು ಮಾತ್ರ ತಿನ್ನಬೇಕು. ಆರೋಗ್ಯ ಕೆಟ್ಟರೆ ಎಷ್ಟೇ ಹಣ ಇದ್ದರೂ ಅವನ ಸ್ಥಿತಿಗತಿಗಳು ಏನಾಗುತ್ತವೆ, ಅವರನ್ನು ನಂಬಿದವ್ರು ಇರ್ಬೋದು, ಅವರ ಜೊತೆಯಲ್ಲಿ ಇರೋರು ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನು ನೀವೇ ಬರೆದ ಪುಸ್ತಕ ಅದು. ಚದುರಿದ ಚಿತ್ರಗಳು. ನಾವು ಯಾವುದೋ ಪ್ರೆಸ್ ಮೀಟ್ ಇದ್ದಾಗ ನನಗೆ ಕೊಟ್ರಿ, ಕೀರ್ತಿ ದಯವಿಟ್ಟು ಇದನ್ನು ಒಂದು ಸಾರಿ ಓದಿ ಅಂತೇಳಿ. ಒಂದು ಸಾರಿ ಅಲ್ಲ, ಒಂದು 10 ಸಾರಿ ಓದಿರ್ಬೇಕು ಅದನ್ನು. ಸೂಪರ್. ಆವಾಗಿಂದ ಒಂದಿದು ಚಿಕ್ಕ ವಯಸ್ಸಿನಲ್ಲಿ ಮನುಷ್ಯ ಒಂದು ಮದವೇರಿದ ಕುದುರೆ ಥರ ಹೊಡ್ತಾ ಇರ್ತಾನೆ. ಆ ವಯಸ್ಸು ಮೀರಿ ಅವನು 35 ದಾಟಿ 40 ದಾಟದ ಮೇಲೆ ಆ ಸ್ಪೀಡ್ ಆಟೋಮೆಟಿಕ್ಕಾಗಿ ಮದುವೆ ಆದಮೇಲೆ ಮಕ್ಕಳಾದಮೇಲೆ ಅದು ಕಮ್ಮಿ ಆಗುತ್ತೆ. ಬಟ್ ಆವಾಗ ಮಾಡಿದ ಕೆಲವು ಅಭ್ಯಾಸಗಳು ಇವನು ಇಡೀ ವಯಸ್ಸಿನಲ್ಲಿ ಹೊಡೆಯೋಕ್ಕೆ ಶುರು ಮಾಡ್ತವೆ, ಒಂದೊಂದಾಗಿ ತಲೆ ಎತ್ತೋಕ್ಕೆ ಶುರು ಮಾಡ್ತವೆ. ಅದಾಗಬಾರ್ದು ಅಂದರೆ ನಿಮ್ಮಂಥವ್ರು ಕೊಟ್ಟ ಒಂದು ಪುಸ್ತಕ ಇರ್ಬೋದು, ಇಲ್ಲ ನಾನೇ ಓದಿದ ಒಂದು ಚಿತ್ರದುರ್ಗದ ಇತಿಹಾಸ ಇರೋ ಕರಾಳ ರಾತ್ರಿನೋ, ತಿರುಗು ಬಾಣನೋ, ಕಂಬನಿ ಕುಯ್ಯಲೋ ಇದು ಓದಿದಾಗ, ಇಲ್ಲ ಒಂದು ಭಗವದ್ಗೀತೆ, ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಯಾರಿದ್ರು ನಮ್ಮದು ಒಂದು ಸಾರಿ ಆದರೂ ಅವನ ಜೀವನದಲ್ಲಿ ಅದರ ಕೃಷ್ಣ ಒಂದು ಮಾತು ಹೇಳ್ತಾನೆ, ನಾನು ಅಂತ ಮೆರೆದವರು, ನಾನು ಅಂತ ಮೀಸೆ ತಿರುಗಿದವ್ರಿಗೆ ಒಂದು ಸಾರಿ ಸ್ಮಶಾನದ ಒಂದು ಸುತ್ತು ಹೋಗ್ಬಾ ಅಂತ ಹೇಳು. ಆ ತಲೆ ಕಲ್ಲಿನ ಮೇಲೆ ಅವ್ರ ಯೋಗ್ಯತೆಯನ್ನು ಬರೆದಿರ್ತಾರೆ. ಇವನೊಬ್ಬ IPS ಆಫೀಸರ್ ಆಗಿದ್ದವರು, ಇವರೊಬ್ಬರು IAS ಆಫೀಸರ್ ಆಗಿದ್ದವರು, ಇವರೊಬ್ಬರು ಜಮೀನ್ದಾರರು, ಇವರೊಬ್ಬರು ಶ್ರೀಮಂತರು, ಇವರೊಬ್ಬರು ಸಾಹುಕಾರರು, ಇಂಥವರು ಅಂತ. ಅವರೆಲ್ಲ ಏನಾಗಿದ್ದಾರಲ್ಲಿ, ಹೇಗೆ ಮಲಗಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಜೀವನ ಸುಗಮ ಆಗಿಬಿಡುತ್ತೆ. ಇಲ್ಲಿ ನಂದೇನೂ ಇಲ್ಲ, ನಂದು ಅನ್ನೋದಂತೂ ಇಲ್ಲವೇ ಇಲ್ಲ. ಬರುವಾಗ ಬೆತ್ತಲೆ, ಹೋಗುವಾಗ ಬರೀ ಕತ್ತಲೆ. ನಿಮಗೆ ಈ ರೌಡಿಗಳ ಸ್ನೇಹ ಇತ್ತು ಅಥವಾ ಸಂಪರ್ಕ ಇತ್ತು ಅಂತ? ಸರ್, ಅದು ಅನಿರೀಕ್ಷಿತವಾಗಿ ಕೆಲವು ಇದು ಎಲ್ಲೋ ಒಂದು ಕಡೆ ಯಾರನ್ನೋ ಭೇಟಿ ರೌಡಿಂದ ಗೊತ್ತಿರಲ್ಲ, ಇಲ್ಲ ಗೊತ್ತಿದ್ರೂ ನಮ್ಮ ಜೊತೆ ಯಾವ ಕಹಿ ಘಟನೆ ಆಗಿರಲ್ಲ. ಏನೋ ಪ್ರೀತಿಯಿಂದ ಒಬ್ಬರು ಆ್ಯಕ್ಟ್ರು ಅಂತ ಅವರು ಪ್ರೀತಿಸ್ಬೋದು. ಹೀಗೆ ಯಾರೋ ಒಬ್ಬರು ಈ ಇದರಲ್ಲೇ ಅಂಡರ್ವರ್ಲ್ಡ್ ಇದರಲ್ಲಿ ಇರೋರ ಜೊತೆಲೇ ಇವಾಗ ಹೆಂಗೆ ನಾವು ಓಮ್ ಪಿಕ್ಚರ್ನಲ್ಲಿ ಅಂಡರ್ವರ್ಲ್ಡನ್ನ ತೋರಿಸಿದ್ದಾರೆ, ಆ ರೀತಿ ಒಂದು ಚಿತ್ರ ಮಾಡಬೇಕಾದ್ರೆ ಅವರು ಅಂಡರ್ವರ್ಲ್ಡ್ ಅವರು ನನ್ನ ಆಪೋಸಿಟ್, ನಾನು ಪೊಲೀಸ್ ಆಫೀಸರಾಗಿ ಮಾಡಿದೆ, ಆಪೋಸಿಟ್ ಮಾಡ್ತಿದ್ರು. ಅವರಿಗೆ ಚಿತಾವಣೆ ಕೊಡೋದು, ಆವಾಜ್ ಹಾಕೋದು, ಅದು ಮಾಡಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಅವರೆಲ್ಲೇ ತಪ್ಪು ತಿಳ್ಕೊಳ್ತಾರೋ, ಏನು ಅನ್ಕೊತಾರೋ ಅಂತೇಳಿ ಮಾಡಾದಮೇಲೆ ಆ್ಯಕ್ಟ್ ಮಾಡೋದಾದ್ಮೇಲೆ, ಸಾರಿ ಸರ್ ಅದು ಡೈಲಾಗ್ ಆ ರೀತಿ ಇತ್ತು, ಸ್ವಲ್ಪ ಜ್ವರ, ಇಲ್ಲ ಸರ್ ತುಂಬ ಸಂತೋಷ ಆಯಿತು, ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದೆ ತುಂಬ ಸಂತೋಷ ಆಯಿತು. ಅವರು ಮನುಷ್ಯರೇ, ಅವರು ಎಲ್ಲೋ ಏನಕ್ಕೋ ಯಾವುದೋ ಕಾರಣಕ್ಕೆ ಏನೋ ಆಗಿರ್ತಾರೆ ಅಷ್ಟೇ. ಬಿಟ್ಟರೆ ನಮ್ಮ ಮಹಾನ್ ಭೂಗತ ದೊರೆಯವರು ಒಂದು ಟಿ ವಿನಲ್ಲಿ ಹೇಳಿದ್ರು, ಹಣ ಯಾವ ಭೂಗತ ದೊರೆ ರೀ, ಯಾವ ಬಾಸು, ಆರೋಗ್ಯನ ಚೆಂದಾಗಿ ನೋಡಿಕೊಳ್ಳಿ, ಹಣ ಅವತ್ತು ಏನು ಮಾಡ್ತೀರಾ, ಹೆಣವಾಗಿ ಹೋಗ್ತೀರಾ ಅಷ್ಟೇ. ನನಗೆ ತುಂಬ ಸಂತೋಷ ಆಯಿತು. ಆಮೇಲೆ ಸಚ್ ಎ ಸಿಂಪಲ್ ಥಿಂಗ್. ಅಣ್ಣ ಅವ್ರ ಸಾಂಗಲ್ಲಿ ಯಾವುದೆಲ್ಲ ಒಂದು ಬರ್ತದೆ, ಇಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹೇಳಿ.
5 ಬೆಡ್ರೂಮ್ ಮನೆ ಕಟ್ಟಿದ್ರು ನಾನು ನನ್ನ ಹೆಂಡತಿ 1/2 ಇಂಡಿಪೆಂಡೆಂಟ್ ರೂಮೇ ಇಲ್ಲ ಅಷ್ಟೇ. ಬಾಕಿ ರೂಮ್ಗಳಲ್ಲಿ ಯಾರು ಮಲಗಿರ್ತಾರೆ. ಅದು ಬಿಲ್ ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, ಎಲ್ಲ ಮಾಡಬೇಕು. ಹೋಗ್ಲಿ, ಸ್ವಂತ ಮನೆ ಈಗ ಸ್ವಂತ ಮನೇಲೇ ಇರೋದು? ಹೌದು. ಇವಾಗ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ನನ್ನ ಮಗಳು ಅಳಿಯ ಇಬ್ಬರು ಅಲ್ಲಿ ಕಂಪ್ನಿ ಬಯೋಕಾನ್ ಕಂಪ್ನಿನ ಕೆಲಸ ಮಾಡ್ತಾಯಿದ್ರು. ಮಗು ಒಂದಿದ್ದು, ಇವಾಗ ಗೊತ್ತಿಲ್ಲ, ಗಂಡ ಹೆಂಡತಿ ಇಬ್ಬರು ಕೆಲ್ಸಕ್ಕೆ ಹೋಗೋದ್ರಿಂದ ಅಲ್ಲಿ ಒಬ್ಬ ತಾಯಿ 3 ಜನ ಸೊಸೆದಿರು 6 ಜನ ಮೊಮ್ಮಕ್ಕಳಿದ್ರು ಎಲ್ಲ ಅವ್ರು ನೋಡ್ಕೊಳ್ಳೋರು. ಬೇಕಾದ್ರೆ ಅವರು ಕೆಲಸಕ್ಕೆ ಹೋಗ್ತಿರಲಿಲ್ಲ. ಇವಾಗ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಿರೋದ್ರಿಂದ ಆ ಮಕ್ಕಳನ್ನ ಸ್ವಲ್ಪ ನೋಡ್ಕೊಳ್ಳೋಕೆ ಯಾರಾದರೂ ಹತ್ರ ಇರಲೇಬೇಕಾಗ್ತದೆ. ಸೊ ಹಾಗಾಗಿ ನಾನು ಒಂದು ಫ್ಲ್ಯಾಟ್ ತೊಗೊಂಡು ಅಲ್ಲೇ ಇದ್ದೀನಿ. ನನ್ನ ಮಗಳು ಕೆಳಗಡೆ ಒಂದು 2 ಕಿಲೋಮೀಟ್ರ್ ಕೆಳಗಡೆ ಇನ್ನೊಂದು ಡ್ಯಾಡೀಸ್ ಗಾರ್ಡನ್ ಅಂತದೆ, ಅಲ್ಲೇ ಅವರು ಫ್ಲ್ಯಾಟ್ ತೊಗೊಂಡಿದೆ. ಮಗು ಅಲ್ಲಿಂದ ಬಸ್ ಹತ್ತಿ ಸ್ಕೂಲ್ಗೆ ಹೋಗ್ತದೆ, ಬಸ್ ನಮ್ಮಲ್ಲಿ ಡ್ರಾಪ್ ಮಾಡ್ತದೆ. ಇಲ್ಲಿ ಬಂದು ಅದಕ್ಕೆ ಬಾಸ್ಕೆಟ್ಬಾಲ್ ಕೋಚಿಂಗು, ಟೆನ್ನಿಸ್ ಕೋಚಿಂಗ್ ಎಲ್ಲ ಆಗ್ತದೆ. ಅದೆಲ್ಲ ಆಡಿಕೊಂಡು ಸ್ನಾನ ಗೀನ ಮಾಡಿಕೊಂಡು ಚೆನ್ನಾಗಿ ಊಟ ಗೀಟ ಎಲ್ಲ ಮಾಡಿ ರೆಡಿ ಇರ್ತದೆ. ಹೋಮ್ವರ್ಕ್ ಎಲ್ಲ ಮಾಡಿಕೊಂಡು ಅವರು 7:30-8 ಗಂಟೆಗೆ ಮನೆಗೆ ಹೋಗಿ ಕರ್ಕೊಂಡು ಹೋಗ್ತಾರೆ. ಈಗಲೂ ಸತ್ಯ ಹೆಸರೇ ಇದೆ. ಹಾಂ, ಸತ್ಯ. ನನ್ನ ಮಗಳ ಹೆಸರು ಸತ್ಯ. HR ಹೆಡ್ ಆಗಿದ್ದಾರೆ ಅವರು. ಮೊನ್ನೆ ಹೊಸ ಒಂದು ಕಂಪ್ನಿ ಸಿಂಬಾಸಿಸ್ ಅಂತ ಕಂಪ್ನಿಗೆ ಸೇರಿಕೊಂಡ್ರು. ಅವರಲ್ಲಿ HR ಹೆಡ್ ಆಗಿ ಹ್ಯೂಮನ್ ರಿಸೋರ್ಸ್ ಹೆಡ್ ಆಗಿದ್ದಾರೆ. ಅಳಿಯ ಬಂದು ಮಾರ್ಕೆಟಿಂಗ್ ಹೆಡ್ ಆಗಿದ್ದಾರೆ. ಸತ್ಯ ಅಂತೇಳಿ ಧರ್ಮನಿಗೆ ಸತ್ಯ ಧರ್ಮ ಆ ಉದ್ದೇಶದಿಂದಲೇ ಇಬ್ಬರಿಗೆ ಹೆಸರಿಟ್ಟಿದ್ದು. ಧರ್ಮದಲ್ಲೇ ಹಿರಿ ಅಲ್ವಾ? ಹೌದು, ಸತ್ಯ ಧರ್ಮನ ಬಿಟ್ಟು ಹೋಗ್ಬೇಡಿ ಅಂತ ಅವ್ರು ಹಾಗೇ ಬದುಕಿದ್ದಾರೆ. ಹಾಂ, ಧರ್ಮನ ಪ್ರೊಫೆಷನಲ್ ಇದೆ ಹೇಗಿದೆ ಈಗ? ಸರ್, ರೆಗ್ಯುಲರ್ ಫಿಲ್ಮ್ಸ್ ಇದೆ. ಹೋದ ತಿಂಗಳು ಒಂದು ರಿಲೀಸ್ ಆಯಿತು, ಅದಕ್ಕೆ ಮುಂಚೆ ಒಂದು ರಿಲೀಸ್ ಆಯಿತು, ಈ ತಿಂಗಳು ಒಂದು ರಿಲೀಸ್ ಇದೆ, ಬುಲೆಟ್ ಅಂತ ಹೇಳಿ. ನಾನು ಅದೇ ಹೇಳಿದ್ನಲ್ಲ, ಮುಂಗಾರು ಮಳೆ ಎಷ್ಟು ಸುಂದರನಾಗಿದ್ದರೆ ಏನು, ಎಷ್ಟು ಪ್ರತಿಭೆ ಇದ್ದರೆ ಏನು, ಎಷ್ಟು ಇದಿದ್ರೇನು. ಅಕ್ಕಿನ ನೀವು ಚಿತ್ರಾನ್ನ ಮಾಡ್ಬೋದು ರುಚಿಯಾಗಿ, ಬಿರಿಯಾನಿನೂ ಮಾಡ್ಬೋದು ರುಚಿಯಾಗಿ, ಮೊಸರನ್ನೂ ಮಾಡ್ಬೋದು ರುಚಿಯಾಗಿ. ಆದರೆ ಅಕ್ಕಿನೇ ಸರಿ ಇಲ್ಲದೆ ಅಂದರೆ ಹಾಗೆ ಒಂದು ಕತೆ ಚೆನ್ನಾಗಿರಬೇಕು, ಸಂಭಾಷಣೆ ಚೆನ್ನಾಗಿರಬೇಕು, ಪಾತ್ರಗಳು ಗಂಭೀರತೆ ಇರಬೇಕು, ಆ ಪ್ರಬುದ್ಧತೆ ಇರೋ ಕಲಾವಿದರು ಆ ಪಾತ್ರಗಳನ್ನು ಮಾಡಬೇಕು. ಅದಕ್ಕೆ ಸಾಹಿತ್ಯ, ಸುಮಧುರ ಸಾಹಿತ್ಯ ಇರಬೇಕು. ಅದಕ್ಕೆ ರಾಗ ಸಂಯೋಜನೆ ಮಾಡೋ ಅಂಥ ಬುದ್ಧಿವಂತ ಸಂಗೀತ ನಿರ್ದೇಶಕರಿರಬೇಕು. ಇದನ್ನೆಲ್ಲ ಮಾನಿಟರ್ ಮಾಡೋಕ್ಕೆ ಒಬ್ಬ ನಿರ್ದೇಶಕ, ಡೈರೆಕ್ಟರ್ನವರು ಎಲ್ಲರನ್ನೂ ಕಂಟ್ರೋಲ್ ಮಾಡಿ, ಎಲ್ರಿಗೂ ಸಜೆಷನ್ ಮಾಡಿ ಇದು ಮಾಡೋರು ಇರಬೇಕು. ಈ ಥರ ಚಿತ್ರ ಒಂದು ಬರ್ತಿದೆ ಅನ್ನೋ ಜನಗಳಿಗೆ ತೋರಿಸೋ ಥರ ಪಬ್ಲಿಸಿಟಿ ಎಲ್ಲ A to Z. ಆಮೇಲೆ ಇವಾಗ ಚಿತ್ರಮಂದಿರಕ್ಕೆ ಬರೋ ಜನಗಳೇ ಕಮ್ಮಿ ಆಗೋಗಿದ್ದಾರೆ. ಒಂದು ದಿಸ್ ಫಿಲ್ಮ್ ಮಾಧ್ಯಮ ಇಸ್ ಮಿಡ್ಲ್ ಕ್ಲಾಸ್ ಆ್ಯಂಡ್ ಬಡವರು ಅಲ್ವಾ? ಇವಾಗ ಮಿಡ್ಲ್ ಕ್ಲಾಸ್ನವ್ರಿಗೆ, ಆಮೇಲೆ ಹೆಣ್ಣು ಮಕ್ಕಳು ಥಿಯೇಟ್ರಿಗೆ ಬಂದಾಗ ಪಿಕ್ಚರ್ ಸೂಪರ್ ಡೂಪರ್ ಹಿಟ್. ನಾವು ನಮ್ಮ ಪಿಕ್ಚರ್ ಹೊರಗಿನ ಹುಡುಗರಾಗಲಿ ಇನ್ನೊಂದಾಗಲಿ ರಿಲೀಸ್ ಟೈಮಲ್ಲಿ ಒಂದು ಸಾರಿ ಕಾರ್ನರ್ ಒಂದು ರೌಂಡ್ ಹೋಗ್ತಾಯಿದ್ವಿ. ಎಲ್ಲಿ ನಂದಾ ಥಿಯೇಟ್ರ್ ಹತ್ರ, ಶಾಂತಿ ಥಿಯೇಟ್ರ್ ಹತ್ರ, ಉಮಾ ಥಿಯೇಟ್ರ್ ಹತ್ರ, ಆಮೇಲೆ ಓಪನಿಂಗು ಎಲ್ಲಿನ ಸಂತೋಷ ಎಲ್ಲಿ ನಾವು ರಿಲೀಸ್ ಮಾಡುತ್ತೆ. ಅಲ್ಲಿ ಹೆಣ್ಣು ಮಕ್ಕಳು ಕ್ಯೂನಲ್ಲಿ ನಿಂತಿದ್ರೆ ನಮಗೆ ಗೊತ್ತಿತ್ತು ಪಿಕ್ಚರ್ ಸೂಪರ್ ಹಿಟ್ ಅಂತ. ಯಾಕಂದರೆ ಅವರು ಒಬ್ಬರೇ ಬರೋಲ್ಲ, ತಂದೆ ತಾಯಿ ಜೊತೆ ಬರಬೇಕು, ಇಲ್ಲ ಗಂಡ ಮಕ್ಕಳ ಜೊತೆ ಬರಬೇಕು, ಇಲ್ಲ ಅಕ್ಕ ಪಕ್ಕದ ಮನೆ ಫ್ರೆಂಡ್ಗಳು ಸೇರ್ಕೊಂಡು ಬರಬೇಕು, ಇಲ್ಲ ಅಟ್ಲೀಸ್ಟ್ ಲವರ್ ಜೊತೆ ಆದರೂ ಬರಬೇಕು. ಆಮೇಲೆ ಅವರು ದೇ ಆರ್ ದ ಬೆಸ್ಟ್ ಪಬ್ಲಿಸಿಟಿ ಪೀಪಲ್. ಅವ್ರನ್ನ ಒಂದು ಸಾರಿ ಪಿಕ್ಚರ್ ನೋಡಿಬಿಟ್ರೆ ಫೋನ್ ಮಾಡಿ ಅವ್ರಿಗೆ ಗೊತ್ತಿರೋರಿಗೆಲ್ಲ ಬಟ್ಟೆ ಒಗೆಯುವಾಗ ಜೊತೆ ಸೇರಿದ್ರೆ ಬಾವಿ ಹತ್ರ ನೀರು, ಹಳ್ಳಿಗಳ BC ಸೆಂಟ್ರ್ನಲ್ಲಿ ಬಾವಿ ಹತ್ರ ನೀರು ಹೇಳೋಕ್ಕೆ ಸೇದೋಕೆ ಹೋದ್ರೆ ಎಲ್ಲರೂ ಅಯ್ಯೋ ನೋಡಿದಾಗನೇ ಒಲವಿನ ಹುಡುಗರೇ ಎಂಥ ಚೆಂದ ಮಾಡಿದ್ದಾರೆ ಪಿಕ್ಚರು, ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅಂಬರೀಷ್ ಸಾರು ಹೀರೋಯಿನ್ನು, ಅಯ್ಯೋ ಕೀರ್ತಿ, ಅಯ್ಯೋ ಏನೋ ಮನುಷ್ಯ ಎಲ್ಲ ಅವರೇ ಪಬ್ಲಿಸಿಟಿ ಪಡೋದು. ಇವಾಗ ಅದು ಇಲ್ಲೇ ಅಲ್ಲ ಸರ್, ಆ ಕಲ್ಚರೇ ಇಲ್ಲವಲ್ಲ ಅದನ್ನು. ಆಮೇಲೆ ಟಿಕೆಟ್ ದರಗಳು ಎಷ್ಟು ಜಾಸ್ತಿ ಆಗಿರೋದ್ರಿಂದ ಒಬ್ಬ ಮಿಡ್ಲ್ ಕ್ಲಾಸ್ ಪೀಪಲ್ ಯೋಚನೆ ಮಾಡ್ತಾರೆ, ಅಯ್ಯೋ ಅವಾಗೆಲ್ಲ ಸ್ಯಾಟರ್ಡೆ ಸಂಡೇ ಅಂದರೆ ಇದೇ ಎಂಟರ್ಟೈನ್ಮೆಂಟ್ ಎಲ್ರಿಗೂ. ವಿಷ್ಣುವರ್ಧನ್ ಬಗ್ಗೆ ಏನಾದರೂ ಹೇಳಿ.
ಸರ್ ಮಾಡಿದ್ದೀರಿ? ಅವರು ನಾನು ಸುಮಾರು ಪಿಕ್ಚರ್ ಮಾಡಿದ್ದೀವಿ. ಅವರು ನಾವು ಜೊತೆಯಲ್ಲಿ ನ್ಯಾಷನಲ್ ಕಾಲೇಜ್ನಲ್ಲಿ ಓದ್ದವರು. ಅವ್ರು ನಾನು 1 ಇಯರ್ ಸೀನಿಯರ್. ಓಕೆ. ಅವಾಗ ವಸಂತ್ ಕುಮಾರ್ ಅಂತ ಕರಿತಾ ಇದ್ದ, ಸಂಪತ್ ಕುಮಾರ್ ಅಂತ. ಅಲ್ಲೇ ನಮ್ಮ ಫ್ರೆಂಡ್ಶಿಪ್, ಹಾಡುಗಳು ಹೇಳ್ಕೊಂಡು ಕುಂತಿರೋದಾಗಲಿ, ಇನ್ನೊಂದು ಯಾವುದೋ ಸಿನಿಮಾದ ಬಗ್ಗೆ ಡಿಸ್ಕಸ್ ಮಾಡೋದಾಗಲಿ. ನಾವಿಬ್ಬರು ಕುಂತ್ಕೊಂಡ್ರೆ ನರಸಿಂಹಯ್ಯನವರು ಅವರು ಯಾವಾಗಲೂ ವಾಕ್ ಮಾಡ್ತಾಯಿದ್ರು. ಅವ್ರು ಕ್ಲಾಸ್ ತೊಗೊಳ್ಳೋ ಟೈಮಲ್ಲಿ ಕ್ಲಾಸ್ ತೊಗೊಳ್ಳೋರು, ಬಾಕಿ ಟೈಮಲ್ಲಿ ವಾಕ್ ಮಾಡ್ತಾನೆ. ಏನೋ ಗಿಡಗಳು ನೋಡೋದು, ಮಾಲಿನ ಕರೆದು ಅವ್ನಿಗೇನೋ ಹೇಳೋದು. ಇನ್ನು ನಮಗೆ ಏನಪ್ಪ ಏನು ಮಾಡ್ತಿದ್ದಾರೆ. ಅವ್ರಿಗೂ ನಮ್ಮ ತಂದೆಯವ್ರಿಗೂ ಮೊದಲಿಂದ ಪರಿಚಯ. ಸ್ವತಂತ್ರ ಹೋರಾಟದ ಸಮಯದಿಂದನೂ ಅವರವರು ಪರಿಚಯ. ಏನಪ್ಪ ಏನು ಮಾಡ್ತೀವಿ, ನಿಮ್ಮ ಕ್ಲಾಸ್ ಇಲ್ವಾ? ಇಲ್ಲ ಸರ್, ಕ್ಲಾಸ್ ಇಲ್ಲ ಸರ್, ನೆಕ್ಸ್ಟ್ ಕ್ಲಾಸ್ ಇದೆ, RR ತೊಗೋಬೇಕು, ಅವ್ರ ಕ್ಲಾಸಿಗೆ ಕಾಯ್ತಾಯಿದ್ದೀವಿ ಸರ್. ಹೌದಾ, ಸರಿ, ಕ್ಲಾಸ್ ಮಿಸ್ಕೊಂಡು ಮಾಡ್ಕೊಬೇಡಪ್ಪ ಅಂತ ಹೇಳಿ ಹೋಗೋರು. ಹೀಗೆ ನಾವು ಜೊತೆಯಲ್ಲೇ ಇರ್ತಿದ್ವಿ. ಆಮೇಲೆ ಅಲ್ಲಿ ನಡೆದಂಥ ಕೆಲವು ಘಟನೆಗಳನ್ನು ಮರುಕಳಿಸ್ತಿದ್ವಿ ನಾವು ಜೊತೆಯಲ್ಲಿ ಆ್ಯಕ್ಟಿಂಗ್ ಮಾಡಬೇಕಾದ್ರೆ. ಓಕೆ. ಇನ್ನು ಅವರು TGR ಇದ್ರಲ್ಲ, ಸಖತ್ತು ಇರಲ್ಲ, ಅವರು ಇನ್ನೊಬ್ರು RSS ಇದ್ರಲ್ಲ, ಅವರು ಸಖತ್ ನೋಡಿದ್ರೆ ಒಂಥರ ಅವರು ಬಂದ್ರೇ ಒಂದು ಕೈ ಮುಗಿಬೇಕು ಅನ್ಸೋದಲ್ಲ. ದೇಶಕಾಚಾರ ಎಷ್ಟು ಚೆನ್ನಾಗಿ ತಮಾಷೆ ಮಾಡ್ಕೊಂಡು ಪಾಠ ಆಡೋರಲ್ಲ ವೆಂಕಟ ಸುಬ್ಬನವರು. ನಾವೇನಾದ್ರೂ ಕ್ಲಾಸ್ ಮಿಸ್ ಮಾಡಿದ್ರೆ ಯಾಕಪ್ಪ ಬರಲಿಲ್ಲ, ಇವ್ರ ಪಾಠ ಕೇಳಿ ನಾನೇನು ಉದ್ಧಾರ ಆಗಬೇಕು ಅಂತ ಡಿಸೈಡ್ ಮಾಡಿಬಿಡಿದ್ಯಾ ಅಂತ ಹೆಂಗೆ ತಮಾಷೆ ಮಾಡೋರು. ಇವೆಲ್ಲ ಇನ್ಸಿಡೆಂಟ್ಸ್ನ ಇಷ್ಟು ದಿಸ್ತೀವಿ. ಹಾಗೆ ಮಾತಾಡ್ತಾ ಇದ್ರಿ. ಆಫ್ಟರ್ ನಾಗರಹಾವು ಅದೇ ಬಂದಾಯ್ತು ಸರ್, ನಮ್ಮ ಜೊತೆ ಅದೇ ಬಂದಾಯಿತು ಸರ್. ಅವರಿರ್ಬೋದು. ಅಂಬರೀಷ್ ಅವರು ಸಿನಿಮಾಗೆ ಬರೋಕ್ಕೆ ಮುಂಚೆ ನಾನು ಅವ್ರ ಜೊತೆಯಲ್ಲಿ ಮೈಸೂರು 3-4 ವರ್ಷ ಜೊತೆಯಲ್ಲಿದ್ವಿ. ವಾಲಿಬಾಲ್ ಆಡೋದು, ಕ್ರಿಕೆಟ್ ಆಡೋದು, ಅವರೆಲ್ಲ ಕುಂತ್ಕೊಂಡು ಒಂದು ಹೋಟ್ಲ್ ಮೀಟ್ ಮಾಡೋದು, ಸಾಂಗ್ಗಳಿಗೆ ಅವಾಗೆಲ್ಲ 4 ಆಣೆ ಕೊಟ್ಟರೆ ಒಂದು ಸಾಂಗ್ ಹಾಕೋರು, ಕಾಯಿನ ಹಾಕಿದ್ರೆ ಜೂಕ್ ಬಾಕ್ಸ್ ಅಂತ ಬರೋದು, ಅದೆಲ್ಲ ಕೇಳೋದು, ಇದೆಲ್ಲ ಇದ್ರ. ಬಟ್ ಸಿನಿಮಾ ರಂಗಕ್ಕೆ ಬಂದಮೇಲೂ ಹಳೆದನ್ನು ನೆನೆಸ್ಕೊಂಡು ಮಾತಾಡೋರು, ಮನಸ್ಸು ಬಿಚ್ಚಿ ಮಾತಾಡೋರು. ಚೆಂದಿತ್ತು. ಯಾವತ್ತೂ ಊಟ ಮಾಡಬೇಕಾದ್ರೆ ಕೀರ್ತಿಯಲ್ಲಿ ಜೊತೆಲೇ ಊಟ ಮಾಡೋದು. ಅಂಬರೀಷ್ ಅವರು ಅಷ್ಟೇ. ಬಂದರೆ ಒಲೆ ನೋಡಿರೋ ಟೈಮಲ್ಲಿ ನಾನು ಕೋಡ್ ಎಲ್ಟ್ರ್ ಆಗಿದ್ದನ್ನು ಪ್ರತಿ ದಿವಸ ಎದ್ದೇ ಇರ್ತಾಯಿದ್ದೆ. ಮನೆಯಿಂದ ಏನಾದರೂ ತಿಂಡಿ ಮಾಡಿ ತೊಗೊಂಡು ಹೋಗ್ತಾಯಿದ್ದೆ. ನಾನು ಅವು ಕೇಳೋ ಬಂದ ತಕ್ಷಣ ಕೀರ್ತಿ ಮನೆದು ಏನಾದ್ರು ಬಂತೀನಿ. ಹೌದು, ನಾನು ದೋಸೆ ಬಂದಿದೆ, ದೋಸೆನೂ ಸಾಗು ಬಂದಿದೆ, ಕೊಡು ಅಂತ ಕೊಡೋದು ಅಂತೇನೆ. ಪುಟ್ಟಣ್ಣ ನಿಮಗೆ ಸಿಗಲೇ ಅಲ್ವಾ? ಸರ್, ಸಿಕ್ಕಿದ್ರೆ ನಾನು ಅದು ಒಂದು ಒಳ್ಳೆ ಕತೆ ಉಂಟು. ಡು ಯು ಬಿಲೀವ್ ದಟ್ ಐ ವರ್ಕ್ಡ್ ವಿತ್ ಹಿಮ್ ಆ್ಯಸ್ ಎ ಅಸಿಸ್ಟೆಂಟ್ ಡೈರೆಕ್ಟರ್? ಶರಪಂಜರ ಪಿಕ್ಚರ್ದಲ್ಲಿ. ಓಕೆ. ಶರಪಂಜರದವರೆಗೆ ನೀವು ಅಸಿಸ್ಟೆಂಟ್ ಆಗಿದ್ದೀರಾ? ಅಸಿಸ್ಟೆಂಟ್. ನಾನು, ದತ್ತು, ಇನ್ನೊಬ್ಬರು ರಮಣ ಅಂತ ಇದ್ದರು, ಅವರು ಎಲ್ಲರೂ. ನಾನು ಅವ್ರಿಗೊಂದು ಲೆಟರ್ ಬರೆದಿದ್ದೆ ಪುಟ್ಟಣ್ಣನವ್ರಿಗೆ. ಬೆಳ್ಳಿ ಮೋಡ, ಅವಾಗ ಇದು ಬಂದ ಶರಪಂಜರ ನಾನು ಕೆಲಸ ಮಾಡ್ತಿದ್ದೆ. ಗಜಪೂಜೆ ಅದೆಲ್ಲ ಆಮೇಲೆ ಬಂದಿದ್ದು. ಬೆಳ್ಳಿ ಮೋಡ ಚಿತ್ರ ಅದನ್ನು ನಾನು ನೋಡಿದಾಗ ಅದನ್ನು ಇದು ಮಾಡಿ ಒಂದು ಬರೆದಿದ್ದೆ. ನೋಡಿದೆ, ಚಿತ್ರರಂಗದಲ್ಲಿ ನಿರ್ದೇಶಕರಾಗಿ ನಿಮ್ಮನ್ನು ನೋಡಲು ನನ್ನ ಹೃದಯ ಮಿಡಿಯುತ್ತಿದೆ. ನಿಮ್ಮ ಚಿತ್ರದಲ್ಲಿ ನಟಿಸಬೇಕನ್ನೋ ಆಸೆಯೂ ನನಗಿದೆ. ನಿಮ್ಮನ್ನು ಸಂಧಿಸುವ ಅವಕಾಶ ಮಾಡಿಕೊಟ್ಟರೆ ಭಗವಂತನ ದರ್ಶನ ಮಾಡೋ ಪುಣ್ಯ ನನಗೆ ಸಿಗಬಹುದು ಅನಿಸೋದು. ಈ ಥರ ಎಲ್ಲ ಒಂದು ಲೆಟ್ರ್ ಬರೆದಿದೆ. ಅವ್ರಿಗೆ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು MR ವಿಠಲ್ ಅವರು. ಓಕೆ ಓಕೆ. ನಿಮ್ಮ ಗುರುಗಳು MR ವಿಠಲ್ ಅವರು. ಅವ್ರಿಗೆ ಅವಾಗ ಯಾವುದು ಫಿಲ್ಮ್ ಇರಲಿಲ್ಲ. ಸ್ಟುಡಿಯೋಗೆ ಕರ್ಕೊಂಡೋಗಿ ಹಿಂಗೆ ಒಳ್ಳೆ ಹುಡುಗ, ನಿನ್ನ ಹತ್ರ ಕೆಲಸ ಮಾಡೋಕ್ಕಂತ ಆಸೆ ಪಡಿದೆ, ಇದು ಅಂತೇಳಿ ಇದು ಮಾಡಿದ್ದೆ. ಸರಿ ಆಯಿತು ಅಂತ ಹೇಳಿದ್ರು. ನಾಳೆ ಬೆಳಿಗ್ಗೆ ಬನ್ನಿ ದಾಸ್ ಪ್ರಕಾಶ್ಗೆ ಅಂತ ಬಂದು ಮೈಸೂರು ದಾಸ್ ಪ್ರಕಾಶ್ ಹೋದೆ. ಲೆಟ್ರ್ ನೀವೇನ ಬರೆದಿದ್ದು? ಅದು ನಿಮ್ಮದೇ ಹ್ಯಾಂಡ್ ರೈಟಿಂಗಾ? ಹೌದು ಸರ್, ತುಂಬ ಚೆನ್ನಾಗಿದೆ. ಸರಿ, ನೀವು ಸ್ಟುಡಿಯೋಗೆ ಬಂದುಬಿಡಿ, ಅಲ್ಲಿ ನಮ್ಮ ಕಾರಿಗೆ ಹೊರಡ್ಬೋದು, ಅಲ್ಲಿ ಅವ್ರ ಜೊತೆಲಿ ಬಂದುಬಿಡಿ ಅಂತ ಸ್ಟುಡಿಯೋಗೆ ಹೋದೆ. ನೀವು ಪೇಪರ್ ಕೊಟ್ಟರು, ಡೈಲಾಗ್ ಪೇಪರ್, ಇದನ್ನು ನೀವು ಇಟ್ಕೊಡಿ, ಪ್ಯಾಡ್, ಅದರಲ್ಲಿ ಬ್ಲ್ಯಾಂಕ್ ಶೀಟ್ಗಳು ಇತ್ತು. ನಾನು ಸೀನ್ ಹೇಳ್ತಾ ಇರ್ತೀನಿ, ಅದನ್ನು ನೀವು ಬರ್ಕೊಂಡು ಅದನ್ನು ಫೇರ್ ಮಾಡಿ ನನಗೆ ಕೊಡು ಅಂತ. ಅವರು ಅಪ್ಪ ನನಗೆ ಯಾಕಪ್ಪ ಹಿಂಗಾಯಿತು
ಅಂದರೆ ಅಲ್ಲೇ ಆಪೋಸಿಟ್ ಅಶ್ವಥ್ ಅವರು, ಯಾಕಮ್ಮ ಹಿಂಗೆ ಅಳ್ತಿದ್ಯಾ, ಏನಮ್ಮ ಆಗಿದೆ ನನಗೆ, ಹುಚ್ಚಿ ನೋಡಿ ನಿಮ್ಮ ಬಾಯಿಲೆ ಬರ್ತದೆ, ಎಲ್ಲರೂ ನಾನು ಹುಚ್ಚಿ ನೀವು ನನ್ನ ಹುಚ್ಚಿ ಅಂತ ಕರೆಸಿದಿರಲ್ಲ, ಅದನ್ನು ನಾನು ಬರ್ಕೋಬೇಕು ಸರ್. ಬರೆದು ಅವಾಗೆಲ್ಲ ಕಂಪ್ಯೂಟರ್ ಏನಿಲ್ಲ, ಕಾರ್ಬನ್ ಶೀಟ್ ಇಟ್ಬಿಟ್ಟು ಕಾಪಿ ಮಾಡೋದು. 3 ಕಾಪಿ ಮಾಡಿ, 1 ಕಾಪಿ ಅವ್ರ ಕೈನಲ್ಲಿ ಕೊಡಬೇಕು, 1 ಕಾಪಿ ನಾನು ಇಟ್ಕೋಬೇಕು, 1 ಕಾಪಿ ಫೈಲಲ್ಲಿ ಹಾಕಿ ಇಡಬೇಕು. ಅಸೋಸಿಯೇಷನ್ ಹೀಗೆ ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ನಾನು ಮತ್ತೆ ಎಕ್ಸಾಮ್ ಬರೀಬೇಕಾಗಿತ್ತು. ಅದಕ್ಕೆ ಅಂತ ನಾನು ಕೇಳಿಕೊಂಡು ಅವ್ರಿಗೆ ಹಿಂಗೆ ಎಕ್ಸಾಮ್ ಬರೆಯೋದಿದೆ, ನಾನು ನೆಕ್ಸ್ಟ್ ಶೆಡ್ಯೂಲ್ ಬಂದು ಜಾಯ್ನ್ ಆಗ್ತೀನಿ ಸರ್ ಅಂತ ಹೇಳ್ಬಿಟ್ಟು ಅವರು ಕಲ್ಪನಾಜಿಯವ್ರಿಗೆ ಹೇಳ್ಬಿಟ್ಟು ಬಂದುಬಿಟ್ಟೆ ಎಕ್ಸಾಮ್ ಬರೆದೆ. ಎಕ್ಸಾಮ್ ರಿಸಲ್ಟ್ ಆಮೇಲೆ ಹೋಗಿ ಕೇಳಿದೆ ಅಲ್ಲಿಗೆ, ಇಲ್ಲ ಅವರು ಅಲ್ಲೆಲ್ಲ ಸಕಲೇಶ್ಪುರದಲ್ಲಿ ಆವಾಗ ಸಾಕ್ಷಾತ್ಕಾರ ಪಿಕ್ಚರ್ ನಡೀತಾ ಇತ್ತು ಶೂಟಿಂಗ್ ಸೈಮಲ್ಟೇನಿಯಸ್ ಆಗಿ, ಅಲ್ಲಿದ್ದಾರೆ ಇದು ಅಂತ ಹೇಳಿದ್ರು. ಎಕ್ಸಾಮ್ ಇದಾಯಿತು ಅಂತ ಇದಾಯಿತು. ಆಮೇಲೆ 1-2 ಸಾರಿ ಒಂದು ಸಾರಿ ಸ್ಟುಡಿಯೋ ಒಳಗಡೆ ಹೋದೆ. ಇವರು ಅಲ್ಲಿ ಮರದ ಹತ್ರ ಒಂದು ಮರದ ಇತ್ತು ದೊಡ್ಡದು, ಆ ಮರದ ಹತ್ರ ನಿಂತ್ಕೊಂಡು ಮಾತಾಡ್ತಾಯಿದ್ರು. ನಾನು ಹೋದ ತಕ್ಷಣ ಹಿಂಗೆ ಕೈ ಹಾಕೊಂಡು, ಹೇಗಿದೆ ಮರಿ, ಚೆನ್ನಾಗಿದೆಯಾ, ನೀನು ಚೆನ್ನಾಗಿ ನನ್ನ ಜೊತೆ ಇರಬೇಕಾಗಿದ್ದು, ನಾನು ಹೀರೋ ಮಾಡಿಬಿಡ್ತಾಯಿದ್ದೆ ನೀನು. ಸರ್ ಇವಾಗಲೂ ಕಾಲ ಮಿಂಚಿಲ್ಲ ಸರ್, ಈಗಲೂ ಮಾಡ್ಬೋದಲ್ಲ, ಟೈಮ್ ಬರುತ್ತೆ ಇರು ಅಂತ ಹೇಳಿದ್ರು. ಹಾಗೆ ಅದೊಂದು ನನಗೆ ಹೆಮ್ಮೆಯ ಕ್ಷಣಗಳು. ಅವ್ರ ಜೊತೆ ಇದು ಮಾಡಿದ್ದು, ಅವ್ರು ನನಗೆ ಪ್ಯಾಡ್ ಕೊಟ್ಟಿದ್ದು, ಅದನ್ನು ಇದು ಅವ್ರು ಅಪ್ರಿಷಿಯೇಟ್ ಮಾಡಿದ್ದು, ವೆರಿ ನೈಸ್. ಹಿ ವಾಸ್ ಟ್ರೀಟಿಂಗ್ ಮೀ ಆಲ್ಸೋ ವೆರಿ ನೈಸ್. ಮಸ್ಟ್ ಬಿ ಮೈ ಬ್ಯಾಕ್ಗ್ರೌಂಡ್ ವಾಸ್ ಲೈಕ್ ದ್ಯಾಟ್ ಆ್ಯಂಡ್ ಐ ಹ್ಯಾಸ್ ಟು ಬಿ ಸ್ಮಾರ್ಟ್. ಅವಾಗ ಬಾಟಾ ಅದು ಶೂ ಗೂಫರ್ಸ್ ಅಂತ ಬರೋದು, ಅದು ಹಾಕ್ಕೊಂಡು ವೈಟ್ ಪ್ಯಾಂಟ್ ಅವರು ವೈಟ್ ಪ್ಯಾಂಟ್ ವೈಟ್ ಶರ್ಟ್ ಎಲ್ಲ ಆಗ್ತಾಯಿದ್ದಾರಲ್ಲ. ಇಲ್ಲ ಸರ್, ನನಗೆ 2 ಜೊತೆ ಇರಲಿ 3 ಜೊತೆ ಇರಲಿ, ಅದು ಶುಭ್ರವಾಗಿರಬೇಕು, ಕ್ಲೀನಾಗಿ ಐರನ್ ಆಗಿರಬೇಕು. ಆದರೆ ಬಾಕಿದು ನಾನು ಯಾವ ಬ್ರ್ಯಾಂಡ್ ಹಾಕಿದ್ದೀನಿ ಅಂತ ಯಾರೂ ನನ್ನನ್ನು ಪ್ರೀತಿಸಲ್ಲ. ಕಲಾವಿದರು ಆಗಲಿ ಇನ್ನೊಬ್ಬರು ನಾನೇ ಅವ್ರ ಯೋಗ್ಯತೆ ನೋಡೇ ಅವ್ರನ್ನ ಪ್ರೀತಿಸೋದು. ಅವನೊಬ್ಬ ಒಳ್ಳೆ ಕಲಾವಿದ. ಮೊದಲು ನಾನು ಎಷ್ಟೋ ಸರಿ ಹೇಳ್ತೇನೆ, ಶಿವಣ್ಣ ಎಲ್ಲರ ಫಂಕ್ಷನ್ಗೆ ಬರ್ತಾರೆ, ಸಿಂಪಲಾಗಿ ಬರ್ತಾರೆ. ಒಂದು ಚಂಪಲ್, ಒಂದು ಟೀ ಶರ್ಟ್, ಒಂದು ಬಟ್ ಈಸ್ ಅಚೀವ್ಮೆಂಟ್ ಎಂಥ ಫೈರು ಈ ವಯಸ್ಸಿನಲ್ಲಿ ನಾನು ಅದೆಲ್ಲರಿಗೂ ಬರಲ್ಲ. ಆಮೇಲೆ ಪುನೀತು ಸ್ಮೈಲ್ ಇಲ್ಲದೆ ಮಾತೇ ಇಲ್ಲ. ಆಮೇಲೆ ಹಿರಿಯರು ಅಂದರೆ ತಲೆಬಾಗಲೇಬೇಕು ಹಾಗೆ. ಆಮೇಲೆ ಅವ್ರಿಗೂ ಇದು ಆಯಿತು. ಬಟ್ ಅವರು ಆಮೇಲೆ ಒಂದು ಸಾರಿ ನಮ್ಮ ಮನೆಯಲ್ಲಿ ಅವರ ರಿಲೇಷನ್ ಒಬ್ಬರು ಬಾಡಿಗೆಗಿದ್ದರು. ಅಲ್ಲಿ ಅವ್ರಿಗೆ ಶೂಟಿಂಗಿಗೆ ಬೇಕಾಗಿತ್ತು, ಋಣಮುಕ್ತಳು ಶೂಟಿಂಗಿಗೆ. ಭಾರತಿ ಅಮ್ಮ ಅವ್ರ ಮನೆ ಅದು. ಆಶಾಲತಾ ಅವ್ರ ಸೊಸೆ, ಅವ್ರದ್ದು ಒಂದು ಸೀನ್ ಇಬ್ಬರದು. ಸರಿ ಅಯ್ಯೋ ಎಲ್ಲಾದರೂ ಉಂಟೆ ಬನ್ನಿ ಗುರುಗಳು ಬಂದು ಮಾಡಲಿ ಅಂತ ಅಸಿಸ್ಟೆಂಟ್ ಸರ್ವೋತ್ತಮ ಅವ್ರಿಗೆ ಅಸಿಸ್ಟೆಂಟ್ ಆಗಿದ್ರು ಅವರು. ಯಾರು ನಮ್ಮ ಸರ್ವೋತ್ತಮ ಇಲ್ಲ ಅವರೇ ಮ್ಯಾನೇಜ್ ಪುಟ್ಟಣ್ಣ ಅವ್ರ ಮಗ, ಅವರೇ ಮ್ಯಾನೇಜ್ ಮಾಡ್ತಾಯಿದ್ರು ಎಲ್ಲ. ಸರಿ ಆವಾಗ ನಮ್ಮ ಶ್ರೀಮತಿಯವರು 2ನೇ ಮಗುವಿಗೆ ಗರ್ಭಿಣಿ. ಅವ್ರು ನೋಡಬೇಕು ಅಂದರು, ಬನ್ನಿ ಹೋಗೋಣ ಅಂತ ಮೇಲೆ ಕರ್ಕೊಂಡು ಹೋದೆ. ಶ್ರೀಮತಿಯವರು ಎಷ್ಟನೇ ಮಗು? 2ನೇ ಮಗು. ಮೊದಲನೇ ಮಗು ಹೆಣ್ಮಗು ಸರ್, ಸತ್ಯ ಅಂತ ಹೆಸರು. ಬಿಡಿ ಗಂಡು ಮಗುನೇ ಆಗುತ್ತೆ, ಯೋಚನೆ ಮಾಡಬೇಡಿ ಅಂತ ಅಂದರು. ನಾನು ಹೆಣ್ಣು ಗಂಡ ಭೇದ ಭಾವ ಯಾವತ್ತೂ ಮಾಡ್ದವನಲ್ಲ, ಯಾರಾದರೂ ಏನಂತ ಅವ್ರಿಗೆ ಅವಕಾಶ ಸಿಕ್ಕರೆ ಏನು ಬೇಕಾದ್ರೂ ಆಗ್ತಾರೆ ಅನ್ನೋ. ಆದರೂ ಆ ಡೆಲಿವರಿ ಆಗೋ ದಿವಸ ಎಲ್ಲೋ ಒಂದು ಕಡೆ ಆದರೆ ಆಗಿಬಿಟ್ರೆ ಟೆನ್ಷನ್ ಇರಲ್ಲ ಅಂದರೆ ಆಯ್ತು. ಈಗ ನನ್ನ ಒಂದು ಸಣ್ಣ ವಿಷಯ ಹೇಳಿಬಿಡ್ತೀನಿ. 45 ವರ್ಷ ಆಯಿತು ಫೀಲ್ಡಲ್ಲಿ. 45 ವರ್ಷದಲ್ಲಿ 45 ಪತ್ರಿಕೆಗಳಾಗಲಿ ಚಾನಲ್ ಆಗಲಿ ಎಲ್ಲ ಸುತ್ತಾಡಿದ್ದೀನಿ. ಹೌದೌದು. ಒಬ್ಬರೇ ಒಬ್ಬರು ಪುಣ್ಯಾತ್ಮರು ನನಗೆ ದುಡ್ಡಿಗೆ ಮೋಸ ಮಾಡಿಲ್ಲ. ಹಾಂ, ನಾನು ಮೋಸ ಮಾಡಿಲ್ಲ ಕೆಲಸಕ್ಕೆ, ನನಗೆ ದುಡ್ಡಿಗೂ ಅವರು ಮೋಸ ಮಾಡಿಲ್ಲ. ಹಾಂ, ನಿಮಗೆ ಯಾರೂ ಮಾಡಿಲ್ಲ ಸರ್. ಯಾರು ಒಂದು ಒಂದು ಅಭ್ಯಾಸ ಏನಿದೆಯಪ್ಪ ಅಂದರೆ, ಯಾರಾದರೂ ನನ್ನ ಹತ್ರ ಬಂದು ಏನಾದರೂ ದುಡ್ಡು ಹೆವಿ ಅಮೌಂಟ್ ಕೇಳಿದ್ರೆ ನನ್ನ ಹತ್ರ ಎಷ್ಟಿರುತ್ತೋ ಅಷ್ಟನ್ನು ಕೊಟ್ಬಿಟ್ಟು
ನನಗೆ ಅಷ್ಟೊಂದು ಕೊಡೋಕ್ಕಾಗಲ್ಲ. ಇವಾಗ ಮನೆಯಲ್ಲಿ ಕೆಲಸ ಮಾಡೋ ಅಮ್ಮ ಇರ್ಬೋದು, ಇಲ್ಲ ಇನ್ಯಾರು ಕಾರು ತೊಳೆಯೋ ಇರ್ಬೋದು, ಇಲ್ಲ ಇನ್ಯಾರು ಪರಿಚಯಸ್ಥರು ಇರ್ಬೋದು, ಅದನ್ನು ಕೊಟ್ಬಿಡ್ತೀನಿ. ಇದು ನೀವು ಯಾವಾಗ ಬೇಕು ಅವಾಗ ಕೊಡಿ, ಟೆನ್ಷನ್ ತೊಗೊಳ್ಬೇಡಿ ಅಂದ್ಬಿಡ್ತೀನಿ. ಅದನ್ನು ಮರ್ತು ಬಿಡ್ತೀನಿ. ಓಕೆ. ಹೀಗಾಗಿ ಇದು ಆಮೇಲೆ ಇಂಡಸ್ಟ್ರಿನಲ್ಲಿ ನಾನು ಯಾವ ನಿರ್ಮಾಪಕರಿರ್ಬೋದು, ನಿರ್ದೇಶಕರಿರ್ಬೋದು, ಕಲಾವಿದರಿರ್ಬೋದು, ಕೆಲಸ ಮಾಡೋರು ಇರ್ಬೋದು, ಯಾರ ಹತ್ರನೂ ಒಂದು ದಿವಸ ಆರ್ಗ್ಯೂ ಮಾಡ್ತಾನಲ್ಲ. ನಾನು ಹೇಳಿದ್ನಲ್ಲ ಮೊದಲೇನೆ, ಏನೋ ಸಾಯಂಕಾಲ ನಾವು ನಮ್ಮ ಡೈರೆಕ್ಟರ್ ಜೊತೆನಲ್ಲಿದ್ದಾಗ ಏನೋ ಕಥೆ ವಿಷಯ ಬಂದಾಗ ಏನೋ ಸ್ವಲ್ಪ ಜೋರಾಗಿ ವಾದ ಮಾಡಿರೋದು ಇರ್ಬೋದೇ ಹೊರತು ಜಗಳ ಆಡ್ದ ಅಂತಿಲ್ಲ. ಹಂಗಾಗಿ ನನಗೆ ದುಡ್ಡಿನ ಇದು ಯಾರೂ ಇದಿಲ್ಲ ನನಗೆ. ಅವ್ರು ಕೊಡದೆ ಹೋದ್ರೂ ಅವರ ಪರಿಸ್ಥಿತಿ, ನಮ್ಮ ಆಪ್ತರಿಗೊಬ್ಬರಿಗೆ ಒಂದಷ್ಟು ದುಡ್ಡು ಕೊಟ್ಟಿದ್ದೆ. ಅದು ಹೋಗಿ ಕೇಳಿದಾಗ, ಅಣ್ಣ ನೀವು ನನಗೆ ಬಂದ ತಕ್ಷಣ ಬೆಳ್ಳಿ ತಟ್ಟೆಲಿಟ್ಟು ನಿಮ್ಮದು ವಾಪಸ್ ಮಾಡ್ತೀನಿ ಅಣ್ಣ ಅಂತ ಹೇಳಿದ್ರು. ಅವತ್ತಿಂದ ಅವ್ರು ಕೇಳಿದೆ, ನಾನು ಭಗವಂತನ ಮೇಲೆ ನಿಮ್ಮ ಹತ್ರ ಮತ್ತೆ ನಾನು ದುಡ್ಡುಗೋಸ್ಕರ ಬರಲ್ಲ, ಅಕಸ್ಮಾತ್ ಬಂದರೂ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗಿ ಬರ್ತೀನಿ, ನಿಮ್ಮ ಜೊತೆ ಕುಂತು ಮಾತಾಡೋಕೆ ಬರ್ತೀನಿ, ದುಡ್ಡು ಬಂದಿದ್ದಾರೆ ಅಂತ ನೀವು ಅಂದ್ಕೊಳ್ಳೇಬೇಡಿ ಅಂತ ಇದು ಮಾಡಿದೆ. ಪಾಪ ಅವರ ಸ್ಥಿತಿನೂ ಆಗಿತ್ತು. ಅವರ ದುಡ್ಡಿಲ್ಲದ ಸ್ಥಿತಿನಲ್ಲೇ ಇದ್ದರು. ಸ್ವಲ್ಪ ಆರೋಗ್ಯನೂ ಇದಾಯಿತು, ಕೆಟ್ಟು. ಅದಕ್ಕೆ ಅದು ಒಳ್ಳೆಯ ಮನುಷ್ಯ, ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ತೀರ್ಕೊಂಡ್ರು. ಅದು ನಾನು ಮತ್ತೆ ಅವರ ಮನೇಲಿ ಮಕ್ಕಳಿಗೆ ಕೇಳೋದು ಅದೇ ಇದು ಮಾಡಿ ಆ ಥರ. ನಾನಂತೂ ಯಾರಿಗೂ ಒಂದು ಬ್ಯಾಂಕ್ಗೆ ಇರ್ಬೋದು, ಇದೇ ಇರ್ಬೋದು, ಡಿಫಾಲ್ಟ್ ಡಿಲೇ ಸಹ ಮಾಡಿದೆ. ಬೇಕಾದರೆ ಅದಕ್ಕೆ ಇನ್ನೊಂದು ಕಡೆಯಿಂದ ಸಾಲ ತಂದು ಅದಕ್ಕೆ ಆ ಟೈಮಿಗೆ ಕೊಟ್ಬಿಟ್ಟು ಇದು ಮಾಡಿದ್ದೀನಿ ಅಷ್ಟೇ ಹೊರತು ನಾನು ಇದಿಲ್ಲ. ಬಾಕಿದು ಹೀಗೆ ಹೇಗಿದೆ ಫೈನಾನ್ಷಿಯಲ್ ಕಂಡೀಷನ್ ಸರ್? ನಾನು ಹೇಳಿದ್ನಲ್ಲ, ನೆಮ್ಮದಿ, ನೆಮ್ಮದಿ, ನಿಶ್ಚಿಂತೆ. ಬೆಳಿಗ್ಗೆ ಹೇಳ್ತೀನಿ, ಮಕ್ಕಳು ಅವ್ರ ಪಾಡ್ಗೆ ಅವ್ರ ಕೆಲಸದ ಮೇಲೆ ಹೋಗ್ತಾರೆ, ಸಮಯಕ್ಕೆ ಸರಿಯಾಗಿ ತಿಂಡಿ ಮಾಡಿಕೊಡ್ತಾರೆ ಶ್ರೀಮತಿಯವರು. ಅಲ್ಲಿ ನಾನಿರೋ ಜಾಗದಲ್ಲಿ ಒಂದು ಕಿಲೋಮೀಟ್ರಷ್ಟು ಇದಿದೆ, ಕಾಡಿದೆ, ಮಧ್ಯದಲ್ಲಿ ಮಂಟಪಗಳಿದ್ದಾವೆ. ಅಲ್ಲೋ ಕುಂತ್ಕೊಳ್ತೀನಿ, ಫ್ರೀ ಆ್ಯಂಡ್ ಎಕ್ಸಸೈಸ್ ಮಾಡ್ತೀನಿ, ಓಂಕಾರ ಹೇಳ್ತೀನಿ, ಪ್ರಾಣಾಯಾಮ ಮಾಡ್ತೀನಿ, ಅಲ್ಲ ಅದಕ್ಕೆ ಮ್ಯೂಸಿಕ್ ಕೇಳ್ತೀನಿ, ಒಳ್ಳೊಳ್ಳೆ ಲಿರಿಕ್ಸು. ಅದು ಭಕ್ತಿಗೀತೆ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನನಗಿಷ್ಟ ಆಗಬೇಕು. ನನಗೆ ಯಾವುದಾದ್ರೂ ಇವಾಗ ಏನೋ ಅದರದ್ದು ಲಿರಿಕ್ಸ್ ಭಾಳ ಇಷ್ಟ ಆಗ್ಬಿಡ್ತದೆ. ಬಾಗಿಲನು ತೆರೆದು ಸೇವೆಯನ್ನು ಕೊಡು, ಫುಲ್ ಸಾಂಗ್ ಕಲೀಲೇಬೇಕು ನಾನು. ಫುಲ್ ಲಿರಿಕ್ಸ್ ಬಯಾಟ್ ಆಗಬೇಕು. ಹಾಗೆ ಇದು ಮಾಡ್ತೀನಿ. ಅಲ್ಲೇ ಬ್ಯಾಂಕ್, ATM ಇದೆ, ಕಾರ್ಗೆ ಕೆಲಸನೇ ಇಲ್ಲ, 4 ಸ್ವಿಮ್ಮಿಂಗ್ ಪೂಲ್ಗಳಿದೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಜಿಮ್ ಇದೆ, ಅಲ್ಲೇ ಹೇರ್ ಕಟಿಂಗ್ ಸಲೂನ್ ಇದೆ, ಅಲ್ಲೇ ಆದೇಶ್ವರ್ ಡಿಪಾರ್ಟ್ಮೆಂಟಲ್ ಸ್ಟೋರ್ ಇದೆ. ಅವರಿಗೆ ನನ್ನ ಕಿಟಕಿಯಿಂದ ಬಾಲ್ಕನಿಯಿಂದ ಅದು ಕಾಣಿಸುತ್ತೆ. ಅಲ್ಲಿರೋ ಕೆಲಸದವ್ರಿಗೆ ಏನು ಮಾಡಿದ್ರೆ ಕಲಾವಿದ ಅಂತ ಅದೊಂದು ಎಕ್ಸ್ಟ್ರಾ ಪ್ರೀತಿ ಇದ್ದೇ ಇರುತ್ತೆ. ಏನಾದರೂ ಹೇಳಿದ್ರೆ ಪಟ್ಟಂತ ಓಡಿ ಬರ್ತಾರೆ, ಇಲ್ಲ ಫೋನ್ ಮಾಡ್ತಾರೆ, ಅಮ್ಮ ಏನು ಬೇಕು ಏನು ತಂದ್ಕೊಂಡೆ ಏನಿದೆ. ಕಾರ್ ಎಂಟ್ರ್ ಆಗ್ತಿದ್ದಂಗೆ ಸೆಕ್ಯೂರಿಟಿನವ್ರು ಯಾರಿಗೂ ಮಾಡಲ್ಲ, ಸಲ್ಯೂಟ್ ಬಿಡ್ತಾರೆ. ಯಾಕೆಂದರೆ ಕೀರ್ತಿ ತೆಗಿತಾರೆ ಗೇಟು, ಯಾರಿಗೂ ಉಂಟು, ಯಾರಿಗೆ 10 ಕೋಟಿ ಮನೇಲಿದ್ರು ಪಾರನ್ನು ನೋಡಿದ್ರೆ ಯಾವನೂ ಬರೋಲ್ಲ, ಅವನೇ ಗೇಟ್ ತಗೊಂಡು ಅವನೇ ಹಾಕ್ಕೊಂಡು ನೋಡಿದೆ. ಹಾಗಾಗಿ ಇದಿಲ್ಲ. ಆಮೇಲೆ ಇದಿಲ್ಲ ಸರ್ ನನಗೆ ಇವಾಗ ಫಾರಿನ್ ಕಂಟ್ರಿಗೆ ಹೋಗಬೇಕು. ಸಿಂಗಾಪುರ್ ಇಸ್ ಎ ಬ್ಯೂಟಿಫುಲ್ ಪ್ಲೇಸ್, ಹೋಗಿದ್ದೀನಿ. ದುಬೈ ಇಸ್ ಎ ಬ್ಯೂಟಿಫುಲ್ ಪ್ಲೇಸ್, ಹೋಗಿದ್ದೀನಿ. ಮಲೇಷ್ಯಾ ಫ್ಯಾಂಟಾಸ್ಟಿಕ್ ಹೋಗಿದ್ದೀನಿ. ಇವಾಗ ನನಗೆ ಏನು ಅಲ್ಲಿ ಥೈಲ್ಯಾಂಡ್, ದುಬೈನಲ್ಲಿ ಬುರ್ಜ್ ಖಲೀಫಾ ಹತ್ರ ನಿಂತ್ಕೊಂಡು ಅನ್ನಿಸ್ತು, ಇದಕ್ಕಿನ್ನ ಒಳ್ಳೆ ಊರು ಯಾವುದೇ ಆಗಬೇಕು. ಅಲ್ಲೋದ್ರೂ ಅದೇ ತಾನೇ ಮಾಡೋದು, ಒಂದು ರೌಂಡ್ ಹೋಗ್ತೀವಿ, ಬರ್ತೀವಿ, ಮಲ್ಕೊತೀವಿ, ಎದ್ದು ಹೇಳ್ತೀವಿ. ಆಮೇಲೆ ಇವಾಗ ಇಂಟರ್ನೆಟ್ಟಲ್ಲಿ ನೀವು ಏನು ವೈಟ್ ಹೌಸ್ ಒಳಗಡೆ ಎಲ್ಲ ಓಡಾಡ್ಬೋದು. ಇಂಟರ್ನೆಟ್ ಆಗಿ ನಿಂತ್ಕೊಂಡು ಮ್ಯೂಸಿಕ್. ಯಾವ ದೇಶ ಬೇಕು? ಒಂದು ಕೂಡ ಸ್ವಿಟ್ಜರ್ಲ್ಯಾಂಡ್, ಇಂಟರ್ನೆಟ್ ಸ್ವಿಟ್ಜರ್ಲ್ಯಾಂಡ್ ಸಿಟಿ ಟೂರ್ ಅಂತ ಕರ್ಕೊಂಡು ಹೋಗುತ್ತೆ ಎಲ್ಲದ್ರದ್ದು. ಆಮೇಲೆ ನನಗೆ ಇವಾಗೊಂದು ವಾಚ್ ತೊಗೊಳ್ಬೇಕು, ಒಂದು ಏನೋ ದೊಡ್ಡ ಮೊಬೈಲು ಕಾಸ್ಟ್ ತೊಗೊಂಡು ಯಾವುದು ಇಲ್ಲದೇ ಇಲ್ಲ. ವಾಂಟ್ಸ್ ಅನ್ನೋದೇ ಇಲ್ಲ ಸರ್, ಡಿಸೈರ್ಲೆಸ್. ಯಾವುದೋ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಸುಧಾ ಮೇಡಮ್ ಅವರು, ಸುಧಾ ನಾರಾಯಣಮೂರ್ತಿ ಅವರು, ಇನ್ಫೋಸಿಸ್, ಅವರೆಲ್ಲ ಕಾಶಿಗೆ ಹೋದ್ರಂತೆ. ಅಲ್ಲಿ ಅವ್ರು ಹೇಳಿದ್ರಂತೆ, ಇಲ್ಲಿ ಒಂದು ಪದ್ಧತಿ ಇದೆಯಮ್ಮ, ನೀವು ಕಾಶಿಗೆ ಬಂದು ಸ್ನಾನ ಮಾಡಿದ್ಮೇಲೆ ನೀವು ಏನಾದರೂ ಒಂದು ಬಿಟ್ಟು ಹೋಗಬೇಕು, ನಿಮ್ಗೆ ಇಷ್ಟವಾದದ್ದನ್ನು ಬಿಟ್ಟು ಹೋಗಬೇಕು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನನಗೆ ಇಷ್ಟವಾದದ್ದು ಏನು, ಮನುಷ್ಯನಿಗೆ ಏನು ಭಾಳ ಇಷ್ಟ, ಆಸೆಗಳು, ಆ ಡಿಸೈರ್ನೇ ಬಿಟ್ಬಿಟ್ಟೆ ಅಲ್ಲಿ ಅಂತ. ಇದುವರೆಗೂ ಒಂದು ಸೀರೆ ಕೊಂಡಿಲ್ಲ ನಾನು, ಇದುವರೆಗೂ ಒಂದು ಚಿನ್ನದ ಇದು ಕೊಂಡಿಲ್ಲ ನಾನು, ಬಿಟ್ಬಿಟ್ಟೆ. ಹೌ ಹ್ಯಾಪಿ ಯು ಆರ್.
ಒಂದು ಎಲ್ಲೋ ಒಂದು ಕಡೆ ಮಗಳ ವಿಷಯದಲ್ಲಿ ಶಿ ವೆಲ್ ಸೆಟಲ್, ನೋ ಪ್ರಾಬ್ಲಮ್. ಮಗ ನಮ್ಮ ಚಿತ್ರರಂಗದಲ್ಲಿ ಒಂದು ದಡ ಸೇರಬೇಕು ಅಂದರೆ ಹೋಗ್ತಾ ಇದ್ದಾನೆ. ಪಿಕ್ಚರ್ಗಳು ಇದ್ದಾವೆ, ಅದನ್ನು ನೋಡಿದವರೆಲ್ಲ ಇವಾಗ ಹಳೇ ಇವರು ಮ್ಯಾನೇಜರ್ಗಳು ಅವರು ಇವರು ಅವ್ನ ಪಿಕ್ಚರ್ ಕೆಲಸ ಮಾಡಿರ್ತಾರಲ್ಲ, ನಾನು ಮಾಡ್ಬೇಕಾದ್ರೆ ಅಲ್ಲಿ ಬರ್ತಾರಲ್ಲ, ಅಣ್ಣ ಏನಣ್ಣ ನಿಮ್ಮ ಮಗನ ಎಷ್ಟು ಚೆನ್ನಾಗಿ ಸಾಕಿದ್ದೀರ ಅಣ್ಣ, ಎಂಥ ಒಳ್ಳೆ ಬುದ್ಧಿ, ಒಂದು ಚೂರು ಇದಿಲ್ಲ. ಯಾಕೆಂದರೆ ನಾವು ಅದೇ ರೀತಿ ನಡ್ಕೊಂಡಿರೋರು. ಒಬ್ಬ ಕಾಫಿ ಕೊಡೋ ಪ್ರೊಡಕ್ಷನ್ ಅಸಿಸ್ಟೆಂಟ್ಗಾದ್ರೂ ಯಾವತ್ತೂ ಬಾರ ಯಾವತ್ತೂ ಕರೋದು, ಚಿನ್ನ ಬಾಂಬ ಇಲ್ಲ ಒಂದು ನಿಮಿಷ, ಮೊದಲೇ ಹೆಸರು ಕೇಳ್ಕೊಂಡು ನಿಮ್ಮ ಹೆಸರೇನು, ರಂಗಣ್ಣ, ರಂಗ ಅಂತ, ಚಿನ್ನ ರಂಗಡ, ಏನು ಕಳ್ಕೊಳೋದು. ಇವಾಗ ನೀವು ಕೆಲಸದಮ್ಮನಿಗೆ ಇಲ್ಬಾ ಅಲ್ಬಾ ಅಂದರೆ ಯಾಕೆ ಹಿಂಗೆ ಸಿಡಿಸಿಡ ಅಂದರೆ ಅದ್ರ ಬದಲು ಆಯಮ್ಮನಿಗೇನು ಹೆಸರಿರುತ್ತೆ, ಕಮಲ ಒಂದು ನಿಮಿಷ ಬರ್ತೀರಾ ಅಂದ್ಬಿಟ್ರೆ ಅವಳದು ನಿಮ್ಮ ಬಗ್ಗೆ ಈ ಚಿಂತನೆ ಎಲ್ಲೋ ಹೋಗ್ಬಿಡುತ್ತೆ. ನಿಮ್ಮ ಕಾಲು ಬೇಕಾದ್ರೆ ತೊಳೆದು ಬಿಡ್ತಾರೆ. ಅಮಿತಾಬ್ ಬಚ್ಚನ್ ಎಷ್ಟು ವಯಸ್ಸು ಸರ್? ನಿಮಗೆ ಆಸೆ ಇಲ್ಲದಿರ್ಬೋದು, ನಿಮ್ಮ ಮಿಸ್ಸಸ್ಸಿಗೆ? ಅವ್ರಿಗೆ ನನಗಿನ್ನ ಬರೀ ತಿಂಡಿ ಏನು ಮಾಡಲಿ, ಮಧ್ಯಾಹ್ನ ಊಟ ಏನು ಮಾಡಲಿ, ಯಾರಿಗೇನು ಕೊಡಲಿ, ಆ ಮನೆ ಕೆಲಸದವ್ರು ಬರ್ತಾರೆ, ಅವ್ರು ತಿಂದಿರ್ತಾರಲ್ಲ ಬೆಳಗ್ಗೆನೇ ಬರ್ತಾರೆ, ಅವ್ರೇನಾದ್ರು ತಿನ್ನಬೇಕು ಮೊದಲು. ಅದು ನಾವು ಫ್ರಿಡ್ಜಲ್ಲಿ ಇಟ್ಟಿದ್ರು ಬಿಸಿ ಮಾಡಿ ಇಲ್ಲ ನಮ್ಮದು ತಿಂಡಿ ಆದ ತಕ್ಷಣ ಅವ್ರಿಗೆ ಫಸ್ಟ್ ಕೊಡಬೇಕು. ಕಸ ತೊಗೊಂಡು ಹೋಗ್ತಾರಲ್ಲ ಫ್ಲ್ಯಾಟಲ್ಲಿ ಬಂದು, ಅವ್ರಿಗೆ ಟಿಫನ್ ಕರಿಯರೆಲ್ಲ ಇಟ್ಟಿರೋದು. ನಾನು ಒಂದೊಂದು ಸಾರಿ ಇವರು ಹಿಂದೊಂದು ದಿವಸದ್ದು ಏನಾದರೂ ಇಟ್ಟಿದ್ರೆ ಅವ್ರಿಗೆ ಹೇಳ್ತೀನಿ, ನೋಡಿ ಚೆನ್ನಾಗಿದ್ದರೆ ಊಟ ಮಾಡಿ, ಚೆನ್ನಾಗಿಲ್ಲ ಅಂದರೆ ಎಲ್ಲಾದರೂ ಹಾಕ್ಬಿಡಿ, ತಿನ್ನೋಕೆ ಹೋಗ್ಬಿಡಿ, ಇದು ಮಾಡಿದ್ದಾರೆ ಇದು ಅಂತ ಹೇಳಿ. ಇಲ್ಲ ಒಂದು ಹಣ್ಣು, ಒಂದು ಬಾಣ, ಯಾರಾದರೂ ಆನ್ಲೈನ್ನವರು ಡೆಲಿವರಿಗೆ ಬರ್ತಾರಲ್ಲ ಅವ್ರಿಗೇನಾದರೂ ಒಂದು ಹಣ್ಣು ಕೊಡಬೇಕು, ಇಲ್ಲ ಒಂದು ಆ್ಯಪಲ್ಲು, ಇಲ್ಲ ಒಂದು ಬಾಳೆಹಣ್ಣು, ಒಂದಿದು. ಒಳ್ಳೆ ಮನಸ್ಸು. ಅಷ್ಟು ಬಿಟ್ಟರೆ ಬಾಕಿದವ್ರಿಗೇನು, ನಾನು ಈಗ ಫಂಕ್ಷನ್ಗೆ ಹೋಗ್ತಿದ್ದೀನಿ, ಧರ್ಮದ ಇದು, ಇಲ್ಲ ಯಾವುದೋ ಮದುವೆಗೆ ಹೋಗ್ತಿದ್ದೀನಿ, ಈ ಥರ ಒಡವೆ ಹಾಕ್ಕೋಬೇಕು, ಆ ಥರ ಒಡವೆ ಎಂತ ಇಲ್ಲ. ನೀಟ್ ಅವರು ಇದು ಸೀರೆ ಅಂತೂ ಉಡೋದು. ಆವಾಗ ಸ್ವಲ್ಪ ದಿವಸ ನಾನು ಹೆಲ್ಪ್ ಮಾಡ್ತಾಯಿದ್ದೆ ಸೀರೆ ಉಡಲಿಕ್ಕೆ, ಗುಜರಾತಿ ಸ್ಟೈಲ್ ಉಡಿಸ್ತಾಯಿದ್ದೆ. ಆವಾಗ ರೈಟ್ ಸೈಡು ಸೆರಗು ಬಿಡುತ್ತೆ, ಕಾಣಲ್ಲ. ಅದು ಉಟ್ಕೊಂಡು ಆ ಥರ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋದಾಗ ಅವ್ರು ಎಡಗೈ ಕೊಟ್ಟರೆ ಏನಮ್ಮ ಆ ಕೈ ಅಂತ, ಅವರು ಇಲ್ಲ ಕೈ ಅಂದರೆ ಅವ್ರ ಪಾಪ ಅರ್ಚಕರಿಗೆ ಒಂಥರ ಇದಾವೆ. ನಾವು ಅಲ್ಲೆಲ್ಲ ಇದಕ್ಕೆ ಥೈಲ್ಯಾಂಡ್ಗೆ ಹೋಗಿದ್ದಾಗ ಸೆಕ್ಯೂರಿಟಿ ಚೆಕ್ಕಲ್ಲಿ ಬಲಗೈನಲ್ಲಿ ಹೆಬ್ಬೆಟ್ಟು ಒತ್ತಬೇಕು. ನೋ ರೈಟ್ ಹ್ಯಾಂಡ್ ನೋ ರೈಟ್ ಹ್ಯಾಂಡ್ ಅಂದ್ರೆ ಇವರು ಮೇಡಮ್ ಪಾಪ ಕಣ್ಣೆಲ್ಲ ಕೆಂಪಾಗೋಗ್ತಾರೆ. ತಮಾಷೆಯಾಗಿ ಮಾತಾಡ್ತೀವಿ ಸರ್, ಅವ್ರು ಹಂಗೆ ಮಾತಾಡೋದು. ಹೌದು, ನಾವಿವಾಗ ನೈಟ್ ಆಪ್ರೇಷನ್ ಆಯಿತು, ಇಲ್ಲಿವರೆಗೂ ಕ್ಲೀನ್ ಮಾಡಿಬಿಡ್ತೀವಿ ಅಂತ ಡಾಕ್ಟ್ರು ತೊಗೊಂಡ್ರು, ಕ್ಲೀನ್ ಮಾಡಿ ಬ್ಯಾಂಡೇಜ್ ಹಾಕಿದ್ರು, ಮಲಗಿಸಿದ್ದಾರೆ ಸರ್. ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲ ಕಣ್ಣೀರು ಹಾಕ್ಕೊಂಡು ಬರ್ತಿದ್ದಾರೆ ನಮ್ಮ ಬಂಧು ಮಿತ್ರರು. ಈ ಅಮ್ಮ ದಟ್ ನೆಕ್ಸ್ಟ್ ಇಟ್ ದಟ್ ಮಟನ್ ಪೀಸಸ್ ವಾಸ್ ದೇರ್ ನೋ ಅಂತ ನಕ್ಕೊಂಡು ಮಾತಾಡ್ತಿದ್ದಾರೆ ನಮ್ಮ ಹತ್ರ. ದಟ್ ವೇ ಐ ಆಮ್ ಲಕ್ಕಿ. ಯಾರಾದರೂ ನಾನಿಷ್ಟು ಸುಂದರಿಯಾಗಿದ್ದೀನಿ, ನನಗೆ ಹೀಗಾಗೋಯ್ತು ಅಂದರೆ ಸೈಕಲಾಜಿಕಲಿ ಏನಾದರೂ ಅವ್ರು ಇದಾಗ್ಬಿಟ್ಟಿದ್ರೆ, ಮಾನಸಿಕವಾಗಿ ನೊಂದುಬಿಟ್ಟಿದ್ರೆ ನರಕ ಆಗ್ಬಿಡೋದು ಜೀವನ. ಅವರು ಒಂದು ದಿವಸ ನೀವು ಇನ್ನೊಂದು ಮಾತಾಡಿದ್ರಿ, ನಿನಗೆ ಒಂದು ಕೈ ಹೋದ್ರೆ ಅಂತ ಮೂರು ಕೈ ಇಲ್ವಾ ಅಂತ. ಎಸ್, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಅಂದರೆ ನಿಮ್ಗೇನು ಬೇಕು ಅಂದರೆ ನನ್ನ ಎರಡು ಕೈ ಇದೆ ಅಷ್ಟೇ. ಮುದ್ದೆ ಮಾಡಬೇಕಾ, ಕುಂತ್ಕೊಂಡು ಮುದ್ದೆ ತಿರುತ್ತೀನಿ ನಾನು. ಏನು ಮಿಕ್ಸಿನಲ್ಲಿ ಇದಿಲ್ಲ, ಕರೆಂಟ್ ಬಂದಿಲ್ಲ, ನಾನು ಒಳಕಲ್ಲಿ ಇಟ್ಟುಕೊಂಡಿದ್ದೀನಿ ಮನೆಯಲ್ಲಿ, ರುಬ್ತೀನಿ, ರುಬ್ಬಿ ಮಾಡಿಕೊಡ್ತೀನಿ. ನಿಮ್ಗೇನು ಬೇಕದು? ಯಾಕಂದರೆ ನಾನು ಯಾವಾಗಲಾದರೂ ಒಂದು ಸಾರಿ ಏನಾದರೂ ಪಾರ್ಸಲ್ ಇಟ್ಕೊಂಡು ಮನೆಗೆ ಬಂದಾಗ ಬಲಗೈನೆಲ್ಲ ಪಾರ್ಸಲ್ ಇಟ್ಕೊಂಡಿರ್ತೀನಿ, ಕೀ ತೆಗೆದು ಲೆಫ್ಟಲ್ಲಿ ಓಪನ್ ಮಾಡ್ಬೇಕಾದ್ರೆ ಆಗೋ ಕಷ್ಟ ಅವ್ರ ಜ್ಞಾಪಕ ಬರ್ತಾನೆ. ನಮ್ಗೆ ಇದೇ ಇಷ್ಟು ಕಷ್ಟ ಆಗ್ಬೇಕಾದ್ರೆ ಅವರು ಪ್ರತಿಯೊಂದು ಕೆಲಸದಲ್ಲಿ ಎಷ್ಟು ಕಷ್ಟಪಡ್ತಿರ್ಬೋದು. ಇಲ್ಲ ಕಷ್ಟ ಇಲ್ಲ, ಏನು ಬೇಕು ಐರನ್ ಮಾಡ್ತಾರೆ ಒಂದಕ್ಕೆ ಎಲ್ಲ. ನನ್ನ ಮಗನ ಬಟ್ಟೆನೂ ಐರನ್ ಮಾಡ್ತಾರೆ, ನಮ್ಮ ಮೊಮ್ಮಕ್ಕಳ ಬಟ್ಟೆನೂ ಅವ್ರ ಬಟ್ಟೆನೂ ಎಲ್ಲ ಐರನ್ ಮಾಡ್ತಾರೆ. ದಟ್ ಈಸ್ ಮೆಂಟಲಿ ಸರ್. ಇದು 1988, 12, 25, 37 ವರ್ಷ ಆಯಿತು. ಹಾಗೆ
ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅದೊಂದು ಅದೃಷ್ಟ. ಆಮೇಲೆ ಯಾವುದಕ್ಕೂ ಏನಕ್ಕೂ ಸಿಕ್ಕಾಪಟ್ಟೆ ಇದಿಲ್ಲ, ನನಗಿದೇ ಬೇಕು ಅದೇ ಬೇಕು ಅದೇ, ವಾಟ್ ಎವರ್ ಇಸ್ ದೇರ್ ಶಿ ಇಸ್ ಹ್ಯಾಪಿ ಅಲ್ಲಿ. ಆಮೇಲೆ ಅವ್ರಿಗೆ ಎಲ್ರಿಗೂ ಒಂದು ಉಪ್ಪಿನಕಾಯಿ ಹಾಕಿದ್ರೆ ಅಲ್ಲಿ ಕೆಳಗಡೆ ಯಾರು ಹೋದ್ರೂ ಫ್ರೆಂಡ್ಸ್ಗೆಲ್ಲ ಒಂದು ರೆಡಿ ಮಾಡಿ ಅವ್ರಿಗೆ ಪಿಕಲ್ ಆಂಟಿ ಅಂತಲೇ ಕರೀತಾರೆ. ಅಷ್ಟೇ. ಆಮೇಲೆ ಅವ್ರಿಗೆ ತಿನ್ನಿಸ್ಬೇಕು. ಅಂಬರೀಷ್ ಅವರು, ಸುದೀಪ್ ಅವರು, ದರ್ಶನ್ ಎಲ್ಲ ಚಿಕನ್ ತಿಂದು ಬೆಳ್ಳೆಲ್ಲ ಅವ್ರು ಮೀಟ್ ಮಾಡಿದಾಗೆಲ್ಲ ಅಂಕಲ್ ಐ ವಾಂಟ್ ಆಂಟೀಸ್ ಚಿಕನ್ ಚಿಲ್ಲಿ ಚಿಕನ್ ಇದು ಅಂತ ಇದು ಮಾಡ್ತಾರೆ. ಆ ಥರ ಚೆನ್ನಾಗಿ ಮಾಡಿ ಊಟ ಮಾಡಿಸ್ಬೇಕು ಎಲ್ಲರೂ. ಅವ್ರು ಪ್ಯೂರ್ ವೆಜಿಟೇರಿಯನ್, ರುಚಿನೂ ನೋಡಲ್ಲ. ಹೆಂಗೆ ಮಸಾಲೆ ನಮಗೆ ಕರೀತಾರೆ, ಸ್ವಲ್ಪ ನೋಡಿ ಅದು ಹೆಂಗಿದೆ ಅಂತೇಳಿ. ನಾನ್ ವೆಜ್ ಎಲ್ಲ ಮಾಡ್ತಾರೆ, ಎಲ್ಲ ಮಾಡ್ಕೊಡ್ತಾರೆ. ಫಿಶ್ ಬೇಕಾ, ಇದು ಬೇಕಾ, ಅದು ಏನು ಯಾವುದಕ್ಕೂ ಇದಿಲ್ಲ, ಅವ್ರು ತಿನ್ನಲ್ಲ. ಚಕ್ಲಿ ಗಿಕ್ಲಿ ಎಲ್ಲ ಮಾಡ್ತಾರೆ ಅವ್ರು. ಅದನ್ನು ಮೊಮ್ಮಗಳು ಬಂದರೆ ಸ್ಕೂಲಿಂದ ಏನಾದರೂ ಕೊಡಬೇಕು ಅಂತೇಳಿ ಚಕ್ಲಿ ಇರ್ಬೋದು, ಇದು ಸಣ್ಣಗೆ ಉಪ್ಪಿನಕಾಯಿ, ಅವರೇ ಉಪ್ಪಿನಕಾಯಿ. ಅದು ಉಪ್ಪಿನಕಾಯಿ ಹಾಕುವಾಗ ಕೆಲಸದವ್ರ ಕೈಲಿ ಮಾಡಿಸ್ತಾರೆ. ಇಲ್ಲ ಅಂದರೆ ನಮ್ಮನ್ನು ಕರೀತಾರೆ. ಇಲ್ಲ ಅವರು ಒಂದು ಮಾವಿನಣ್ಣು ತಿನ್ನಬೇಕು ಅಂದರೆ ನಾವೆಲ್ಲ ಮೊದಲೇನು ಮಾಡ್ತಾಯಿದ್ವಿ, ಮಾವಿನಣ್ಣ ಇಸ್ಕಿ ಸಾಫ್ಟ್ ಮಾಡಿ ತೊಟ್ಟು ತೆಗೆದುಬಿಟ್ಟು ಚೀಪ್ತಾ ಇದ್ವಿ. ಇವಾಗ ನೀವು ಮಾವಿನಣ್ಣು ತಿನ್ನೋಂಗೆ ಇಲ್ಲ ಆ ಥರ. ಯಾಕಂದರೆ ಅದು ಏನು ಹುಳುಗಳು ಬಿದ್ದಿರ್ತಾವೋ, ಅರ್ಧಂಬರ್ಧ ಕಾಯಿ ಆಗಿರ್ತದೆ, ಇದನ್ನು ಒಳ್ಳೆ ಬರೋದೇ ಇಲ್ಲ. ಸೊ ಅದಕ್ಕೆ ನಾನು ಅವ್ರಿಗೆ ಹೇಳಿರೋದು ಅದು ಆ ಥರ ಚೀಪ್ಲೇ ಬೇಡಿ, ಬಾಯಿನಲ್ಲಿ ಕಟ್ ಮಾಡಿ ತಿನ್ನಬೇಕು. ಯಾರೂ ಇಲ್ಲ ಅಂತ. ಇವಾಗ ಮಧ್ಯಾಹ್ನ ಊಟ ಮಾಡ್ತೀವಿ, ಕೆಲಸದವ್ರು ಯಾರೂ ಇರೋಲ್ಲ. ಅವಾಗ ನಮಗೆ ಇದನ್ನು ಕಟ್ ಮಾಡಿಬಿಡಿ ಅಂತ ನಾವು ಕಟ್ ಮಾಡೋದು, ಪೀಸೆಲ್ಲ ತೆಗೆದು ಕೊಡೋದು, ವಾಟನ ನಾವು ತಿಂದ್ಬಿಟ್ಟು. ಎರಡು ಪೀಳಿಗೆನ ನೀವು ನೋಡಿದ್ದೀರಿ. ಹೌದು. ಯಾರೋ ನಮ್ಮ ಪ್ರೆಸ್ ಮೀಟಿಗೆ ಸಂಬಂಧಪಟ್ಟು ಆ ಕಾಲದ್ದು ನೋಡಿದ್ದೀರಿ, ಈ ಕಾಲದ್ದು ನೋಡ್ತಾ ಇದ್ದೀರಿ ಅಲ್ವಾ? ವ್ಯತ್ಯಾಸ ಏನು ಗೊತ್ತಾಗುತ್ತೆ ಸರ್? ಏನು ಇದಿಲ್ಲ ಸರ್, ಎಂಥದ್ದು ವ್ಯತ್ಯಾಸ ಅಂದರೆ ಇವಾಗ ಅವಾಗ ನಂದು ಸ್ಪೆಷಲ್ಲಾಗಿ ನಿಮ್ಮ ಜೊತೆ ಎಲ್ಲ ಒಡನಾಟನೇ ಬೇರೆ ಇತ್ತು. ನಾವು ಪ್ರಪಂಚ ಎಲ್ಲ ಡಿಸ್ಕಸ್ ಮಾಡ್ತಿದ್ವಿ. ರಾಮಣ್ಣ ಕುಲಕರ್ಣಿಯವರು, ರಾಮಣ್ಣವರು, ನಾವು ಕುಂತ್ಕೊಂಡ್ರೆ ಆ ಹಿಂದಿ ಇನ್ನೊಂದು ಪಿಕ್ಚರ್, ಆ ಆ್ಯಕ್ಟರ್ ಬಗ್ಗೆ, ಇದ್ರ ಬಗ್ಗೆ. ಆಮೇಲೆ ಏನೇನು ಇವಾಗ ರಾಮಚಂದ್ರ ಅವರು ಹೇಳೋರು, ಹೀರೋಯಿನ್ಗೆ ನೀವೇ ಡ್ರೆಸ್ ಸೆಲೆಕ್ಟ್ ಮಾಡಿಬಿಡಿ. ಆ ಡ್ರೆಸ್ ಸೆಲೆಕ್ಟ್ ಮಾಡಿಕೊಟ್ರೆ ಅವ್ರ ತಾಯಿ ಆ ಕಾಸ್ಟ್ಯೂಮರ್ ಕರ್ಕೊಂಡೋಗಿ ನಾನು ಸೆಲೆಕ್ಟ್ ಮಾಡ್ತಂದ್ರೆ ಅವ್ರ ತಾಯಿ ನನ್ನ ಕೈ ಮುಗಿಯೋರು. ಎಂಥ ಚಂದ ಡ್ರೆಸ್ ಸೆಲೆಕ್ಟ್ ಮಾಡಿದ್ದೀರ ಇದು ಅದು. ಆಮೇಲೆ ವಿಮರ್ಶೆಗಳು ಮಾಡ್ತಾಯಿದ್ವಿ ನಾವು. ಆ ಪಿಕ್ಚರ್ ಇಲ್ಲ ಸರ್, ಸ್ವಲ್ಪ ಎಡವಟ್ ಆಯಿತು, ಹಿಂಗೆ ಸ್ವಲ್ಪ ಹೀರೋಯಿನ್ದು ಏನೋ ಸೂಟ, ಇದೆಲ್ಲ ಮಾಡ್ತಾಯಿದ್ವಿ. ಇವಾಗ ನಾವು ಹಿರಿಯರಾಗ್ಬಿಟ್ಟಿದ್ರು ಅಂತನೋ ಯಾರು ಮಾತಾಡೋಲ್ಲ, ನಮಗೂ ಭಯ. ಯಂಗ್ಸ್ಟರ್ಸು ಯಾರು ಯಾವ ಪೇಪರ್ನಲ್ಲಿದ್ದಾರೆ ಗೊತ್ತು, ಯಾರು ಪ್ರತಿಯೊಂದು ಸುಬ್ರಾಯರಲ್ಲಿದ್ದಾರೆ. ಖಾದ್ರಿ ಶಾಮಣ್ಣ ಅವರಿಂದ ಖಾದ್ರಿ ಶಾಮಣ್ಣ ಅವರು ಯಾವುದಕ್ಕಿದು ಸಂಯುಕ್ತ ಕರ್ನಾಟಕ, ಪ್ರಜಾಮತ ರಾಮಚಂದ್ರ, ಇದು ರುಕ್ಕೋಜಿಯವ್ರದ್ದು ಒಂದು ಮ್ಯಾಗ್ಝಿನ್ ಬರ್ತಾ ಇತ್ತಲ್ಲ, ಯಾವುದು ತಾರಾನ, ಚಿತ್ರತಾರನ, ಅದು ರೂಪತಾರಾಗ ಅವರು ಬರುತ್ತೆ. ರೂಪತಾರ ಅವ್ರು ಬರೀತಾಯಿದ್ರು. ಒಂದು ನಮ್ಮ ಇಂಟರ್ವ್ಯೂ ಒಂದು ಇಂಟರ್ವ್ಯೂ ಇಲ್ಲ, ಆರ್ಟಿಸ್ಟ್ ಇಂಟರ್ವ್ಯೂದೆಲ್ಲ ಬರೆಯೋದು. ಈಗ ಯಾರು ಹರೀಶ್ ಒಬ್ಬೋದು, ಅವಾಗ ಹರೀಶ್ ಸಿಗ್ತಾರೆ, ಮೈಸೂರು ಹರೀಶ್ ಇದ್ದಾರೆ ನಮ್ಮ. ಅಲ್ಲ ಈಗಿನ ಹುಡುಗರ ಹೆಸರು ಹೇಳಿ. ಈಗ ಇಲ್ಲ, ಸಂಬಂಧನೇ ಇಲ್ವಲ್ಲ ಸರ್ ಇವಾಗ. ಅವಾಗ ನಮ್ಮದು ಹೆಡ್ ಕ್ವಾರ್ಟರ್ಸು ನಮಗೆ ಚಿತ್ರರಂಗದವರಿಗೆ ಮಂತ್ರಾಲಯ ಅಂದರೆ ಗಾಂಧಿನಗರ. ನಾವು ಸುಮ್ಮನೆ ಹೋಗ್ಬಿಟ್ಟು ಗ್ರೀನ್ ಹೌಸ್ ಗಾಂಧಿನಗರ ಅಲ್ಲಿ ಸುಮ್ಮನೆ ಹೋಗ್ಬಿಟ್ಟು ನಾವು ಇಲ್ಲಿ ಏನೋ ಡಿಸ್ಕಷನ್ನು ಸ್ಕ್ರಿಪ್ಟ್ ವರ್ಕ್ ನಡೀತಾ ಇರ್ತದೆ, ನಾವು ಮಾಡ್ತಾಯಿರ್ತೀವಿ. ಬಾಬು ಅವರಲ್ಲೇ ರೂಮಲ್ಲಿ ಇರ್ತಾರೆ, ಅವ್ರು ಇನ್ನೂ ಇಲ್ಲ, ಬಾಬು ಅವ್ರು ರೆಡಿ ಆಗಿಲ್ಲ, ಎಲ್ಲೋಗಿದ್ದಾನೆ. ಸುಮ್ಮನೆ ಹೋಗಿ KCN, ಈಶ್ವರಿ ಪಿಕ್ಚರ್ಸ್, ಗುರುಜ್ಯೋತಿನೆಲ್ಲ ಹೋದರೆ 2 ಪಿಕ್ಚರ್ ಬುಕ್ ಆಗಿಬಿಡೋದು ಸರ್. ದಟ್ ವಾಸ್ ಅವರ್ ಮಂತ್ರಾಲಯ ಅದು. ಇವಾಗ ಅದು ಇದು ಕಲ್ಚರ್ ಇಲ್ವಲ್ಲ ಅದು. ಆಮೇಲೆ ಒಂದು ಪಿಕ್ಚರ್ ರಿಲೀಸ್ ಆಯಿತು ನಮ್ಮದು, ಅದೊಂದೇನೋ ಪಾರ್ಟಿ ಆಯಿತು ಗ್ರೀನ್ ಹೌಸ್ನೆಲ್ಲ ಎಲ್ಲ. ಅಲ್ಲಿಗೆ ನೀವಿಬ್ಬರು ಬಂದು ಕೇಳ, ನಾಳೆ ಎಲ್ಲಿ ಸಿಗ್ತಮ್ಮ, ಇದಕ್ಕೆ ಅಭಿಮಾನಿ ಸ್ಟುಡಿಯೋಗೆ ಬಂದ್ಬಿಡು, ಅಲ್ಲಿ ಇದು ಸುವರ್ಣ ಇದ್ದಾನೆ, ಒಂದು ಇದು ಅಮ್ಮ ಕೊಟ್ಬಿಡು, ಒಂದು ಇಂಟರ್ವ್ಯೂ ಮಾಡ್ಬಿಡೋಣ ಅಂದ ಹಾಗೆ ಇರ್ತಾಯಿತ್ತು. ಇವಾಗ ಯಾರು ಬರ್ತಾರೆ ಚಾನಲ್ನಲ್ಲಿ ಯಾವುದಾದ್ರು ಇಂಟರ್ವ್ಯೂ ಇದು ಅಂತೇಳಿ ಅದು ಮಾಡಿ ಮುಗಿಸೋದು. ಇದು ಮಸ್ಟ್ ಬಿ ದಟ್ ಏಜ್ ಡಿಫ್ರೆನ್ಸ್. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಮಕ್ಕಳು ಬರ್ತ್ಡೇ ಪಾರ್ಟಿ ಮಾಡ್ತಾರೆ, ಅವ್ರದ್ದಿರ್ಬೋದು ನಮ್ಮದಿರ್ಬೋದು.
ನಮ್ಮ ಜೊತೆ ಎಷ್ಟೊತ್ತಿರಬೇಕು ಅಷ್ಟೊತ್ತಿರ್ತಾರೆ, ಬಾಕಿ ಅವ್ರದ್ದೇನೋ ಪ್ರೋಗ್ರಾಮ್ ಇರುತ್ತೆ. ಅಲ್ಲಿ ಅವರು ಹೇಗೆ ಮಾಡ್ಕೊತಾರೋ ಏನು ಮಾಡ್ತಾರೋ ಅದು ನಮ್ಗೆ ಹಿಡಿಸದೇ ಇರ್ಬೋದು. ಅದನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಕೆಲವರು ಸಂಕುಚಿತ ಭಾವನೆ ಇರೋರು ಅಂದ್ಕೋಬೋದು. ನೋ, ಇಟ್ ಈಸ್ ನಾಟ್ ಅವಾಯ್ಡಿಂಗ್ ಅಲ್ಲ, ನಾವೇ ಅವಾಯ್ಡ್ ಮಾಡಬೇಕು ಅದನ್ನೆಲ್ಲ. ಅವ್ರಿಗೇನು ನಾನು ಗೋವಾಗೆ ಹೋದರೆ ನನ್ನ ಮಕ್ಕಳ ಫ್ರೆಂಡ್ಸ್ನ ಒಂದಿಬ್ಬರು ಹಾಕ್ಕೊಂಡು ಹೋಗ್ತೀನಿ ಜೊತೆಯಲ್ಲಿ. ಯಾಕಂದ್ರೆ ಅವ್ರು ಎಷ್ಟೊತ್ತು ಅಂತ ನಮ್ಮ ಜೊತೆಯಲ್ಲೇ ಕುಂತ್ಕೊಂಡ್ಬರ್ತಾರೆ, ಅವ್ರಿಗೆ ಕಂಪ್ನಿ ಬೇಕಲ್ಲ. ಅವರೆಲ್ಲ ಓಡಾಡ್ತಿರ್ತಾರೆ, ಅಲ್ಲಿ ಯಾವುದೋ ಶಾಖಿಗೆ ಹೋಗ್ತಾರೆ, ಅಲ್ಲೆಲ್ಲ ಕುಂತ್ಕೊತಾರೆ, ಅಲ್ಲೇನೋ ಊಟ ಮಾಡ್ತಾರೆ. ಹಾಗೆ ಹೊರಗಡೆ ಬಂದರೆ ಅಂಗಡಿಯವರು ಅಲ್ಲೇ ಕನ್ನಡದವರೆಲ್ಲ ವಿಪರೀತ ಇದ್ದಾರೆ. ಸರ್ ನಿಮ್ಮ ಮಗ ಈಗ ಹೋದ ಅಲ್ಲ, ಆ ಪಕ್ಕ ಹೋದ, ನಿಮ್ಮ ಮಕ್ಕಳಿಬ್ಬರು ಹೋದ್ರೆ ಆ ಕಡೆ ಅಂತ ಹೇಳಿದ್ರು. ಆಯ್ತು. ಹಾಗೆ ಅದು ಗ್ಯಾಪ್ ಆಲ್ಸೋ ವರ್ಕ್ಸ್. ನಾವು ಎಷ್ಟೊತ್ತು ಅಂತ ಮಾತಾಡ್ತಿದ್ದೀವಿ ಗೊತ್ತಾ? 5 ಗಂಟೆ 4:15 ಇವಾಗ ಎಷ್ಟಾಯಿತು? 6:20. ಯಾಕೆ ಹೇಳಿ? ಆ ಅನ್ಯೋನ್ಯತೆಯಿಂದ ಇಲ್ಲಿ ನೀವು ಕೀರ್ತಿಯವರು ಏನು ಮಾತಾಡ್ತಾರೋ ಹೆಂಗೆ ಮಾತಾಡ್ತಾರೋ ಅನ್ನೋ ಅಂಜಿಕೆನೂ ಇಲ್ಲ. ನನಗೆ ಗಣೇಶ್ ಜಿಯವರು ಏನು ಅನ್ಕೊತಾರೋ, ಇದು ಹೇಳಿದ್ರೆ ಏನು ಅನ್ಕೊತಾರೋ ಅದು ಹೇಳಿದ್ರೆ ಅನ್ನೋ ಭಾವನೆಯೂ ಇಲ್ಲ. ಇಟ್ ಈಸ್ ವಿ ಆರ್ ಟಾಕಿಂಗ್ ಆ್ಯಸ್ ಇಫ್ 40 ವರ್ಷದಿಂದ ಹೆಂಗೆ ಮಾತಾಡ್ತಿದ್ವಿ ಅಲ್ಲಿ ಕಟ್ಟೆ ಮೇಲೆ ಕುಂತ್ಕೊಂಡು ಅದೇ ಮಾತಾಡ್ತಾಯಿದ್ವಿ. ಜ್ಞಾಪಕ ಇದೆ ಎಷ್ಟೋ ಸಾರಿ ಕಾನಿಷ್ಕನೇ ಮರದ ಕಟ್ಟೆ ಕೆಳಗಡೆ ಕುಂತ್ಕೊಂಡು ಮಾತಾಡ್ತಿದ್ದಾರೆ. ಅಲ್ಲೇ ಚಾಮುಂಡೇಶ್ವರಿ ಅಲ್ಲಿ ಫಸ್ಟ್ ಅಷ್ಟೇ ಇದೆ ಮರ ಅಂತ. ಕಟ್ಟೆ ಕಾನಿಷ್ಕದಲ್ಲಿ ಬಂದರೂ ಒಂದು ಮರದ ಕಟ್ಟೆ ಇತ್ತಲ್ಲ, ಅಲ್ಲೊಂದು ಕಟ್ಟೆ ಕುಂತ್ಕೊಂಡು ನಾನು ಕಣ್ಣಾರೆ ನೋಡಿದ್ದೀನಿ. ಅಲ್ಲಿ ಕಟ್ಟೆ ಮರದ ಹತ್ರ ಒಂದೇನೋ ಮರಳು ತಂದು ಹಾಕಿದ್ದಾರೆ. ನಮ್ಮದು ಅಣ್ಣ ಅವ್ರದ್ದು ಶೂಟಿಂಗ್ ನಡೀತಾ ಇದೆ ಇದು ಒಳಗಡೆ. ಹೊರಗಡೆ ಬಂದರೆ ಅವ್ರ ತಾಯಿ ಆ ಮರಳು ಗುಡ್ಡೆ ಮೇಲೆ ಕುಂತಿದ್ದಾರೆ. ಅವರು ಅವ್ವ ಎಂತ ಏನು ಮಾಡ್ತಿದ್ದೇವ ಇಲ್ಲಿ ಇನ್ನು ಅಥವಾ ಅವ್ರ ಪಕ್ಕದಲ್ಲಿ ಕುಂತ್ಕೊಂಡು ಇಷ್ಟು ಮಾತಾಡಿದ್ದೀವಿ. ಬೇರೆ ಏನಾದರೂ ನಿಮ್ಗೆ ಹೇಳಬೇಕು ಅಂತ ಅನಿಸಿದೆಯಾ? ಇದು ಈಗ ಮಾತಾಡಿದ್ದಲ್ಲದೆ ಬೇರೆ ನಾವು ಹೇಳಬೇಕು, ಮಿಸ್ ಆಗೋಯ್ತಲ್ಲ ಅಂತ? ಏನಿಲ್ಲ ಬುದ್ಧಿ, ಎಲ್ಲ ಐ ಥಿಂಕ್ ವಿ ಹ್ಯಾವ್ ಕವರ್ಡ್ ಎವ್ರಿಥಿಂಗ್. ಅದು ಮತ್ತೆ ಫೋರ್ಸ್ ಮಾಡಿದ್ರೆ ಅನ್ನೆಸೆಸರಿಯಾಗಿ ರಿಪೀಟ್ ಆಗ್ಬೋದು. ಅಫ್ಕೋರ್ಸ್ ನೀವು ಎಡಿಟ್ ಮಾಡ್ತೀರ, ಅದು ಬೇರೆ ವಿಷಯ. ಇಲ್ಲ, ನನಗೆ ಅನಿಸಿದ್ದನ್ನೆಲ್ಲ ನಿಮ್ಮ ಹತ್ರ ಮನಬಿಚ್ಚಿ ಮಾತಾಡಿದೆ ಅಂತ. ಅದು ನನ್ನ ಸಾಂಸಾರಿಕ ವಿಷಯ ಇರ್ಬೋದು, ಇಲ್ಲ ವೃತ್ತಿಪರ ವಿಷಯ ಇರ್ಬೋದು, ಎಲ್ಲವನ್ನೂ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ. ಈಗಲೂ ನಾನು ಶೂಟಿಂಗ್ ಹೋದರೆ ಅಲ್ಲಿ ಬರೋ ಕಿರಿಯ ಕಲಾವಿದರು ಇರ್ಬೋದು, ತಂತ್ರಜ್ಞರಿರ್ಬೋದು, ಭಾಳ ಪ್ರೀತಿಯಿಂದ ಮಾತಾಡಿಸ್ತಾರೆ, ಗೌರವದಿಂದ ಮಾತಾಡಿಸ್ತಾರೆ. ಆಮೇಲೆ ಅವ್ರ ಪಾಡ್ಗೆ ಅವ್ರ ಕೆಲಸ, ಅವ್ರ ಫ್ರೆಂಡ್ಸ್ ಸರ್ಕಲ್ ಇರ್ತದೆ, ಅಲ್ಲಿ ನಾವು ನಮ್ಮ ಪಾಡಿಗೆ ಹೋಗೋದು. ಇವಾಗೇನು ಒಂದು ಮ್ಯೂಸಿಕ್ ಇದೆ, ಮೊಬೈಲ್ ಮ್ಯೂಸಿಕ್ ಕೇಳಿಕೊಂಡು ಏನುದಾ ಯಾವ ಮೋ ಈಸ್ ಒಂದು ಹಾಡಾಡಿ ಒಳ್ಳೆ ಗಾಯಕರು ನೀವು. ನಾನು ಯಾವಾಗಲೂ ನಮ್ಮ ಮಿಸ್ಸಸ್ ನನಗೇನಾದರೂ ಇದಾದ ಕಿರಿಕಿರಿ ಆದಾಗ ಇಮಿಡಿಯೇಟಾಗಿ ಹಾಡೋದು. ಅವ್ರ ಕೆಲಸದವ್ರಿರಲಿ ಯಾರಿರಲಿ, ನಮ್ಮ ಮಕ್ಕಳೇ. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೇ, ಆದರಿಲ್ಲಿ ನಾನು ನಿನ್ನ ಕೈಸರೇ. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೇ, ಆದರಿಲ್ಲಿ ನಾನು ನಿನ್ನ ಕೈಸರೇ. ಕೂಡಿನಲಿವ ಆಸೆ ಮನದಿ ಮೂಡಿರೇ, ಸುಖವು ಎಲ್ಲಿ ನಾವು ಬೇರೆಯಾದರೆ, ಸುಖವು ಎಲ್ಲಿ ನಾವು ಬೇರೆಯಾದರೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಇದು ಆಡ್ತಾ ಇರ್ತೀನಿ. ಇದ್ರದ್ದೊಂದು ಮಜಾ ಏನು ಗೊತ್ತಾ, ನನಗೆ ಕಾರ್ನಲ್ಲಿ ಜೋರಾಗಿ ವಾಲ್ಯೂಮ್ ಕೊಟ್ಟು ಆ ಹಾಡುಗಳ ಜೊತೆಯಲ್ಲಿ ಎಂದೆಂದೂ ನಿನ್ನ ನಮ್ಮ ಹಾಡೋ ಅಭ್ಯಾಸ ಆಯಿತು. ಈ ಒಂದು ಸಿಗ್ನಲ್ನಲ್ಲಿ ಇದು ಹಾಡಿಕೊಂಡು ನಿಲ್ಲಿಸಿದಾಗ ಪಕ್ಕದಲ್ಲಿ ಗಂಡ ಹೆಂಡತಿ ಒಂದು ಕಾರ್ನಲ್ಲಿ ಕುಂತಿದ್ದಾರೆ. ಆ ಹೆಣ್ಮಗಳು ಕೇಳ್ತಾ ಇದ್ದಾರೆ, ಸರ್ ಇಂಥ ಟೆನ್ಷನ್ ಇರೋ ಜಾಮ್ಗಳಲ್ಲಿ ಇಷ್ಟು ಚೆನ್ನಾಗಿ ಆಡ್ಕೊಂಡು ಸಂತೋಷ ನಗ್ನಗ್ತಾ ಇರೋ ಪ್ರಜೆ ನೋಡಿ ನಿಮ್ಮೊಬ್ಬರನ್ನೇ ಸರ್ ಅಂತೆ. ಅನ್ನೋದು ಏನಮ್ಮ ಇದೆ ಟೆನ್ಷನ್? ಏನಿದೆ? ಏನಿಲ್ಲ. ನೀವು ಅರ್ಜೆಂಟಾಗಿ ಹೋಗಿ ಅಲ್ಲಿ ಕುಂತ್ಕೊಂಡ್ರು ಅದೇ ಕೆಲಸ ಮಾಡೋದೆ, ನಿಧಾನಕ್ಕೆ ಹೋಗಿ ಕುಂತರು ಅದೇ ಕೆಲಸ. ಅರ್ಜೆಂಟಾಗಿ ನೀವು ಮನೆಗೆ ಹೋದರೂ ಅದೇ ಸಂಸಾರದ ಚಿಂತೆಗಳೇ, ನೋವುಗಳೇ ಏನು ನಡ್ಕೊಂಡು ಹೋಗ್ತವೆ ಅದ್ರ ಪಾಡ. ಮ್ಯೂಸಿಕ್ ನನ್ನ ಇದರಲ್ಲಿ ಮ್ಯೂಸಿಕ್ ಇಸ್ ಅ ಬೆಸ್ಟ್ ಫ್ರೆಂಡ್.
ಅದು ಎದೆ ತುಂಬಿ ಹಾಡಿದ ಭಾವಗೀತೆ ಇರ್ಬೋದು, ಇಲ್ಲ ನಾದಮಯ ಭಕ್ತಿಗೀತೆ ಇರ್ಬೋದು, ಯಾವುದೇ ಇರ್ಬೋದು. ಇಫ್ ಯು ಲವ್, ನೀವೇನು ನಾನೆಲ್ಲಾದರೂ ಶೂಟಿಂಗ್ ಹೋದಾಗ ಸುಮ್ಮನೆ ಕುಂತ್ಕೊಳ್ಳೋವಾಗ ನನ್ನ ನಿನ್ನ ಮನವು ಸೇರಿತ್ತು ಅಂದರೆ ಸಾಯಂಕಾಲವರೆಗೂ ಅವರು ಅದೇ ಆಡ್ತಿರ್ತಾರೆ. ಅಂತ ಈ ಸಾಂಕ್ರಾಮಿಕ ರೋಗ ಅಂತ ಬರ್ತಾ ಇರ್ತದೆ. ಪಕ್ಕದಲ್ಲೊಬ್ಬ ಕೆಮ್ಮಿದ್ರೆ ಅವ್ನು ಸಾಯಂಕಾಲವರೆಗೂ ಕೆಮ್ತಾ ಇರ್ತಾರೆ. ಆ ಥರ ಯು ವಿಲ್ ಎಂಜಾಯ್ ಒಂದು ಆ ಟೈಮ್. ನಾನು ಮನೆ ಬಿಟ್ಟರೆ 1 ಗಂಟೆ 1 ಗಂಟೆ ಆಗ್ತದೆ ಎಲ್ಲ ಶೂಟಿಂಗ್ ಸ್ಪಾಟ್ ಹೋಗೋಕ್ಕೆ. ಆರಾಮಾಗಿ ಕುಂತ್ಕೊಂಡು ಕೇಳ್ತಾ ಹಾಡ್ಕೊಂಡು ಇದ್ದರೆ ಟೈಮಿಗೆ ಗೊತ್ತಾಗೋಣ. ಇವಾಗ ಮೊದಲೆಲ್ಲ ಸ್ವಲ್ಪ ರಕ್ತ ಬಿಸಿ ಇದ್ದಾಗ ನಾವು ಬೆಳಿಗ್ಗೆ 10 ಗಂಟೆಗೆ ಶೂಟಿಂಗ್ 9 ಗಂಟೆಗೆ ಹೋದ ತಕ್ಷಣ ನಮ್ಮದು 11 ಗಂಟೆ ಆಯಿತು, 11:30 ಆಯಿತು, ನಮ್ಮದು ಶಾರ್ಟ್ ಬರಲಿಲ್ಲ ಅಂದರೆ ಸ್ವಲ್ಪ ಕಿರಿಕಿರಿ ಆಗೋದು. ಯಾಕೆ ಏನಾಯಿತು ನಮ್ಮದು ಶಾರ್ಟ್ ತೆಗೆದು ಹಾಗೆ ಆಗಿದೆ. ಆಮೇಲೆ ರಿಯಲೈಸ್ ಆಗ್ತದೆ, ನೀವು ಹೋದ ತಕ್ಷಣ ತಿಂಡಿ ಕೊಡ್ತಾರೆ, ಹೋದ ತಕ್ಷಣ ಕುಂತ್ಕೊಳ್ಳೋಕೆ ಆಗೋದಿದೆ, ಟೈಮ್ಗೆ ಸರಿಯಾಗಿ ಊಟ ಕೊಡ್ತಾರೆ, ನೀವು ಕೇಳಿದಾಗೆಲ್ಲ ಕಾಫಿ ತಂದು ಕೊಡ್ತಾರೆ. ನೀವು ಯಾಕೆ ಟೆನ್ಷನ್ ತೊಗೋಬೇಕು? ಹಾಡು ಕೇಳ್ಕೊಂಡಿರೋದು. ಅವ್ರು ಯಾವಾಗ ಬಂದು ಸೆಕ್ಯೂರಿಟಿ ಸರ್ ಶಾರ್ಟ್ ರೆಡಿ, ಬನ್ನಿ. ಹೋದ ತಕ್ಷಣ ಒಂದು ಕೆಲಸ ಡೈರೆಕ್ಟರ್ ಸರ್ ಹೇಳಿದ್ದಾರೆ, ಯೂಶ್ವಲಾಗಿ ಯಂಗ್ಸ್ಟರ್ಸು ದೇ ವಿಲ್ ಕಮ್, ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಅಂತ. ಅದೇ ವಿಷಯ ಹೇಳ್ಬಿಡಿ, ಏನು ಸೀನ್ ವಿಷಯ ಕೇಳ್ಬಿಡೋದು. ಆ ಡೈಲಾಗಿ ರೆಡಿ ಇದ್ದರೆ ಒಂದು ಸರಿ ಡೈಲಾಗ್ ಓದ್ಬಿಡಿ ಅಷ್ಟೇ ಸರಿ. ಆಮೇಲೆ ಅವ್ರ ಪಡ್ಗವರು ನಮ್ಮ ಪಡ ಅವ್ರು ಯಾವಾಗ ಕರೆದಾಗ ಹೋಗಿ ಆ್ಯಕ್ಟ್ ಮಾಡಿ ಬಂದುಬಿಡೋದು. ಅವರು ಒಪ್ಕೊಳ್ಳೋಕೆ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್ ಅಂದು ಏನಪ್ಪ ಅಂದರೆ, ಒಂದು 9 ಗಂಟೆ ಹಿಂಗೆ ಬರ್ತೀನಿ, 10 ನಿಮಿಷ 15 ನಿಮಿಷ ಈ ಕಡೆ ಆ ಕಡೆ. ಸಾಯಂಕಾಲ ಒಂದು 4, 6:30, 6 ಗಂಟೆ ಹಿಂಗೆ ಬಿಟ್ಟು ಕೊಟ್ಬಿಡಿ. ಯಾಕೆ ನನ್ನ ಮನೆ ಸೇರೋದಕ್ಕೆ 1 ಗಂಟೆ ನಾನು ಹ್ಯಾವ್ ಟು ಡ್ರೈವ್ ಬ್ಯಾಕ್ ಅಲೋನ್ ಅಂತ. ಇವಾಗ ಅದು ಕಮ್ಮಿ ಮಾಡಿಬಿಟ್ಟಿದ್ವಿ. ಐ ವಿಲ್ ಆಸ್ಕ್ ದೆಮ್ ಟು ಸೆಂಡ್ ಮಿ ದ ಕಾರ್ ಪಿಕಪ್ ಆ್ಯಂಡ್ ಡ್ರಾಪ್. ಅವ್ರು ಬರ್ತಾರೆ ಗೊತ್ತಾರೆ, ನಾವು ಸುಮ್ಮನೆ ಮ್ಯೂಸಿಕ್ ಕೇಳ್ಕೊಂಡು ಅದೇನು ಒಳ್ಳೆ ಮೂಡು ಇರ್ತದೆ. ಏನಿಲ್ಲ ಅಂದರೆ ಹೆಣ್ಮಕ್ಳು ಮನೆಯಲ್ಲಿ ಒಂದು ಸುಪ್ರಭಾತ, ವೆಂಕಟೇಶ್ವರ ಸುಪ್ರಭಾತನ ಆನ್ ಮಾಡಿಬಿಟ್ಟು ಕೆಲಸ ಮಾಡಿ ಸುಸ್ತೇ ಆಗೋಲ್ಲ, ಆ ಟೆನ್ಷನ್ನೇ ಬರೋಲ್ಲ. ಮಕ್ಳನ್ನ ಹಾಡು ಕೇಳ್ಕೊಂಡೆ ನಾನು. ಇವಾಗ ಇದೇ ಸಾಂಗೇ ಹಾಕ್ಕೊಂಡೆ, ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ. ನೀವು ಹಾಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ನಿಮಗೆ ಸ್ಟ್ರೈನಿಂಗ್ ಗೊತ್ತಾಗಲ್ಲ, ಎಷ್ಟು ದೂರ ಬೇಕಾದ್ರೂ ಡ್ರೈವ್ ಮಾಡೋದು. ನಾನು ನನ್ನ ಹೆಂಡತಿ ಇಬ್ಬರೇ ಡ್ರೈವ್ ಮಾಡ್ಕೊಂಡು ಬಂದುಬಿಡ್ತಾಯಿದ್ದೆ ಇದರಿಂದ, ಗೋವಾದಿಂದ. ಬೆಳಗ್ಗೆ ತಿಂಡಿ ತಿಂದು ಹೊರಟ್ರೆ ಸಾಯಂಕಾಲ ಊಟ ಟೈಮ್ಗೆ ಬ್ಯಾಂಗ್ಳೂರು ಮಧ್ಯದಲ್ಲಿ ಎಲ್ಲೋ ನಿಲ್ಲಿಸಿ ಹೋಟ್ಲ ಹತ್ರ ನಿಲ್ಲಿಸ್ತೀನಲ್ಲ, ಯಾವುದೋ ಒಂದು ಟ್ರಾವೆಲರ್ಸ್ ಬಂಗ್ಲೋ ಅಲ್ಲಿ ಹೋದ್ರೆ ಅವರು ಬನ್ನಿ ಅವ್ರಲ್ಲೇ ಕಿಚನ್ ಅಡುಗೆ ಎಲ್ಲ ಮಾಡಿಕೊಟ್ಟು ಊಟ ಮಾಡಿಕೊಟ್ಟು ಪಾಪ ಅದೊಂದು ಕಲಾವಿದರಿಗೆ ಅದೊಂದು ಪ್ಲಸ್ ಪಾಯಿಂಟ್ ಅಷ್ಟೇ. ಇನ್ನು ಏನು ಇದಿಲ್ಲ. ನೆಮ್ಮದಿ ಇರುವಷ್ಟು ದಿವಸ ಆರೋಗ್ಯವಾಗಿ ಇರಬೇಕು, ಅದೊಂದೇ ಕೇಳ್ಕೊಳ್ಳೋದು ಎಲ್ರಿಗೂ. ಆರೋಗ್ಯ ಭಾಗ್ಯ. ಸೊ ಥ್ಯಾಂಕ್ ಯು ಜಯಕುಮಾರ್ ಅವರೇ. ಮತ್ತೆ ಅಲ್ಲಿಗೆ ಬಂದಿರೋದು ಏನು ಇನ್ನೊಂದು ಸಾರಿ ಟೈಮ್ ಚೇಂಜ್ ಆಗ್ಬೋದು. ಇವಾಗ ಅದೆಷ್ಟೋ ವರ್ಷಕ್ಕೆ ನಾಮಫಲನೂ ಚೇಂಜ್ ಆಗುತ್ತೆ. ಅದು ಒಂದು ಸಾರಿ ಚೇಂಜ್ ಮಾಡ್ಕೊತಾರೆ, ಒಂದೇನೋ ಒಂದು ಲೆಟ್ರ್ ಹಾಕಿ ಅಂತ ಹೇಳಿದ್ನಲ್ಲ ಆವಾಗ. ಆ ಥರ ಇವಾಗ ಇನ್ನೊಂದು ಥರ ಮಾರ್ಕೆಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಆಗಲಿ. ಥ್ಯಾಂಕ್ ಯು ಗಣೇಶ್, ಥ್ಯಾಂಕ್ ಯು. ಇಟ್ ಈಸ್ ಮೈ ಪ್ಲೆಷರ್ ವರ್ಕಿಂಗ್ ಸ್ಪೀಕಿಂಗ್ ಟು ಯು ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ಇಟ್. ಭಾಳ ದಿವಸಗಳ ಆದಮೇಲೆ ಅವಾಗವಾಗ ನೋಡ್ತಿರ್ತೀವಿ ಟಿ ವಿನಲ್ಲೋ ಇದರ ಗ್ರೂಪಲ್ಲೋ ಇಲ್ಲ ನಿಮ್ಮ ಯೂಟ್ಯೂಬ್ ಇದರಲ್ಲೋ ಅದೇ ಇದೆ. ಪರ್ಸನಲ್ಲಾಗಿ ಭಾಳ ದಿವಸಗಳು ಆದಮೇಲೆ ಸಂಸಿದ್ರು ವೆರಿ ಎಂಜಾಯ್ಡ್. ದೇವರು ಚೆನ್ನಾಗಿಟ್ಟಿರಲಿ. ನೀವು ಅವಾಗ ಹೇಗಿದ್ರೋ ಹಾಗೇ ಇದ್ದೀರ. ನಿಮ್ಮ ನಡೆನುಡಿಗಳು ಚೇಂಜ್ ಆಗಿಲ್ಲ, ನಿಮ್ಮ ಆಕಾರನೂ ಚೇಂಜ್ ಆಗಿಲ್ಲ. ಗಾಡ್ ಬ್ಲೆಸ್ ವಿತ್ ಆಲ್ ದ ಹೆಲ್ತ್. ದೇವರು ಒಳ್ಳೇದು ಮಾಡಿ. ಥ್ಯಾಂಕ್ ಯು.